ಬಾಯಿ ಮೂಲಕವಾಗಿ ಅನೇಕ ಗೂಢಾರ್ಥಗಳನ್ನು ಕರ್ತನು ನಮಗೆ ತಿಳಿಸುವ ಹಾಗೆ ಪವಿತ್ರಾತ್ಮ ದೇವರು ನಾವು ಬೇಡಿಕೊಳ್ಳುವಂತರಾಗಿರೋಣ. ಯೇಸುವೆ, ನನಗೆ ಬೇಕಾಗಿರುವಂಥ ನೀನು ಮಾತುಗಳು, ನಿನ್ನ ಧೈರ್ಯಪಡಿಸುವ ಮಾತುಗಳು, ಆತ್ಮಕ್ಕೆ ಬಲವು ತುಂಬುವ ಮಾತುಗಳು ಯೇಸುವೆ ನಮ್ಮೊಟ್ಟಿಗೆ ಮಾತನಾಡಿದ್ದೇವರೇ. ನಿನ್ನ ವಾಕ್ಯ ಹೇಳ್ತದೆ, ನರಪುತ್ರನೇ ನೀನು ಸರಿಯಾಗಿ ನಿಂತುಕೋ, ನಾನು ನಿನ್ನ ಜೊತೆ ಮಾತಾಡುವನೆಂದು ಪ್ರಕಾರ ನನಗೂ ಸಭೆಗೆ ಬೇಕಾಗಿರುವ, ಯವನಸ್ಥರಿಗೆ ಬೇಕಾಗಿರುವ, ವೃದ್ಧರಿಗೆ ಬೇಕಾಗಿರುವ, ರಕ್ಷಣೆಗೆ ಮಾರ್ಗಕ್ಕೆ ಬರುವ ಎಲ್ಲ ದೈವಿಕದ ಮಾತುಗಳು ಪ್ರತಿಯೊಬ್ಬರ ಸಂಗಡ ಮುಖಾಮುಖಿಯಾಗಿ ದೇವರು ನಮ್ಮ ಸಂಗಡ ಮಾತಾಡಬೇಕು ಪ್ರಿಯರೇ. ಪರಿಶುದ್ಧಾತ್ಮ ದೇವರು ನಮ್ಮದಲ್ಲಿ ಸಂಚರಿಸುವಂತನಾಗಿದ್ದಾನೆ. ಆತನು ಇದ್ದಾನೆ. ಆತ ನಿನ್ನೆ ಇದ್ದಾಗ ಇವತ್ತು ಕೂಡ ಇರೋ, ನಾಳೆ ಕೂಡ ಇರುವಂಥ ದೇವರು ನಮ್ಮ ದೇವರು. ಮನುಷ್ಯರು ಬದಲಾಗ್ಬೋದು ಬೇರೆ, ನಮ್ಮ ದೇವರು ಬದಲಾಗದ ದೇವನು. ಆತನ ಕೃಪೆಯಲ್ಲಿ ನಾವೆಲ್ಲರೂ ಭದ್ರಪಡಿಸಲ್ಪಟ್ಟಿದ್ದೇವೆ. ಆತನ ಕೃಪೆಯಲ್ಲಿ ನಾವೆಲ್ಲರೂ ಇದ್ದೇವೆ ಪ್ರಿಯರೇ. ಇನ್ನು ಬರಬೇಕಾದ ಜನರು ಅತಿ ಬೇಗನೆ ಈ ಒಂದು ಆರಾಧನೆ ಪಾಲ್ಗೊಳ್ಳುವಾಗ ದೇವರಿಗೆ ಸ್ತೋತ್ರ ಮಾಡುವ ದೇವರೇ, ಅವರ ಪ್ರಯಾಣಗಳಲ್ಲಿ ಕ್ಷೇಮವಾಗಿ ಅಪ್ಪ, ಇನ್ನು ವಾಹನಗಳಲ್ಲಿ ಪ್ರಯಾಣ ಮಾಡಿ ಬರ್ತಾ ಇದ್ದವರು ಕರ್ತನೆ, ಅವರ ಮಾರ್ಗದಲ್ಲಿ ಕ್ಷೇಮವಾಗಿ ಸ್ಥಳಕ್ಕೆ ಕರೆದೊಯ್ದ ಸ್ವಾಮಿ. ಎಲ್ಲ ಅಡೆತಡೆಗಳು ಯೇಸು ನಾಮದಲ್ಲಿ ಎಲ್ಲವೂ ದೂರ ಪಡಲಿ ದೇವರೇ. ಸ್ತೋತ್ರ ಕರ್ತನೆ. ಎಲೆಕ್ಟ್ರಿಕ್ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಕರೆಂಟ್ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತೇವೆ ದೇವರೇ. ದೇವರೇ, ನಿನ್ನ ದಾಸರು ಒತ್ತು ತಂದಿರುವ ಪ್ರತಿಯೊಂದು ವಾಕನ್ನು ಬಿತ್ತುತ್ತಿರುವಾಗ ಆತ್ಮಗಳಿಗೆ ಕರ್ತನೆ ರಕ್ಷಣೆ ಭಾಗ್ಯನುಂಟು ಮಾಡು ಸ್ವಾಮಿ. ನಶಿಸಿ ಹೋಗುವ ಆತ್ಮ ಹುಡುಕಿಸಿ ರಕ್ಷಿಸೋದಕ್ಕಾಗಿಯೇ ಈ ಲೋಕಕ್ಕೆ ನೀವು ಬಂದಿದ್ದೀರಲ್ಲಯ್ಯ ಅಪ್ಪ. ನಮ್ಮನ್ನು ರಕ್ಷಿಸಿದ ದೇವರೇ, ಇನ್ನು ಅನೇಕ ಜನರು ಲೋಕದಲ್ಲಿದ್ದಾರೆ ಸ್ವಾಮಿ. ಅವರೆಲ್ಲರೂ ರಕ್ಷಣೆಗೆ ಬರಲಿ ಯೇಸುವಿನ ನಾಮದಲ್ಲಿ. ಈಗ ಕರ್ತನ 7ನೇ ತಿಂಗಳಿನ ಮೊದಲನೇ ದಿನದಲ್ಲಿ ದೇವರೇ, ಈ ಒಂದು ಉಪವಾಸ ಕೂಟಗಳಲ್ಲಿ ದೇವರೇ 2ನೇ ಸೆಕ್ಷನ್ನಲ್ಲಿ ನಾವು ಬರಲಿಕ್ಕೆ ಎಷ್ಟೋ ನೀವು ಸಹಾಯ ಮಾಡಿದ್ದೇವೆ. ಅನೇಕ ಪ್ರಾಂತಗಳಿಂದ ದೇವರೇ, ದೂರ ಪಟ್ಟಣಗಳಿಂದ ಪ್ರಯಾಣ ಮಾಡಿ ಬಂದಿರುವಂಥ ಮಕ್ಕಳನ್ನು, ಅವರ ಆಸೆ ಆಕಾಂಕ್ಷೆಗಳನ್ನು ಕರ್ತನ ಈಡೇರಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ ಸ್ವಾಮಿ. ನಿನ್ನ ದಾಸರು ಕರ್ತನೆ, ಅವರು ಪತ್ನಿ ಜೊತೆ ದೇವರೇ ಅವ್ರ ಮಾರ್ಗಗಳಲ್ಲಿ ಎಷ್ಟೋ ಸರಳ ಮಾಡಿ ನಮ್ಮ ಮಧ್ಯದಲ್ಲಿ ಬರಮಾಡೋದಕ್ಕಾಗಿ ಸ್ತೋತ್ರ ಕರ್ತನೆ. ಎಲ್ಲವೂ ಹೋರಾಟಗಳಿಂದಲೂ ಎಲ್ಲವೂ ಶೋಧನೆಗಳಿಂದಲೂ ತಪ್ಪಿಸಿ ನಮ್ಮನ್ನು ಕಾದು ಕಾಪಾಡಿದ ಯೇಸುವೇ ನಿಮಗೆ ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಹಾಗೆ ನಾವೆಲ್ಲರೂ ಕೈಗಳ ಮೇಲೆ ಕೆತ್ತಿ ದೇವ್ರ ಮಹಿ ಬಿಡಿಸ್ತಾರಾಗಿರೋಣ. ದಯಮಾಡಿ ಎಲ್ಲರೂ ಕೈಗಳ ಮೇಲೆ ಕೆತ್ತಿ ದೇವ್ರ ಮಹಿ ಪಡಿಸೋಣ. ಹಲ್ಲೆಲೂಯ 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 ಹಲ್ಲೆಲೂಯ. ನನ್ನ ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ, ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಹತ್ತಿರವೇ ಇರುವವರೇ, ನಮ್ಮ ಪ್ರೀತಿಯ ಯೇಸುವೇ. ಆರಾಧನೆ ಆರಾಧನೆ, ದಯಮಾಡಿ ಎಲ್ಲ ಕೈಗಳೆತ್ತಿ, ಆರಾಧನೆ ನಿಮಗೆ, ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ಮತ್ತು ನಾವಿರ್ತ ಆರಾಧನೆ ನಿಮಗೆ ಸಪ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಸ್ತುತಿ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ಆರಾಧನೆ, ಆರಾಧನೆ ನಿಮಗೆ,
ನಿನಗೆ, ಆರಾಧನೆ ನಿನಗೆ. ನಾವೆಲ್ಲರೂ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಂದೇಶ ಭಾಗಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಸೇವಕರು ಹೊತ್ತು ತಂದಿರುವಂಥ ಪ್ರತಿಯೊಂದು ಮಾತು ನಮ್ಮ ಮುಖಾಮುಖಿಯಾಗಿ ನಮ್ಮ ಆತ್ಮಕ್ಕೆ ಬೇಕಾದಂಥ ಬಲವು ಕೃಪೆಯು ಕರ್ತನ ಮೇಲೆ ಕೊಡುವ ಹಾಗೆ ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದ ಯೇಸುವೇ, ನಿಮಗೆ ಸ್ತೋತ್ರ. ಉದಯ ಕಾಲದಿಂದಲೂ ಈ ಸಮಯದವರೆಗೂ ನಮ್ಮನ್ನು ನಡೆಸಿದ್ದೀರಿ, ನಿಮಗೆ ಮಹಿಮೆ. ಇವತ್ತಿನ ದಿನ ನಾವು ಮಾಡುವೆಲ್ಲ ಪ್ರಯಾಣಗಳಲ್ಲಿ, ಸೇವಕರು ಮಾಡುವೆಲ್ಲ ಪ್ರಯಾಣಗಳಲ್ಲಿ ಜೊತೆಯಾಗಿದ್ದು ನಡೆಸಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ನಮ್ಮ ಆತ್ಮೀಯ ಸಹೋದರರು ಅನೇಕ ಪ್ರಾಂತ್ಯಗಳಿಂದ ಅವರು ಅವರ ಮನೆಗಳನ್ನು ಬಿಟ್ಟು ಬಂದಿರುವಾಗಲೂ ನಿನ್ನ ಕೃಪೆಯು ಅವರ ಮೇಲೆ ಇರಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಈಗ ಕರ್ತನೇ, ಇಲ್ಲಿ ಸೇರಿ ಬಂದಿರುವಂಥ ಪುರುಷರು, ಸ್ತ್ರೀಯರು, ಯವನ ಮಕ್ಕಳು, ಚಿಕ್ಕ ಮಕ್ಕಳು, ವೃದ್ಧರು ನಿಮಗೆ ಸಮರ್ಪಣೆ, ಯಾಜಕರುಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಕರ್ತನೆ. ಇನ್ನು ಮುಂದೆ ನಡೆಯುವಂಥ ಎಲ್ಲ ಭಾಗದಲ್ಲಿ ದೇವರನ್ನ ಮಟ್ಟಿಗೆ ಮಾತಾಡೋಣ ಪ್ರಾರ್ಥಿಸ್ತಾ ಯೇಸುವಿನ ಅಧಿಕಾರ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಹಲ್ಲೆಲೂಯಾ. ದಯಮಾಡಿ ದೇವರಿಗೆ ಸ್ತೋತ್ರ ಮಾಡಿ ಜೋರಾಗಿ. ಹಲ್ಲೆಲೂಯಾ. ದಯಮಾಡಿ ಕೂತ್ಕೊಳ್ಳೋಣ. ಪುರುಷರು ಲೈನಾಗಿ ಕೂತ್ಕೊಳ್ರಿ. ಬರೋರಿಗೆ ನಾವು ಸಲ ಅವಕಾಶ ಕೊಡೋಣ. ಸರಿಯಾದ ರೀತಿಯಲ್ಲಿ ನಾವು ಕೂತ್ಕೊಳ್ಳೋಣ. ವಾಕ್ಯದ ಸಂದೇಶಕ್ಕೆ ನಾವು ಹೋಗೋದ ಮುಂಚಿತವಾಗಿ ನಮ್ಮದಲ್ಲಂಥ ಸೇವಕರನ್ನು ನಾವು ಬರಮಾಡಿಕೊಳ್ಳೋದು ಮುಂಚಿತವಾಗಿ ಅವರು ಸ್ವಾಗತಿಸ್ಕೊಳ್ಳೋಣ. ಕೂತ್ಕೊಂಡಿದ್ದೀರಾ? ಓಕೆ. ನಮ್ಮ ಕರ್ತನು ಒಡೆಯನು ಆದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕ ವಂದನೆ ತಿಳಿಸುತ್ತೇನೆ. ಹಲ್ಲೆಲೂಯಾ. ಈ ಮೊದಲನೇ ದಿನದಲ್ಲಿ ನಾವೆಲ್ಲರೂ ಕೂಡ ಸೇರಿ ಬರಲಿಕ್ಕೆ ದೇವರು ಸಹಾಯ ಮಾಡೋದಕ್ಕಾಗಿ ಎರಡು ಕಾಲ ನಾಲ್ಕು ದೇವರಿಗೆ ಸ್ತೋತ್ರ ಮಾಡೋಣ. ಒಂದು ಕೈ ತಂದಿರಿ, ಎರಡು ಕೈ ತಂದಿರಾ? ಮತ್ತು ಕೈ ಮೇಲೆ ಗೆದ್ದ ಇಲ್ಲಲ್ವಾ? ಜೋರಾಗಿ ಹಲ್ಲೆಲೂಯಾ. ವಾಕ್ಯಗಳಿಗೆ ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೇನ್. ಹಲ್ಲೆಲೂಯಾ. ಭಾಳ ಸಂತೋಷ. ವಿಶೇಷವಾಗಿ ದಾವ ಸೇವಕರು ನಮ್ಮದಲ್ಲಿ ಗಂಗಾವತಿ ಪ್ರಾಂತದಿಂದ ಅವರು ಬಂದಿದ್ದಾರೆ. ಅವರ ಹೆಸರು ವಿಜಯ್ ಕುಮಾರ್ ಎಂಬುದಾಗಿ ಅವರು ನಮ್ಮದಲ್ಲಿರೋದು ಭಾಳ ಸಂತೋಷ. ನಾವು ವಂದನೆ ತಿಳಿಸುತ್ತೇವೆ ಮತ್ತು ಆಂಟಿ ಅವರಿಗೂ ಕೂಡ ನಾವು ವಂದನೆ ತಿಳಿಸುತ್ತೇವೆ. ಸಮಯದಲ್ಲಿ ಸೇವಕರು ಮುಂದೆ ಬಂದು ವಾಕ್ಯವನ್ನು ಉಚ್ಚರಿಸುತ್ತರಾಗಿದ್ದಾರೆ. ಹಲ್ಲೆಲೂಯಾ. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಿ. ಇದು ಯಾಕೆ ಕಣ್ಣಿಗೆ ಹೋಗ್ತಾ ಇದೆ? ಯೇಸು ಪ್ರಾರ್ಥನಾ ಮಂದಿರದ ಹಿರಿಯ ಸೇವಕರಾಗಿರ್ತಕ್ಕಂಥ ಅಬ್ರಹ್ಮಯ್ಯನವ್ರಿಗೂ ವೈ, ಪ್ರಕಾಶ್ ಅಯ್ಯನವರು ವೈ ಹಾಗೂ ಯಾಕೋಬ್ ಅಯ್ಯನವ್ರಿಗೂ ಆ ಕುಟುಂಬಕ್ಕೂ ಮತ್ತು ಸಭೆ ಹಿರಿಯರೆಲ್ಲರಿಗೂ ಪ್ರತ್ಯೇಕವಾದ ಉಪವಾಸ ಕೂಡಿಕದ ವಂದನೆಗಳನ್ನು. ಹಲ್ಲೆಲೂಯಾ. ಸೊ ಎಷ್ಟು ಜನ ಲಾಸ್ಟ್ ಟೈಮ್ ನಾನು ಬಂದಿದ್ದೀನ ಮರ್ತೋಗ್ಬಿಟ್ಟಿರ? ಬರ್ತಿಲ್ಲ. ಸೊ ಬೈಬಲ್ ಒಬ್ಬರು ಕನ್ನಡದಲ್ಲಿ ಗಟ್ಟಿಗೆ ಓದಿದರೆ ನಿಮ್ಗೆ ಎಷ್ಟು ವಾಕ್ಯ ಬೇಕಾದ್ರೆ ಅಷ್ಟು ಹೇಳ್ತೀನಿ. ಹಲ್ಲೆಲೂಯಾ. ಭಾಳ ಅಯ್ಯನವರು, ಅಬ್ರಹ್ಮಯ್ಯವರು ಭಾಳ ಪ್ರೀತಿಯಿಂದ ಅಯ್ಯನವರೇ ಬರಬೇಕಂದಾಗ 3 ದಿವಸಗಳು ಬರ್ಬೇಕಾದ್ರೆ 3 ದಿವಸನೂ ಬರ್ತೀರಿ ಅಂತ ಹೇಳಿದೆ. 3 ದಿವಸನೂ ಸಮೃದ್ಧಿಯಾದ ಮಳೆ ಬರ್ತದೆ. ಅದನ್ನು ತಮ್ಮ ಹೃದಯದಲ್ಲಿ ಏನು ಮಾಡಬೇಕು? ಬಿತ್ತನೆ ಮಾಡ್ಕೊಳ್ಬೇಕು. ತಮ್ಮ ಹೃದಯ ಏನು ಮಾಡಬೇಕು? ಬಿತ್ತನೆ ಮಾಡಬೇಕು. ಇಲ್ಲಾಂದರೆ ಮಳೆ ಬಂತು, ಹಾಗೇ ಹರಿದುಕೊಂಡು ಚರಂಡಿ ಸೇರಿತು, ಹಾಗೇ ಹರ್ಕೊಂಡು ಎಲ್ಲೋ ಹೋಯ್ತು ಅಂದ್ರೆ ಅದು ಉಪಯೋಗ ಬರೋದಿಲ್ಲ. ಅದೇನಾಗಬೇಕು? ಸಫಲ ಆಗಬೇಕು. ಏನಾಗಬೇಕು? ಸಫಲ ಆಗಬೇಕು. ಸೊ 4ನೇ ತಿಂಗಳು ನಾನು ಬಂದಿದ್ದೆ. ಎಷ್ಟನೇ ತಿಂಗಳು ಬಂದಿದ್ದೆ? 4ನೇ ತಿಂಗಳು. ಇದು ಎಷ್ಟನೇ ತಿಂಗಳು? ಸುಮಾರು 3 ತಿಂಗಳಲ್ಲಿ ಸಾವಿರಾರು ಕಿಲೋಮೀಟರ್ ಸುವಾರ್ತೆ ಸಾರಿದ್ದೇನೆ. ಹಲ್ಲೆಲೂಯಾ. ಸಾವಿರಾರು ಕಿಲೋಮೀಟರ್ ಪ್ರತಿ ಭಾನುವಾರ ಎಲ್ಲೋ ಒಂದು ಕಡೆ ಸುವಾರ್ತೆಗೆ ಹೋಗ್ತಾ ಇದ್ದೀನಿ. ದೇವರ ಕೃಪೆ ಮಾತ್ರ. ಏನು ಅಲ್ಲಿಂದ ಇಲ್ಲಿವರೆಗೆ ನಾನೇನು ಸ್ವಲ್ಪ ಸಣ್ಣಗಾಗಲಿಲ್ಲ, ದಪ್ಪ ಆಗಲಿಲ್ಲ, ಹಾಗೇ ಇದ್ದೀನಿ. ದೇವ್ರ ಕೃಪೆ. ಹಲ್ಲೆಲೂಯಾ. ಎಲ್ಲ ನಾವು ಬರಬೇಕಾದ್ರೆ ಒಂದು ಹೋಟ್ಲಿಗೆ ಹೋಗಿದ್ವಿ ನಾವು, ನಮ್ಮ ಮನೆಯವರೆಲ್ಲರೂ. ಆ ಹೋಟ್ಲಲ್ಲಿ ಏನಾಗಿತ್ತು ಅಂದರೆ, ಒಬ್ಬ ಇಡ್ಲಿ ಕೇಳ್ತಾ ಇದ್ದ, ಒಬ್ಬ ಟೀ ಕೇಳ್ತಾ ಇದ್ದ, ಇನ್ನೊಬ್ಬ ದೋಸೆ ಕೇಳ್ತಿದ್ದ, ಇನ್ನೊಬ್ಬರು ಬಿರಿಯಾನಿ ಇದೆ ಅಂತ ಕೇಳ್ತಾಯಿದ್ರು, ಇನ್ನೊಬ್ಬರು ಹೇಳ್ತಾಯಿದ್ರು ವಡ ಬೇಕಂತ ಕೇಳ್ತಾಯಿದ್ರು.
ಇನ್ನೊಬ್ಬರು ಕೋಲ್ಡ್ ಕಾಫಿ ಬೇಕಂತ ಕೇಳ್ತಿದ್ರು. ಇದೆಲ್ಲ ಏನಂದರೆ ಹೋಟಲ್ ಇದೆಲ್ಲ ಏನು ಹೋಟಲ್. ಹಾಗೆ ಮನೆಗೆ ಹೋದಾಗ ಅಲ್ಲಿ ಒಂದು 6 ಜನ ಇದ್ದರು. ಒಂದು ಮನೆಯಲ್ಲಿ ಒಂದು ರೂಮಲ್ಲಿ ಒಬ್ಬರು ಸೆಲ್ ಫೋನ್ ನೋಡ್ತಾಯಿದ್ರು, ಇನ್ನೊಂದು ಕಡೆ ಮಾತಾಡ್ತಾಯಿದ್ರು, ಇನ್ನೊಂದು ಕಡೆ ಏನು ಮಾಡ್ತಿದ್ರು ಕೆಳಗಡೆ ಕುಂತ್ಕೊಂಡು ಟಿ ವಿ ನೋಡ್ತಾಯಿದ್ರು, ಇನ್ನೊಬ್ರು ಏನು ಮಾಡ್ತಿದ್ರು ಪೇಪರ್ ಓದ್ತಾಯಿದ್ರು, ಇನ್ನೊಬ್ಬರು ಎಲ್ಲೋ ಆಲೋಚನೆ ಮಾಡ್ತಿದ್ರು. ಇದೇನಿದು ಕುಟುಂಬ ವ್ಯವಸ್ಥೆ. ಇದೇನಿದು ಕುಟುಂಬ ವ್ಯವಸ್ಥೆ. ಆದರೆ ಸಂಘ, ಸಭೆ, ಚರ್ಚ್, ಗ್ರೀಕಲ್ಲಿ ಎಕಲೇಶಿಯಾ ಅಂತ ಕರೀತಾರೆ. ಗ್ರೀಕಲ್ಲಿ ಏನು ಕರೀತಾರೆ? ಎಕಲೇಶಿಯಾ ಅಂದರೆ ಸಭೆ. ಅಂದರೆ ನಾವೆಲ್ಲರೂ ಒಬ್ಬರ ಅಧೀನದಲ್ಲಿ ಒಬ್ಬರ ಮಾತಿನಲ್ಲಿ ವಿಧೇಯಕ್ಕಾಗಿ ಒಂದೇ ದೇಹದ ರೊಟ್ಟಿ, ಒಂದೇ ದ್ರಾಕ್ಷಾರಸ ಕುಡಿದು ನಾವೇನಾಗಿದ್ವಿ? ಒಂದೇ ದೇಹದ ರೊಟ್ಟಿ, ಒಂದೇ ದೇಹದ ರಕ್ತ ಎಂಬ ದ್ರಾಕ್ಷಾರಸವನ್ನು ಕುಡಿದು ನೂತನ ಬಲ, ನೂತನ ಶಕ್ತಿಯನ್ನು ಎಲ್ಲಿ ಹೊಂದ್ತೀವಿ? ಸಭೆಯಲ್ಲಿ, ಸಂಘದಲ್ಲಿ, ಚರ್ಚಲ್ಲಿ ಹೊಂದುತ್ತೀವಿ. ಹಾಗಾದರೆ ಇವತ್ತು 3 ದಿನಗಳ ಕಾಲ 3 ವಿಶೇಷವಾದ ವಿಷಯದ ಮೇಲೆ ನಾನು ದೇವರ ಆತ್ಮದ ಮೂಲಕ ಮಾತಾಡುತ್ತೇನೆ. ಹಲ್ಲೆಲೂಯಾ. ನನ್ನ ಸ್ವಂತ ಬುದ್ಧಿವಂತಿಕೆ ಆಗಲಿ, ಸ್ವಂತ ಆಲೋಚನೆ ಆಗಲಿ ಏನಿರೋದಿಲ್ಲ. ದೇವರು ಹೆಂಗೆ ನಡೆಸ್ಕೊಂಡು ಹೋಗ್ತಾನೋ ಹಾಗೇ ಹೋಗ್ತಾ ಇರ್ತೀನಿ. ಸರ್ 11 ಗಂಟೆವರೆಗೆ ಕುಂದಿರ್ತೀರಾ? 11 ಗಂಟೆವರೆಗೆ ಕೂತ್ರೆ 11 ಗಂಟೆವರೆಗೆ ಬೇಜಾರಿಲ್ದಂಗೆ, ಬೋರ್ ಇಲ್ದಂಗೆ ಹೇಳ್ತೀನಿ ವಾಕ್ಯಗಳು. ಹಲ್ಲೆಲೂಯಾ. 3 ದಿನ ಬೇರೆ ಬೇರೆ ವಿಷಯ ಹೇಳ್ತೀನಿ, ಮತ್ತೆ ರಿಪೀಟ್ ಮಾಡೋದಿಲ್ಲ. ಹಲ್ಲೆಲೂಯಾ. ದೇವರ ಕೃಪೆಯಿಂದ ಸಭೆಯಲ್ಲಿ ಯಾರಿರಬೇಕು? ಸಭೆಯ ಅಧೀನ ಯಾರದು? ನಾವೆಲ್ಲ ಯಾರು? ಸಭೆ ಏನು ಮಾಡಬೇಕು? ಉಪವಾಸ ಪ್ರಾರ್ಥನೆಯ ಕೂಟಗಳಲ್ಲಿ ಈ ಸಭೆಯಲ್ಲಿ ನನ್ನ ಪಾತ್ರ ಏನು, ಸಂಘದ ಪಾತ್ರ ಏನು, ಊರಿನವರ ಪಾತ್ರ ಏನು, ಸಮೂಹದವರ ಪಾತ್ರ ಏನು? ಇದು ಒಂದು ವಿಷಯ. ಆದರೆ ಸಭೆಗೆ ಮುಖ್ಯಸ್ಥರು ಯಾರಿರಬೇಕು? ಸಭೆಯಿಂದ ನಾವು ಬಂದಂಗೆ ಬಂದು, ಕುಂತಂಗೆ ಕುಂತು, ಕೇಳ್ದಂಗೆ ಕೇಳಿ, ಹೊರಗೆ ಹೋದ್ಮೇಲೆ ಏನು ಹೇಳಿದ್ರು ಅಂದರೆ ಕತ್ತೆ ಹೇಳಿದ್ರು. ಕತ್ತೆ ಅಪ್ಪ ಯಾರಂದರೆ ಕತ್ತೆ, ಕತ್ತೆ ತಾತ ಯಾರಂದರೆ ಕತ್ತೆ ತಾತ, ಕತ್ತೆ ಅವ್ರ ಮುತ್ತಾತ ಯಾರಂದರೆ ಕತ್ತೆ. ಈಗ ಆಗಬಾರ್ದು. ನಾವೆಲ್ಲ ಯಾರು? ಪರಿಶುದ್ಧರು, ಪವಿತ್ರರು, ದೇವರ ಮಕ್ಕಳಾಗಿರೋದ್ರಿಂದ ತಾವುಗಳು ಫಿಸಿಕಲಿ, ಮೆಂಟಲಿ ಇಲ್ಲಿದ್ದರೆ ಆಶೀರ್ವಾದ ಹೊಂದುತ್ತೀರಿ. ಹಲ್ಲೆಲೂಯಾ. ಆಶೀರ್ವಾದ ಬೇಕಂದರೆ ಎಲ್ಲರೂ ಇರಿ. ಆಶೀರ್ವಾದ ಬೇಡ, ನಾವೆಲ್ಲೇ ಹೋಗ್ತೀವಿ ಅಂದರೆ ನಿಮ್ಮನ್ನೆಲ್ಲೋ ಒಂದು ಕಡೆ ಕರ್ಕೊಂಡೋಗಿ ತೋರಿಸ್ತೀನಿ. ಅದನ್ನು ಕೂಡ ತೋರಿಸ್ತೀನಿ. ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಎಲ್ಲಿ 2,000 ಜನ 3,000 ಜನ ಇದ್ದರೂ ಅಲ್ಲಿ ನಾನು ಇರ್ತೀನಿ ಸುವಾರ್ಚಾರ್ಯ ಅಂತ ಹೇಳಿದಾರಾ? ಇಲ್ಲ, ಎಲ್ಲಿಲ್ಲ. 2-3 ಎಷ್ಟಿದ್ರೆ ಸಾಕು? 2-3 ಏಕ ಮನಸ್ಸಿನಿಂದ ಇದ್ದರೆ ಸಾಕು. ಹಲ್ಲೆಲೂಯಾ. ಅವ್ರ ಮಧ್ಯದಲ್ಲಿ ಅಂದರೆ ನಮ್ಮ ಮಧ್ಯದಲ್ಲಿ ಈಗ ದೇವರಿದ್ದಾನೆ. ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡೋಣ. ಉಪವಾಸ ಕೂಟಗಳಲ್ಲಿ ನಮ್ಮ ಪತ್ನಿಗೆ ಹೇಳ್ತಾ ಇದ್ದೆ, ಅವರು ಯೂಸಲಿ ಲಾಂಗ್ ಜರ್ನಿ ಎಲ್ಲಿ ಬರೋದಿಲ್ಲ. ಅವ್ರಿಗೆ ಜಾಯಿಂಟ್ ಪೇನ್ ಇದ್ದಾವೆ, ತುಂಬ ಸುವಾರ್ತೆ ಕಷ್ಟಪಟ್ಟಿದ್ದಾರೆ, ಸೇವಕರಿಗಾಗಿ ತುಂಬ ಪ್ರಯಾಸಪಟ್ಟಿದ್ದಾರೆ. ಈ ಒಂದು ಸಮಯದಲ್ಲಿ ಅವರು ಕೂಡ ಸೈತಾನನ್ನು ದೂರ ಬರೋಕ್ಕೆ ಪರ್ಮಿಟ್ ಮಾಡಿಲ್ಲ. ಯಾಕೋ ಇವತ್ತು ನಾನು ಬರ್ತೀನಿ ಅಂತ ಹೇಳಿದ್ರು ಬೆಳಗ್ಗೆ ಸಡನ್ನಾಗಿ. ಆಯಿತು ಬಾ ನೋಡೋಣ ಇವ್ರ ಮನೆಗಳ ಮುಂದೆ. ನಿಜವಾಗಿ ದೇವರನ್ನು ಈ ಹಳ್ಳಿಯಲ್ಲಿ, ಈ ಸಭೆಯಲ್ಲಿ ಆತ್ಮದ ದೇವರನ್ನು ನಾವು ನೋಡ್ಬೋದು ಅಂತೇಳಿ ಅವ್ರು ಕರ್ಕೊಂಬಂದೆ. ಹಲ್ಲೆಲೂಯಾ. ಎಲ್ಲರೂ ಒಂದ್ಸಲ ಗಟ್ಟಿಗೆ ಚಪ್ಪಾಳೆ ಹೊಡೆದು ದೇವರಿಗೆ ಮಹಿಮೆ ಪಡ್ತಾನೆ. ಇನ್ನೂ ಗಟ್ಟಿಗೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸಭೆ ಅಂದರೆ ಏನು, ಸಭೆಗೆ ಯಾರು ಇರಬೇಕು, ಸಭೆ ಅಂದರೆ ಏನು ಉದ್ದೇಶ ಅನ್ನೋದ್ರ ಬಗ್ಗೆ ಮೊದಲು ಹೇಳಿ ನಾನು ವಾಕ್ಯ ಮುಂದಕ್ಕೆ ಹೋಗ್ತೇನೆ. ಎಫೆಸದವರಿಗೆ ಬರೆದ ಪತ್ರಿಕೆ, ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನ. ಯಾರಾದರೂ ಒಬ್ಬರು ಸಿಕ್ಕರು ಗಟ್ಟಿಗೆ ಓದಿದರೆ ನಾನು ಇನ್ನೂ ಸ್ಪೀಡಾಗಿ ಹೋಗ್ತಾ ಇರ್ತೀನಿ. ಸಭೆಯು ಅಂದರೆ ನೋಡಿ ಎಲ್ಲರೂ, ಇದೇನಿದು? ಸಭೆಯು ಏನಾಗಿದೆ? ಇದು ಆತನ ದೇಹವಾಗಿದೆ. ಯಾರ ದೇಹ? ಕ್ರಿಸ್ತನ ದೇಹ, ದೇವರ ದೇವಾಲಯ, ಆತನ ದೇಹವಾಗಿದೆ. ಮುಂದೆ ಓದಿ ಬ್ರದರ್. ಎಲ್ಲವನ್ನು
ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಏನಾಗಿದೆ ಇದು ಸಭೆ ಪರಿಪೂರ್ಣವಾಗಿದೆ. ಇದು ಏನಾಗಿದೆ? ಇದು ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣ ಆಗಿದೆ. ಉಪವಾಸ ಪ್ರಾರ್ಥನೆಯಲ್ಲಿ ಪರಿಪೂರ್ಣವಾಗಿದೆ, ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ, ಮತ್ತು ಬೈಬಲ್ ಓದೋದ್ರಲ್ಲಿ, ಎಲ್ಲದರಲ್ಲಿ ಏನಾಗಿದೆ? ಪರಿಪೂರ್ಣವಾಗಿದೆ. ಇಂಥ ಸಭೆಯಲ್ಲಿ ದೇಹ ಮಾತ್ರ ಇದೆ, ತಲೆಗಳು ಇರಬೇಕಲ್ಲ. ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. ಇಲ್ಲಿ ನೋಡಿ, ಸಭೆಯೆಂಬ ದೇಹಕ್ಕೆ ಯಾರತ? ಆತನು ಶಿರಸ್ಸಾಗಿದ್ದಾನೆ. ಹಲ್ಲೆಲೂಯ. ಆತನೇನಾಗಿದ್ದಾನೆ? ಶಿರಸ್ಸಾಗಿದ್ದಾನೆ. ಅಂದರೆ ದೇಹ ಇದೆ, ನಾವೆಲ್ಲರೂ ಏನಾಗಿದ್ದೀವಿ? ದೇಹವಾಗಿದ್ದೀವಿ. ಅರ್ಥ ಆಯ್ತಾ? ಇದನ್ನು ಕೈ ಮೇಲೆ ಎತ್ತಕ್ಕೆ ಬಂದಿಲ್ಲ, ಏನಂತಾರೆ? ಇದನ್ನು ಪಾರ್ಶ್ವವಾಯು ಹೊಡೆದಿದೆ ಅಂತಾರೆ. ಏನಂತಾರ? ಪಾರ್ಶ್ವವಾಯು ಹೊಡೆದಿದೆ. ಭಾಳ ದೂರದಿಂದ ಪ್ರಯಾಣ ಮಾಡ್ಕೊಂಬಂದ್ವಿ, ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಕೊಂಬಂದ್ವಿ. ಆದರೂ ನೀವೆಲ್ಲ ಕುಂತ್ರೆ ಎಷ್ಟೊತ್ತು ಬೇಕಾದರೂ ವಾಕ್ಯ ಹೇಳ್ತೀನಿ. ಹಾಗಾದರೆ ಸಭೆ ದೇಹವಾಗಿದೆ, ಆತನು ಶಿರಸ್ಸಾಗಿದ್ದಾನೆ. ಹಾಗೆ ನಾವು ಯಾರ ಅಧೀನಕ್ಕೆ ಒಳಪಡಬೇಕಂದ್ರೆ ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ನಾವೆಲ್ಲ ಯಾರಂದ್ರೆ ಆತನನ್ನೇ ಅನುಸರಿಸಬೇಕು. ಇವತ್ತು ಏನಾಗಿದೆ ಅಂದರೆ ಎಲ್ಲ ಯುವಕರು ಏನಾಗಿದೆ, ಸಿನಿಮಾ ನೋಡೋದರಲ್ಲಿ ಸಿನಿಮಾ ಹೀರೋಗೆ ಅನುಸರಿಸ್ತಾರೆ. ಆಮೇಲೆ ಕ್ರಿಕೆಟ್ನ 2 ತಾಸು 3 ತಾಸು ನೋಡ್ತಾರೆ, 4 ತಾಸು ಕ್ರಿಕೆಟ್. ಫುಟ್ಬಾಲ್ 2 ತಾಸು ನೋಡ್ತಾರೆ, 1 ತಾಸು ನೋಡ್ತಾರೆ. ಆರಾಧನೆಗೆ ಬಂದರೆ, ಸಭೆಗೆ ಬಂದಾಗ, ಆರಾಧನೆಗೆ ಬಂದಾಗ ನಿಮಗೆಲ್ಲ ಬುದ್ಧಿ, ಜ್ಞಾನ, ಶಕ್ತಿ, ಆಲೋಚನೆ ಎಲ್ಲ ಕೊಟ್ಟಾಗ ಸಹಿತ ಅಪ್ಪ ಸೊಂಟ ನಾವು ಎಷ್ಟೊತ್ತಪ್ಪ ಈ ಪಾಸ್ಟ್ರು ಎಷ್ಟೊತ್ತಪ್ಪ ಐತೆ ಹೇಳೋದು ವಾಕ್ಯ ಅಂತೇಳಿ ಏನು ಮಾಡ್ತೀವಿ? ಅನುಸರಿಸೋದಿಲ್ಲ. ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೀನು ಏನೇನಾಗಿರು, ನೀನು ಇಂಜಿನಿಯರ್ ಆಗಿರೋ, ಡಾಕ್ಟ್ರ್ ಆಗಿರೋ, ಅಥವಾ ನೀನು ಬ್ರಿಲಿಯಂಟ್ ಆಗಿರೋ, ವಾಟ್ ಎವರ್ ಯು ಮೇ ಬಿ, ಲೋಕದ ರೀತಿಯಲ್ಲಿ ನೀನು ಏ ರ್ಯಾಂಕನ್ನು ಪಡೆದಿರೋ, ಪರಲೋಕದಲ್ಲಿ ನಿನ್ನ ಮೆಂಬರ್ಶಿಪ್ ಇದೆಯಾ? ಹಲ್ಲೆಲೂಯ. ನೀನು ಪಾಪದ ಬಾಗಿಲು ತೆಗೆದರೆ ಪರಿಶುದ್ಧದ ಬಾಗಿಲು ಮುಚ್ಚಿ ಹೋಗುತ್ತದೆ.
ನೀನು ಪರಿಶುದ್ಧದ ಬಾಗಿಲು ತೆರೆದ್ರೆ ಪಾಪದ ಬಾಗಿಲು ಮುಚ್ಚಿ ಹೋಗ್ತೈತೆ. ಇವತ್ತು ಕ್ರಿಸ್ತರಾಗಿರ್ತಕ್ಕಂಥ ನಾವು ಏನು ಮಾಡ್ಬೇಕಂದ್ರೆ ಪರಿಶುದ್ಧವಾದ 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 ಕದಗಳನ್ನು ತೆರೆಯಬೇಕಾಗಿದೆ. ಆತನ ಮಾರ್ಗದಲ್ಲಿ ನಡಿಬೇಕಾಗಿದೆ. ಆತನ ವಾಕ್ಯಗಳನ್ನು ಅನುಸರಿಸಬೇಕಾಗಿದೆ. ಆತನೊಂದಿಗೆ ನಾವು ಏನು ಬೇಕಾಗಿದೆ? ಜೀವಿಸಬೇಕಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಯಾರು? ಮೊದಲು ಎಲ್ಲಿದ್ದೀವಿ? ನಾವು ಎಲ್ಲಿದ್ದೀವಿ? 1 ಪೇತ್ರವರೆಗೆ ಬರೆದ ಪತ್ರಿಕೆ, ಪೇತ್ರನ ಪತ್ರಿಕೆ, 1 ಪೇತ್ರದನ ಬರೆದ ಪತ್ರಿಕೆ, 1 ಪೀಟರ್ ಚಾಪ್ಟರ್ 2:29. ಎರಡು 29. 2:13. ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತ ಅಧೀನರಾಗಿರಿ. ಅರಸನು ಸರ್ವಾಧಿಕಾರಿ ಅಂತಲೂ ಬೇರೆ ಅಧಿಪತಿಗಳು ಕೆಟ್ಟ ನಡತೆಯುಳ್ಳವರನ್ನು ದಂಡಿಸುವುದಕ್ಕೂ ಒಳ್ಳೆ ನಡತೆಯುಳ್ಳವರನ್ನು ಪ್ರೋತ್ಸಾಹಪಡಿಸುವುದಕ್ಕೂ ಅರಸನಿಂದ ಕಳುಹಿಸಲ್ಪಟ್ಟವರೆಂತಲೂ ತಿಳಿದು ಅವರಿಗೆ ಅಧೀನರಾಗಿರಿ. ಏನಾಗಿರ್ಬೇಕು? ನಾವು ಅಧೀನರಾಗಿರ್ಬೇಕು. ನಾವೇನಾಗಿರ್ಬೇಕು? ಅಧೀನರಾಗಿರ್ಬೇಕು. ಆಮೇಲೆ 23ನೇ ವಚನ ನೋಡಿ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನು ಬೆದರಿಸದ ನ್ಯಾಯವಾಗಿ ತೀರ್ಪು ಮಾಡುವಾತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಹಲ್ಲೆಲೂಯಾ. ನಮಗಾಗಿ ನಿಮಗಾಗಿ ಏನು ಮಾಡ್ದ ಅಂದ್ರೆ ಆತ ಮರಣ ಕಂಬವನ್ನು ಏರಿದ. ಕತ್ತಲೆಯಲ್ಲಿ ಇರ್ತಕ್ಕಂಥ ನಮ್ಮನ್ನು ಮಾಡ್ದ? ಬೆಳಕಿನಡಿಗೆ ತಂದ. ಬೆಳಕಿನಡಿಗೆ ಬಂದಾಗ ನಾವು ಏನು ಮಾಡ್ಬೇಕಂದ್ರೆ ಸೆಲ್ ಫೋನ್ ನೋಡ್ಕೊತ ಎಲ್ಲೋ ಮನಸ್ಸಿಟ್ಕೊತ ಆ ಕಡೆ ಈ ಕಡೆ ಧ್ಯಾನ ಮಾಡ್ಕೊತ ಇರಬಾರ್ದು. ನಾವೇನು ಮಾಡ್ಬೇಕಂದ್ರೆ ಆತನನ್ನೇ ಆರಾಧಿಸಬೇಕು, ಆತನನ್ನೇ ಸ್ತುತಿಸಬೇಕು, ಆತನೊಟ್ಟಿಗೆ ನಡಿಬೇಕು. ಯಾವಾಗಲೂ ಪರಿಶುದ್ಧದ ಬಾಗಿಲನ್ನು ತೆರೆದು ಆತನೊಂದಿಗೆ ನಾವೇನು ಮಾಡಬೇಕು? ನಡೆಯಬೇಕಾಗಿದೆ. ಯಾಕಂದರೆ ಆತನಾಗಿ ಏನು ಮಾಡಿದ್ದಾನೆ? ಬಂದಿದ್ದಾನೆ. ನಿನ್ನ ಪಾಪಗಳನ್ನು ಹೊತ್ತುಕೊಂಡಿದ್ದಾನೆ. ಸಿಲುಬೆ ಕಂಬ ಏರಿದ್ದಾನೆ. ಏನಾಗಿದ್ದಾನೆ? ಮರಣವನ್ನು ಜಯಿಸಿ ತಿರುಗಿ ನನಗಾಗಿ ನಿನಗಾಗಿ ಎದ್ದಿದ್ದಾನೆ. ಉಚಿತವಾಗಿ ನನ್ನನ್ನು ನಿನ್ನನ್ನು ಆತನ ರಕ್ತದಿಂದ, ಅಮೂಲ್ಯವಾದ ರಕ್ತದಿಂದ ಏನು ಮಾಡಿದ್ದಾನೆ? ಕೊಂಡುಕೊಂಡಿದ್ದಾನೆ. ಅಂಥ ದೇವರ ಸನ್ನಿಧಿಯಲ್ಲಿ ನಿನ್ನ ಕರ್ತವ್ಯವೇನು? ಹಲ್ಲೆಲೂಯಾ. ಹಾಗಾದರೆ ಈ ಸಭೆ ಹಿನ್ನೆಲೆ ನೋಡಿದಾಗ, ಈ ಸಭೆ ಆರಂಭ ಯಾಗಾಯ್ತಂದ ನೋಡಿದಾಗ, ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ಸಿಲ್ಬೆ ಮರಣವನ್ನು ಹೊಂದಿದ್ದ ದಿನಕ್ಕೆ ಗುಡ್ ಫ್ರೈಡೆ ಅಂತ ಕರಿತೀವಿ. ಅದಾದಮೇಲೆ ಭಾನುವಾರ ದಿನಕ್ಕೆ ಈಸ್ಟರ್ ಅಂತ ಕರಿತೀವಿ, ಅಥವಾ ಪುನರುತ್ಥಾನ ದಿನ ಅಂತ ಕರಿತೀವಿ. ಅದಾದಮೇಲೆ 50ನೇ ದಿನಕ್ಕೆ, ಸರಿಯಾಗಿ 50ನೇ ದಿನಕ್ಕೆ ಪೆಂಟಿಕೋಸ್ಟ್ ಡೇ, ಪಂಚಶತಮಾನ ದಿನ ಅಂತ ಕರಿತೀವಿ. ಪೆಂಟಿಕೋಸ್ಟ್ ಡೇ ಅಂದರೆ ಅದು ಸಭೆ ಹೆಸರಲ್ಲ. ಅರ್ಥ ಆಯ್ತಾ? ಯೇಸು ಸ್ವಾಮಿ ಈ ಲೋಕದಿಂದ 40ನೇ ದಿನಕ್ಕೆ ಮೇಲೆ ಹೋಗಿ ಆತನು ಪರಿಶುದ್ಧಾತ್ಮ ದೇವರನ್ನು ಈ ಲೋಕಕ್ಕೆ ಕಳಿಸುತ್ತಾನೆ. ಅದೇನೋ ಪರಿಶುದ್ಧಾತ್ಮ ದೇವರನ್ನು ಈ ಲೋಕಕ್ಕೆ ಕಳಿಸುತ್ತಾನೆ. ಹಾಗಾದರೆ ಪರಿಶುದ್ಧಾತ್ಮ ದೇವರು ವ್ಯಕ್ತಿನ ಶಕ್ತಿನ? ಪರಿಶುದ್ಧಾತ್ಮ ವ್ಯಕ್ತಿನೂ ಹೌದು, ಶಕ್ತಿನೂ ಹೌದು, ಪರಿಶುದ್ಧಾತ್ಮ ದೇವರು ಹೌದು. ಈ ಪರಿಶುದ್ಧಾತ್ಮ ದೇವರು ಬಂದಾಗ, ಧರ್ಮಶಾಸ್ತ್ರ ಬಂದಾಗ ನೋಡಿ, ಮೋಸೆ ಸೀನಾಯಿ ಪರ್ವತದಿಂದ ಧರ್ಮಶಾಸ್ತ್ರ ತಂದ. ವಿಮೋಚನ ಕಾಂಡ 32ನೇ ಅಧ್ಯಾಯ 28ನೇ ವಚನದಲ್ಲಿ ಯಾರಾದರೂ ಓದ್ತೀರಾ? ಮೋಸೆ ಧರ್ಮಶಾಸ್ತ್ರ ತಂದಾಗ, ಧರ್ಮಶಾಸ್ತ್ರ ಬಂದಿದ್ದ ತಕ್ಷಣವೇ ಏನಾಯ್ತು ಅಂದರೆ ಗಲಿಬಿಲಿ ಆಯಿತು, ಪಾಪ ಹೊರಗಡೆ ಬಂತು, ಸಮಾಧಾನ ಇರಲಿಲ್ಲ. 3,000 ಜನ ಆ ಕೂಡಲೇ ಏನು ಮಾಡಿದ್ರು? ಖಗ್ಗೊಲೆ ಮಾಡಿದರು. ಓದಿ ಯಾರಾದರೂ? ಲೇವಿಯ ಕುಲದವರು ಮೋಶೆಯ ಆಜ್ಞೆಯ ಮೇರೆಗೆ. ಯಾರ ಆಜ್ಞೆ ಮೇರೆಗೆ?
ಮೋಸೆ ಆಜ್ಞೆ ಮೇರೆಗೆ ಮಾಡಿದರು. ಆ ದಿನದಲ್ಲಿ ಜನರೊಳಗೆ ಹೆಚ್ಚು ಕಡಿಮೆ 3,000 ಮಂದಿ ಕೊಲ್ಲಲ್ಪಟ್ಟರು. ಏನಾಯ್ತು? 3,000 ಜನರು ಕೊಲ್ಲಲ್ಪಟ್ಟರು. ಯಾವಾಗ? ಮೋಸೆ ಸೀನಾಯಿ ಪರ್ವತದಿಂದ ಧರ್ಮಶಾಸ್ತ್ರವನ್ನು ತಂದಾಗ. ಆದರೆ ಯೇಸು ಸ್ವಾಮಿ ಪುನರುತ್ಥಾನವಾದ ಮೇಲೆ 40 ದಿವಸ ಇಲ್ಲಿ ಸುವಾರ್ತೆ ಸಾರಿ ಮತ್ತೆ ಪರಲೋಕಕ್ಕೆ ಏರಿ ಪಂಚಶತಮಾನ ದಿನದಲ್ಲಿ ಆತನು ಪರಿಶುದ್ಧಾತ್ಮ ದೇವರ ಶಕ್ತಿಯನ್ನು ಕಳಿಸಿದಾಗ ಏನಾಯ್ತಂದರೆ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41ನೇ ವಚನ ನೋಡಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41ನೇ ವಚನ. ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 2 ವರ್ಸ್ 41. ಅವನ ಮಾತಿಗೆ ಒಪ್ಪಿಕೊಂಡವರು, ಅವನ ಮಾತಿಗೆ ಪೇತ್ರನು ಸುವಾರ್ತೆ ಸಾರಿದಾಗ ಅವನ ಮಾತಿಗೆ ಒಪ್ಪಿಕೊಂಡವರು, ದೀಕ್ಷಾಸ್ನಾನ ಪಡೆದುಕೊಂಡವರು ಎಷ್ಟು ಸಾವಿರ ಜನ? ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಎಷ್ಟು ಸಾವಿರ ಜನ ಸೇರಿದ್ರು? 3,000 ಜನ. ಅಂದ್ರೆ ಪರಿಶುದ್ಧಾತ್ಮ ದೇವರು ಕೆಳಗೆ ಬಂದಿದ್ದ ತಕ್ಷಣನೇ ದೀಕ್ಷಾಸ್ನಾನ ಪಡೆದವರು 3,000 ಜನ. ಅದೇ ಧರ್ಮಶಾಸ್ತ್ರ ಮೋಸೆ ತಂದಿದ್ದ ತಕ್ಷಣನೇ ಕೆಳಗಡೆ ಬಂದ ಮೇಲೆ ಶಿಕ್ಷೆಗೊಳಗಾದವರು ಎಷ್ಟು ಜನ? 3,000 ಜನ. ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಶಿಕ್ಷೆ ತೀವ್ರ ಗತಿಯಲ್ಲಿತ್ತು. ಹಳೆ ಒಡಂಬಡಿಕೆಯಲ್ಲಿ ಏನಿತ್ತು? ಶಿಕ್ಷೆ ತೀವ್ರ ಗತಿಯಲ್ಲಿತ್ತು. ಹೊಸ ಒಡಂಬಡಿಕೆಯಲ್ಲಿ ಶಿಕ್ಷೆ ಮತ್ತು ಎಲ್ಲವನ್ನು ಪಾಪವನ್ನು, ಶಿಕ್ಷೆಯನ್ನು, ಎಲ್ಲವನ್ನು ಆತನ ಬೆನ್ನಿನ ಮೇಲೆ ಹೊತ್ಕೊಂಡು ಏನು ಮಾಡ್ದ? ನನ್ನ ಮಗನೇ, ನನ್ನ ಮಗಳೇ, ಬಾ 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 ಅಂತ ಕರೆದು ಏನು ಮಾಡ್ದ? ಆತನ ಶಿಲುಬೆ ಮೇಲೆ ಹೊಡೆದು ಎಲ್ಲ ಅನುಭವಿಸಿ ಏನು ಮಾಡ್ದ? ಪರಿಶುದ್ಧಾತ್ಮ ದೇವರು ನನ್ನಲ್ಲಿ ನಿನ್ನಲ್ಲಿ ಏನು ಮಾಡಿದ್ದಾನೆ? ವಾಸವಾಗಿರೋದಕ್ಕೆ ಏನು ಮಾಡ್ದ? ಆತನು ಅನುಮತಿಸಿದ್ದಾನೆ. ನಮ್ಮಿದರೆಲ್ಲ ಗಟ್ಟಿಗೆ ಚಪ್ಪಳ ಹೊಡೆದೇವನ ಬರ್ತಾರೆ. 3,000 ಜನ ಸತ್ರು, 3,000 ಜನ ಏನಾದ್ರು? ದೀಕ್ಷಾಸ್ನಾನ ಹೊಂದಿ ಏನು ಮಾಡಿದ್ರು? ರಕ್ಷಣೆ ಹೊಂದಿದ್ರು. ಹಲ್ಲೆಲೂಯಾ. ಆ ರಕ್ಷಣೆ ನಿನ್ನಲ್ಲಿ ನನ್ನಲ್ಲಿ ಇದೆಯಾ? ಆ ರಕ್ಷಣೆ ನಿನ್ನಲ್ಲಿ ನನ್ನಲ್ಲಿ ಇದೆಯಾ? ಇಲ್ಲಾಂದರೆ ಈ ಉಪವಾಸ ಪ್ರಾರ್ಥನಾ ಕೂಡಿಕೆಯಲ್ಲಿ ಸಂಘವಾಗಿ ಸಭೆಯಾಗಿ ಉಪವಾಸ ಪ್ರಾರ್ಥನೆ ಮಾಡಿರಿ. ನೀವು ಉಪವಾಸ ಪ್ರಾರ್ಥನೆ ಮಾಡಿದಾಗ ಏನಾಗ್ತದೆ? ಸಭೆಯಾಗಿ ಉಪವಾಸ ಪ್ರಾರ್ಥನೆ ಮಾಡಿದಾಗ, ಸಮೂಹವಾಗಿ ಉಪವಾಸ ಪ್ರಾರ್ಥನೆ ಮಾಡಿದಾಗ, ಊರಾಗಿ ಉಪವಾಸನೆ ಮಾಡಿದಾಗ ಏನೇನಾಗ್ತದೆ ಅಂದರೆ, ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಏನಂತ ಬರೆಯಲ್ಪಟ್ಟಿದೆ ಅಂದರೆ, ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 5ನೇ ವಚನ. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 5ನೇ ವಚನ. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಆತನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಇನ್ನೊಂದ್ಸಲ ಓದಿ ಬ್ರದರ್. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಆತನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಎಲ್ಲರೂ ನೋಡಿ ಇಲ್ಲಿ, ಯಾಕೋಬ 12 ಜನ ಶಿಷ್ಯರಲ್ಲಿ ಯಾಕೋಬನ 1ನೇ ವಚನ ಓದಿ. 12:1 ಏನು ಮಾಡಿದರು? ಆ ಸಮಯದಲ್ಲಿ ಅರಸನಾದ ಹೆರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆ ಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು. ಸಾಕು. ಈಗ ನಾವು ಸಭೆಯಾಗಿ ಕೂಡಿ ಬಂದಾಗ ಇಲ್ಲಿರ್ತಕ್ಕಂಥ ಪಾಸ್ಟ್ಗಳು 3 ಇದ್ದೀವಿ. ಇಲ್ಲಿ ಎಷ್ಟು ಜನ ಇದ್ರಿ ಸೇವಕರು? 3. ಅದರಲ್ಲಿ ಒಬ್ಬರು ಬಂದು ನನ್ನ ಹಿಡ್ಕೊಂಡೋಗಿ ಚಿರಚ್ಛೇದನ ಮಾಡಿದರೆ ನೀವೆಲ್ಲ ಏನು ಮಾಡ್ತೀರಿ? ಒಬ್ಬರು ಬಳ್ಳಾರಿಗೆ ಓಡೋಗ್ತೀರಿ, ಇನ್ನೊಬ್ಬರು ಮನೆಗೆ ಓಡೋಗ್ತೀರಿ, ಇನ್ನೊಬ್ಬರು ಬಸ್ಸಲ್ಲಿದ್ದಪ್ಪ, ಟ್ರೈನಿಲ್ಲಿದ್ದಪ್ಪ, ಬೈಕಲ್ಲಿ ಸ್ಟಾರ್ಟ್ ಮಾಡ್ರು ಅಂತ ಓಡೋಗ್ತೀವಿಲ್ಲ? ಇದು ನಮ್ಮ ನೇಚರ್. ಯಾರ್ದು ನೇಚರ್? ನಮ್ದಲ್ಲ, ಲೋಕದವರ ನಡೀತೆ. ನಾವು ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವರ? ನಾವು ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟರು. ಇಲ್ಲಿ ಏನು ಮಾಡ್ತರು? ಸಭೆ ಹಿರಿಯರ ಎದುರಿಗೆ ಏರೋದನ್ನು ಏನು ಮಾಡ್ತಾನೆ? ಸೈಲೆಂಟಾಗಿ ಎಲ್ಲರ ಎದುರಿಗೆ ಒಬ್ಬರನ್ನು ತಲೆ ಆರಿಸ್ತಾನೆ. ಯಾಕೋಬನನ್ನು ತಲೆ ಆರಿಸಿದಾಗ ನೆಕ್ಸ್ಟ್ ಹೂ ಇಸ್ ದ ಲೀಡರ್? ಯಾವನು ದೊಡ್ಡವನ್ ಲೀಡರ್? ಪೇತ್ರ ಹಿಡ್ಕೊಂಬನ್ನಿ. ಏನು ಮಾಡಿದ್ರು? ಜೈಲಿಗೆ ಹಾಕಿ ಪ್ರಧಾನಮಂತ್ರಿಗೆ ಜಡ್ಜ್ ಸೆಕ್ಯೂರಿಟಿ ಇರ್ತದೆ, ಮುಖ್ಯಮಂತ್ರಿಗೆ ವೈಸ್ ಸೆಕ್ಯೂರಿಟಿ ಇರ್ತದೆ. 4 ಜನ ಏನು ಮಾಡೋದು? ಕಾವಲು. 4 ಜನ 16 ಜನ ಕಾವಲಾಗಿಟ್ಟು ಜೈಲಲ್ಲಿ ಹಾಕಿದ್ರು. ಎಲ್ಲಿಗೆ ಹಾಕಿದ್ರು? ಜೈಲಿಗೆ ಹಾಕಿದ್ರು. ಆತನನ್ನು ಇಸ್ರಾಯೇಲಲ್ಲಿ ಆ ಜೈಲು ನೋಡಿದಾಗ ನಾನು ನನ್ನ ಪತ್ನಿ ನೋಡ್ತೀವಿ, ಒಂದು 20 ಅಡಿ
ಒಂದು ಕೇವ್ ಇರ್ತದೆ. ಏನಿರ್ತದೆ? ಗುಂಡಿ ಇರ್ತದೆ. ಆ ಗುಂಡಿಗೆ ಕಾಲಿಗೆ ಒಂದು ಚೈನು, ಈ ಕಾಲಿಗೆ ಒಂದು ಚೈನು, ಈ ಕೈಗೆ ಒಂದು ಚೈನು, ಈ ಕೈಗೆ ಚೈನ್ ಕಟ್ಟಿ, ದಪ್ಪ ಚೈನ್ ಕಟ್ಟಿ, ಈ ಕಡೆ ಒಬ್ಬರು ಕಾಯ್ತಾ ಇರ್ತಾರೆ. ಕಾಲಿಗೆ ಒಂದು ಚೈನು, ಈ ಕಡೆ ಒಂದು ಚೈನು, ಈ ಕಡೆ ಒಂದು ಚೈಕೆ ಶರ್ಟ್ ಎಲ್ಲ ಬಿಚ್ಚಿ ಡ್ರಾಯರ್ ಮೇಲೆ ಅಥವಾ ಮಲಗಿಸಿ ಏನು ಮಾಡ್ತಾರೆ? 16 ಜನ ಕಾವಲಾಗಿರ್ತಾರೆ. ಕಾವಲಾಗಿದ್ದಾಗ ಸಭೆ ಏನು ಮಾಡ್ತಾ ಇದೆ? ಪ್ರಾರ್ಥನೆ ಮಾಡ್ತಾ ಇದೆ. ಸಭೆ ಏನು ಮಾಡ್ತಾ ಇದ್ದಾರೆ? ಪ್ರಾರ್ಥನೆ ಮಾಡ್ತಾ ಇದೆ. ಪೇತ್ರ ಏನು ಮಾಡ್ತಾ ಇದ್ದಾನೆ? ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಯಾಕೆ? ಆತನ ಚಿಂತೆ ಭಾರವೆಲ್ಲ ಯಾರ ಮೇಲೆ ಹಾಕಿದ್ದಾನೆ? ದೇವ್ರ ಮೇಲೆ ಹಾಕಿದ್ದಾನೆ. ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಮಧ್ಯರಾತ್ರಿಯಲ್ಲಿ ದೂತನ ಬಂದು, ಪೇತ್ರನೇ ಎದ್ದೇಳಪ್ಪ, ಏನ ಎದ್ದೇಳು. ಪೇತ್ರ ಏನಕ್ಕಂತಾನ? ಇದು ಕನಸಿರ್ಬೇಕಂತಾನೆ. ಏನಂತ ಪೇತ್ರ ಕನಸಿರ್ತಾನೆ. ನೋಡಿದಾಗ ಏನು ಹೇಳ್ತಾನೆ? ಎಲ್ಲ ಬಿಚ್ಚೋಗ್ತವೆ, ಶರ್ಟ್ ಹಾಕೋ, ಚಪ್ಪಲ್ ಹಾಕೋ, ನನ್ನಿಂದೆ ಬಾ. ಒಂದೊಂದೇ ಏನಾಗ್ತವೆ? ಸರಪಾಳಿಗಳು ಏನಾಗ್ತವೆ? ಬಿಚ್ಚಲ್ಪಡ್ತವೆ. ಆ ಬಂಧನದ ಸರಪಳಿ, ದುರಾತ್ಮದ ಸರಪಳಿ, ಸುಳ್ಳಿನ ಸರಪಳಿ, ಮೋಸದ ಸರಪಳಿ, ರೋಗದ ಸರಪಳಿ, ಯಾವ ಸರಪಳಿ ನಜರೇತಿನ ಯೇಸುವಿನ ಹೆಸರಲ್ಲಿ ನೀನು ಬಂಧಿಸಲ್ಪಟ್ಟಿದ್ರೆ, ಇವತ್ತು ಅದಕ್ಕೆ ಬಂಧನಕ್ಕೊಳಪಟ್ಟಿದ್ರೆ, ದುಷ್ಟಶಕ್ತಿಗಳಿಂದ, ದುರಾತ್ಮಗಳಿಂದ, ಬಾಧೆಗಳಿಂದ, ಮಾಟ ಮಂತ್ರ ಶಕ್ತಿಗಳೆಂಬ ಚೈನಿಂದ ನೀವೇನನ್ನು ಬಂಧಿಸಲ್ಪಟ್ಟರೆ, ಇವತ್ತು ಸಭೆಯಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಲ್ಲವೂ ನಜರೇತಿನ ಯೇಸುವಿನ ಹೆಸರಲ್ಲಿ ಅವತ್ತು ಪೇತ್ರನ ಚೈನಿಗಳು, ಸರಪಳಿಗಳು ಎಲ್ಲವೂ ಕಳಚಿ ಬಿದ್ದು ಆತನು ಹೊರಗಡೆ ಯಾಕೆ ಬಂದನೋ ಹಾಗೆ ಇವತ್ತು ಸಹಿತ ನೀವು ಸಭೆ ಸಹಿತ ಎಲ್ಲ ದುಷ್ಟಶಕ್ತಿ, ದುರಾತ್ಮಗಳು, ಮಾಟ ಮಂತ್ರ ಶಕ್ತಿಗಳಿಂದ ನಜರೇತಿನ ಯೇಸುವಿನ ಹೆಸರಲ್ಲಿ ಇವತ್ತು ಪರಿಶುದ್ಧರಾಗಿ, ಪವಿತ್ರರಾಗಿ ಹೊರಗೆ ಬರುತ್ತೀರಿ. ಹಲ್ಲೆಲೂಯಾ. ನಮ್ಮಿದರೆಲ್ಲ ಗಟ್ಟಿಗೆ ಚಪ್ಪಾಳೆ ದೇವರ ಬಡಿಸೋಣ. ಸಭೆಯು ಆಸಕ್ತಿಯಿಂದ ಪ್ರಾರ್ಥನೆ ಮಾಡುತ್ತೆ. ಸಭೆ ಏನಾಯ್ತು? ಆಸಕ್ತಿಯಿಂದ ಪ್ರಾರ್ಥನೆ ಮಾಡುತ್ತೆ. ಇವತ್ತು ಏನಾಗ್ತೀವಿ? ಸಭೆ ಏನಾಗಿದೆ ಅಂದರೆ, తెలుసా అయ్యగారు వాళ్ళు బిడ్డ ఉంది కదా, ఉందమ్మా, ఎవరో వెనకల పోయిందంట, ఎవరో వెనకల పోయిందా, అయ్యగారు తెలుసా నీకు వాళ్ళ కొడుకు ఆడ తాగి పడినాడంట. ಏನಾಗಿದೆ? ಇವತ್ತೇನಾಗಿದೆ? ಸಭೆಯು ಅವರ ದೋಷಗಳನ್ನು, ಅವರ ತಪ್ಪುಗಳನ್ನು, ಅವ್ರ ಕುಟುಂಬದ ಇರ್ತಕ್ಕಂಥ ತಪ್ಪುಗಳನ್ನು ನಾವೇನು ಮಾಡ್ತಾಯಿದ್ವಿ? ಎತ್ತಿ ತೋರಿಸ್ತಾ ಇದ್ದೀವಿ. ಏನು ಮಾಡ್ತಾಯಿದ್ವಿ? ಎತ್ತಿ ತೋರಿಸ್ತಾ ಇದ್ದೀವಿ. ಸಭೆಯಾಗಿ ನಾವೇನು ಮಾಡ್ತಾಯಿದ್ವಿ? ಆ ಕುಟುಂಬಕ್ಕಾಗಿ, ಆ ವ್ಯಕ್ತಿಗಾಗಿ, ಆ ಮಗಳು ನನ್ನ ಮಗಳು, ಆ ಮಗ ನನ್ನ ಮಗ, ಆ ಮಗ ಈ ಸಭೆಯ ಮಗ, ಆ ಕುಟುಂಬ ಈ ಸಭೆಯ ಮಗ ಅಂತೇಳಿ ಯಾವತ್ತಾದರೂ ಪ್ರಾರ್ಥನೆ ಮಾಡಿಲ್ಲ ಅಂದರೆ ಇನ್ನು ಮುಂದೆ ಆದರೂ ಮಾಡು. ನಮ್ದರೆಲ್ಲ ಗಟ್ಟಿ ಚಪ್ಪಾಡ್ತೇವೆ. ಹಲ್ಲೆಲೂಯಾ. ಪೇತ್ರನು ಹೊರಗಡೆ ಬಂದ, ನಡೆದುಕೊಂಡು ಬಂದ. ಮಾರ್ಕ ನೆನೆಸಿಕೊಳ್ಳುವ ಯೋಹಾನನ ಮನೆ ತಾಯಿ ಆಗಿರ್ತಕ್ಕಂಥ ಯಾರಕ್ಕೆ ಹೋದಮ್ಮ ಮುಂದೆ ಅವ್ರ ಮನೆಗೆ ಬಂದ ಮೇಲೆ ಏನಾಯಿತು? ಅಲ್ಲಿಗೂ ನನಗೆ ಇದೇನು ಕನಸಾ? ಪೇತ್ರ ನಂಬ್ತಾ ಇಲ್ಲ, ಇದು ಕನಸಾ, ನಾನು ಇಲ್ಲಿಗೆ ಬಂದಿದ್ದೀನ ಅಂತೇಳಿ ಏನಾಯಿತು? ಅನುಮಾನ ಬಂತು. ಅದೇ ಅನುಮಾನ. ನೀನು ಡ್ರಗ್ ಅಡಿಕ್ಟ್ ಆಗಿದ್ರೆ, ನೀನು ಸಾಲಗಾರನಾಗಿದ್ದರೆ, ನೀನು ಮೋಸಗಾರ ಅಂತ ಹೆಸರು ಪಡೆದಿದ್ರೆ, ನೀನು ಏನೋ ಒಂದು ಕುಗ್ರಾಮದಿಂದ ಏನೋ ಒಂದು ಮನಸ್ಸಿನಿಂದ ಕುಗ್ಗಿ ಹೋಗಿದ್ರೆ, ಏನಾದರೂ ಫೇಲ್ ಆಗಿದ್ದರೆ, ಏನಾದರೂ ಎಜುಕೇಷನಿಂದ ಫೇಲ್ ಆಗಿದ್ದರೆ, ಶಿಕ್ಷಣ ಹತ್ತಿಲ್ಲ ಅಂದರೆ ಏನಾದರೂ ನಿನ್ನಲ್ಲಿದ್ದರೆ, ಸಭೆ ಇವತ್ತು ಪ್ರಾರ್ಥನೆ ಮಾಡ್ತಾಯಿದೆ. ಎಲ್ಲದರಿಂದ ಹೊರಗಡೆ ಬಂದು ನಿನ್ನಷ್ಟಿಗೆ ನೀನೇ ಸೊಸೈಟಿಯಲ್ಲಿ, ಸಮಾಜದಲ್ಲಿ ನೀನೇ ಅನುಮಾನ ಪಡ್ತೀಯ. ಇವತ್ತು ನಾನು ಇಷ್ಟು ದೊಡ್ಡ ವ್ಯಕ್ತಿ ಆಗಿದ್ದೇನಾ? ಒಂದು ಸಲ ನನ್ನ ಜೀವಿತ ಆಗಿತ್ತು, ಇವತ್ತು ನಾನು ಹೇಗಿದ್ದೇನೆ ಅಂತ ಎಲ್ಲಿ ಬರ್ತೀಯ? ಪರಿಶುದ್ಧವಾದ ಆಲಯಕ್ಕೆ, ಪ್ರಾರ್ಥನಾ ಆಲಯಕ್ಕೆ ಏನು ಮಾಡ್ತಾನೆ? ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು ಏನು ಮಾಡ್ತಾನೆ? ಪರಿಶುದ್ಧದ ಬಾಗಿಲ ಕಡೆ ನಡೆಸ್ಕೊಂಡು ನಿನ್ನನ್ನು ಏನು ಮಾಡ್ತಾನೆ? ಪರಿಶುದ್ಧವಾದ ಸ್ಥಳದಲ್ಲಿ ದೇವರು ಪರಲೋಕದಲ್ಲಿ ಇಡ್ತಾನೆ. ಹಲ್ಲೆಲೂಯಾ. ಇವತ್ತು ಅನೇಕ ಸೈಂಟಿಸ್ಟ್ಗಳು ಏನಾಗಿದ್ದಾರೆ, ವಿಜ್ಞಾನಿಗಳು ಏನಾಗಿದ್ದಾರೆ ಅಂದರೆ, ಪರಲೋಕ ಎಲ್ಲಿದೆ? ನೀವು ಕ್ರಿಶ್ಚಿಯನರಿಗೆ ತಲೆ ಇಲ್ಲ ಅಂತ ಹೇಳ್ತಾರೆ. ಮಕ್ಕಳ ಹೇಳ್ತೀನಿ ಕೇಳಿ, ಇವತ್ತಿಗೂ ಇವರು ಮಂಗಳ ಗ್ರಹದಿಂದ ಮೇಲೆ ಏನೇನಿದೆ ಅಂತ ಕಂಡುಹಿಡಿಯೋಕ್ಕಾಗಲಿಲ್ಲ. ಸೂರ್ಯಗ್ರಹದಿಂದ ಮೇಲೆ ಏನಿದೆ ಅಂತ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ಇನ್ನು ಗ್ರಹಗಳು ಪರ್ಫೆಕ್ಟಾಗಿ ಇಷ್ಟೇ ಗ್ರಹಗಳಿದ್ದಾವೆ, ಇದು ಫೈನಲ್ ಅಂತ ಹೇಳೋಕ್ಕಾಗ್ತಾಯಿಲ್ಲ. ಒಂದು ಸಲ ಹೇಳ್ತಾರೆ ಚಂದ್ರಲೋಕದಲ್ಲಿ ಮನುಷ್ಯರಿದ್ರು ಅಂತ ಹೇಳ್ತಾರೆ,
ಆಮೇಲೆ ಚಂದ್ರಲೋಕಕ್ಕೆ ಹೋದ್ರು, ಮಂಗಳ ಗ್ರಹದಲ್ಲಿ ಏನೋ ಏಲಿಯನ್ಸ್ ಇದ್ದಾರೆ ಅಂತ ಹೇಳ್ತಾರೆ. ಮನುಷ್ಯನ ಜ್ಞಾನ ಅಲ್ಪ ಜ್ಞಾನ, ಮನುಷ್ಯನ ಜ್ಞಾನ ಅಲ್ಪ ಜ್ಞಾನ. ನಾನಾದರೂ ಯೋನ ಮೀನಿನ ಹೊಟ್ಟೆಯಲ್ಲಿ 3 ದಿವಸ ಅನ್ನೋದಕ್ಕಿಂತ ಯೋನನ ಹೊಟ್ಟೆಯಲ್ಲಿ ದೊಡ್ಡ ಮೀನು ಯೋನನ ಹೊಟ್ಟೆಯಲ್ಲಿ ಇದೆ ಅಂತ ಹೇಳಿದ್ರೆ ನಾನು ನಂಬ್ತೀನಿ. ಯಾಕಂದರೆ ಸತ್ಯವೇದದಲ್ಲಿ ಬರೆದಿರೋದು ಪರಿಶುದ್ಧವಾಗಿರ್ತಕ್ಕಂಥದ್ದು, ಪವಿತ್ರವಾಗಿರ್ತಕ್ಕಂಥದ್ದು, ಸತ್ಯವಾಗಿರ್ತಕ್ಕಂಥದ್ದು. ಹಲ್ಲೆಲೂಯಾ. ಆದರೆ ಈ ಲೋಕದ ಜನರು ಏನಾಗಿದೆ, ಅನೇಕರನ್ನು ದಾರಿ ತಪ್ಪಿಸೋದಕ್ಕೆ ಅನೇಕ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ನಾವು ಲೋಕದವರಲ್ಲ, ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವರು. ಅದಕ್ಕಾಗಿ ಅವ್ರ ಜೊತೆಗೆ ಯಾವತ್ತು ನಾವು ಸೇರಬಾರ್ದು. ಅವರ ಮಾತುಗಳನ್ನು ಕೇಳಿದ್ರು ಕೂಡ ಮನಸ್ಸಲ್ಲಿ ಹಚ್ಕೊಳ್ಬಾರ್ದು. ಹಲ್ಲೆಲೂಯಾ. ಇವತ್ತು ಕೋತಿಯಿಂದ ಮನುಷ್ಯ ಬಂದ ಅಂತ ಅನೇಕರು ಹೇಳ್ತಾರೆ. ಡಾರ್ವಿನ್ಸ್ ಲಾ. ಕೋತಿಯಿಂದ ಮನುಷ್ಯ ಬಂದಿದ್ರೆ ಇವತ್ತು ನಾವು ಕೋತಿಗಳಾಗಿರ್ಬೇಕಲ್ಲ. ಅದಕ್ಕೆ ಕೋತಿಯವರು ಹೇಳ್ತಾರೆ, ಅಯ್ಯ ಆ ಕೋತಿ ಸಂಘ ದೇವ್ರ ಹತ್ರ ಹೋಯ್ತಂತೆ. ಹೋಗಿ ಹೇಳ್ತದೆ, ಅಪ್ಪ ನಮ್ಮನ್ನೆಲ್ಲ ಇವರು ಮನುಷ್ಯರೆಲ್ಲ ನಮ್ಮನ್ನು ಅವಮಾನ ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲೇನೋ ಅವಮಾನ ಮಾಡಿ ನಮ್ಮ ಸಂಘ ಸದಸ್ಯರಂತ ಹೇಳ್ತಾ ಇದ್ದಾರೆ. ನೋಡಿ, ನಾವು ಕೋತಿಗಳು ಯಾವತ್ತಾದರೂ ನಾವು ಮನೆ ಸಲುವಾಗಿ ಜಗಳ ಆಡಿದೀವ, ನೋಡಿ ಅವ್ರು ಜಗಳ ಆಡ್ತಾರೆ. ಯಾವತ್ತಾದ್ರೂ ನಾವು ಆಸ್ತಿ ಸಲುವಾಗಿ ಜಗಳ ಆಡಿದೀವ, ಅವ್ರು ಆಸ್ತಿ ಸಲುವಾಗಿ ಜಗಳ ಆಡ್ತಾರೆ. ಯಾವತ್ತಾದ್ರೂ ನಾವು ಊಟಕ್ಕಾಗಿ ಜಗಳ ಆಡಿದೀವ, ಇಲ್ಲ ನಾವೆಲ್ಲ ಹಂಚ್ಕೊಂಡು ತಿಂತೀವಿ. ಆದರೆ ನಮ್ಮನ್ನು ಅವ್ರು ಟ್ಯಾಲಿ ಮಾಡ್ತಾರಲ್ಲ ಕೋತಿಗಳು. ಈ ಮನುಷ್ಯರು ಬಂದು ನಮ್ಮನ್ನು ಟ್ಯಾಲಿ ಮಾಡ್ತಾರೆ ಅಂತೇಳಿ ಏನು ಮಾಡ್ತಾರೆ ಕೋತಿಗಳು, ಏನು ಮಾಡ್ತಾರೆ, ದೇವ್ರ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಹಲ್ಲೆಲೂಯಾ. ಇದು ನಿಜ ಅಲ್ಲ, ಜೋಕಾಗಿ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಸಭೆ ಏನು ಮಾಡಬೇಕು, ಯಾವತ್ತು ವಿಷಯಗಳ ಮೇಲೆ ಏನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಹಗಲಿರುಳು ಪ್ರಾರ್ಥನೆ ಮಾಡಬೇಕು. ಏನು ಮಾಡಬೇಕು, ಹಗಲಿರುಳು ಪ್ರಾರ್ಥನೆ ಮಾಡಬೇಕು, ಉಪವಾಸದ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಹಾಗಾದರೆ ಈ ಪ್ರಾರ್ಥನೆ ಶಕ್ತಿಯಲ್ಲಿ ಏನಿದೆ, ಇದನ್ನು ಯಾಕೆ ಮಾಡಬೇಕಾಯಿತು ಅಂದರೆ, ಉಪವಾಸ ಪ್ರಾರ್ಥನೆ ಅಂದರೆ ಯೋನನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 1-2 ವಚನಗಳು ಹೀಗೆ ಬರೆಯಲ್ಪಟ್ಟಿದೆ. ಯೋನನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 1-2 ವಚನಗಳು ಹೀಗೆ ಬರೆಯಲ್ಪಟ್ಟಿದೆ. ಯೋನನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 1-2 ವಚನಗಳು ಹೀಗೆ ಬರೆಯಲ್ಪಟ್ಟಿವೆ. ಯೆಹೋವನು ಅಮಿತೆಯ ಮಗನಾದ ಪ್ರವಕ್ತ ಯೋನನಿಗೆ ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಏನ್ ಮಾಡೋ, ಗಟ್ಟಿಯಾಗಿ ಕೂಗುತ್ತಾ ಅದನ್ನ ಖಂಡಿಸು. ಅದರ ನಿವಾಸಿಗಳ ದುಷ್ಟತನವು ನೋಡಿ, ಆ ನಿನೆವೆ ಪಟ್ಟಣದ ದುಷ್ಟತನ ಯಾರಿಗೆ ಮುಟ್ಟಿದೆ? ದೇವರಿಗೆ ಮುಟ್ಟಿದೆ. ಆ ದೇವರು ಮುಟ್ಟಿದಾಗ ಯಾರನ್ನ ಕಳಿಸ್ತಾ ಇದ್ದಾರ? ಪ್ರವಕ್ತನ ಕಳಿಸ್ತಾ ಇದ್ದಾರೆ. ಈಗ ಪ್ರವಕ್ತ ಏನು ಮಾಡ್ತಾನೆ ಅಂದರೆ, ನಿನೆವೆ ಪಟ್ಟಣದಲ್ಲಿ 1 ದಿವಸ ಸುವಾರ್ತೆ ಸಾರ್ತಾನೆ. 40 ದಿವಸ ಆದಮೇಲೆ ನಿನೆವೆ ಪಟ್ಟಣ ನಾಶವಾಗ್ತದೆ. ನಾಶವಾಗ್ತದೆ. ಸೊದೋಮ ಗೋಮರದಲ್ಲಿ ಅದೇ ಪ್ರವಕ್ತರು ಹೋಗಿ ಹೇಳಿದಾಗ, ಅದೇ ಒಂದು ಪರಿಶುದ್ಧಾತ್ಮನ ದೇವರು ಹೇಳಿದಾಗ ಏನು ಮಾಡಿದರು? ಆತನನ್ನು ನಂಬದೆ ಆತನ ವಿರುದ್ಧವೇ ಕಾರ್ಯ ಮಾಡಿದರು. ಇಲ್ಲೇನಾಗ್ತದೆ, ನಿನೆವೆ ಪಟ್ಟಣದಲ್ಲಿ ಯೋನ ಸುವಾರ್ತೆ ಸಾರ್ತಾನೆ. ಏನು ಮಾಡ್ತಾನೆ? ಒಂದು ಕಡೆಯಿಂದ ನೋಡ್ಕೊತ ಕುಂದಿರ್ತಾನೆ. ಏನು ಮಾಡ್ತಾನೆ? ಒಂದು ಕಡೆಯಿಂದ ಏನಾಗ್ತದೆ, ಇದು ಹೆಂಗೆ ನಾಶ ಆಗ್ತದೆ? ಸೊದೋಮ ಗೊಮೋರ ಅಗ್ನಿಗಂಧಕ ಬಿದ್ದು ನಾಶ ಆಯ್ತಲ್ಲ, ಇದು ಹೆಂಗೆ ನಾಶ ಆಗ್ತದೆ ಅಂತೇಳಿ ಯೋನ ಏನು ಮಾಡ್ತಾನೆ? ಮನುಷ್ಯರ ಆಲೋಚನೆ ಮಾಡಿ ಊರು ಹೊರಗಡೆ ಒಂದು ಗಿಡದ ಕೆಳಗೆ ಕುಂದಿರ್ತಾನೆ. ಏನು ಮಾಡ್ತಾನೆ? ಅವನಿಗೆ ಸೋರೆಕಾಯಿ ಬಳ್ಳಿಯನ್ನು ಹಬ್ಬಿಸಿ ದೇವ್ರೇನು ಮಾಡ್ತಾನೆ? ಅವನಿಗೆ ನೆಮ್ಮದಿಯಾಗಿರೋಕೆ ಹೇಳ್ತಾನೆ. ಇಲ್ಲೇನು ಮಾಡ್ತಾರೆ? ಸುವಾರ್ತೆ ಕೇಳಿದ ಮೇಲೆ ಅಂದಾಗ ಯೋನನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 6ರಿಂದ ನಿಧಾನವಾಗಿ ಓದಿ. ಯೋನನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 6ನೇ ವಚನದಿಂದ ನಿಧಾನವಾಗಿ ಓದಿ. ಯೋನನ ಪ್ರಕಟಣೆಯು ನಿನೆವೆಯ ಅರಸನಿಗೆ ಮುಟ್ಟಲು ಏರಿಬಿತ್ತು. ಯೋನನ ಪ್ರಕಟಣೆ ನಿನೆವೆ ಅರಸನಿಗೆ ಮುಟ್ಟಿತ್ತು, ನಿನೆವೆ ಪ್ರಜೆಗಳಿಗೆ ಮುಟ್ಟಿತ್ತು, ನಿನೆವೆ ಅಧಿಕಾರಿಗಳಿಗೆ ಮುಟ್ಟಿತ್ತು, ಎಲ್ಲರಿಗೆ ಮುಟ್ಟಿ ಏನಾಯ್ತು? ಲಾಸ್ಟಿಗೆ ನಿನೆವೆ ಅರಸನಿಗೆ ಮುಟ್ಟಿದಾಗ ಅವನು ಸಿಂಹಾಸನದಿಂದ ರಾಜ ಸಿಂಹಾಸನದಿಂದ ಮೇಲಕ್ಕೆ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದುಬಿಟ್ಟು ಗೋಣಿತಟ್ಟಿಯನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು. ಎಲ್ಲಿ ಕುಂತನು? ಬೂದಿಯಲ್ಲಿ ಕುಂತನು. ಮುಂದೆ
ಇದಲ್ಲದೆ ಅವನು ತನ್ನ ಮತ್ತು ರಾಜ್ಯಾಧಿಕಾರಿಗಳ ಆಜ್ಞೆಯನ್ನಾಗಿ ಒಂದು ಅಧಿಕಾರದ ಆಜ್ಞೆ ಓಡಿಸ್ತಾ ಇದ್ದಾನೆ. ಜನ, ಪಶು, ಜನಗಳು, ಪಶುಗಳು ಎಲ್ಲರೂ, ಮಂದೆ, ಹಿಂಡು ಎಲ್ಲವೂ ನೀರು ಕುಡಿಬಾರ್ದು, ಮೇವು ತಿನ್ನಬಾರ್ದು, ಊಟ ಮಾಡೋದು ಏನ್ ಮಾಡ್ತಾನೆ? ಏನು ರುಚಿ ನೋಡದಿರಲಿ. ಏನ್ ಮಾಡ್ತಾನೆ? ಉಪವಾಸ ಪ್ರಾರ್ಥನೆ ಮಾಡ್ತಾನೆ. ಉಪವಾಸ ಪ್ರಾರ್ಥನೆ ಮಾಡಿದಾಗ ಏನಾಗ್ತದೆ? 10ನೇ ವಚನದಲ್ಲಿ ದೇವರು ನಿನೆವೆಯರ ಕಾರ್ಯಗಳನ್ನು ನೋಡಿ ಇದೇನಾಗ್ತದೆ? ಊರರೆಲ್ಲ, ನಿನೆವೆ ಪಟ್ಟಣರೆಲ್ಲರೂ ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ಎಲ್ಲರೂ ಉಪವಾಸ ಪ್ರಾರ್ಥನೆ ಮಾಡಿದಾಗ ಏನು ಮಾಡ್ತಾನೆ? ದೇವರು ಎಂತನಂದ್ರೆ ತಪ್ಪು ಮಾಡಿದಾಗ ಶಿಕ್ಷೆ ಕೊಡ್ತಾನೆ, ಮನ ಮರಿದಾಗ ಕ್ಷಮೆ ಕೊಡ್ತಾನೆ. ಹಲ್ಲೆಲೂಯಾ. ನೀನು ಯಾವ ಕಡೆ ಇದೆಯಾ? ತಪ್ಪು ಮಾಡೋರ ಸಂಘದಲ್ಲಿದೆಯಾ, ಅಥವಾ ಸೈತಾನ್ ಸಂಘದಲ್ಲಿದೆಯಾ, ಪರಿಶುದ್ಧರ ಸಂಘದಲ್ಲಿದೆಯಾ? ಹಲ್ಲೆಲೂಯಾ. ಅದಕ್ಕೆ ಸೈತಾನ ಏನು ಮಾಡ್ತಾನಂದರೆ, ಒಂದು ಮರಿಯಮ್ಮ ಎಂಬ, ಇಲ್ಲಿ ಯಾರಿದ್ದಾರಿಲ್ಲ ಗೊತ್ತಿಲ್ಲ, ಆ ಮರಿಯಮ್ಮನಿಗೆ ಸಭೆಗೆ ಬರ್ತಾಯಿದ್ಲು, ವಾರ ಕಾಣಿಕೆ ಕೊಡ್ತಾಯಿದ್ಲು, ಪ್ರಾರ್ಥನೆ ಮಾಡ್ತಾಯಿದ್ಲು. ಎಲ್ಲದು ಮಾಡ್ಬೇಕಾದ್ರೆ ಒಂದು ಸಲ ದೆವ್ವ ಹಿಡ್ತದೆ. ಮೂಗು ದೆವ್ವ ಹಿಡಿದಾಗ ಸಭೆ ಹಿರಿಯರೆಲ್ಲ ಹೋಗಿ ಪ್ರೇಯರ್ ಮಾಡಿ ಅಂತೇಳಿ ಅಬ್ರಾಮ್ ಪಾಸ್ಟರ್ ಕಳಿಸಿದಾಗ ಏನಾಗ್ತದೆ? ಈಕೆ ನನ್ನ ಮೆಂಬರ್. ಸೈತಾನ್ ಹೇಳ್ತಾ ಈಕೆ ನನ್ನ ಮೆಂಬರು, ನೀನು ಗೊತ್ತು, ನಿಮ್ಮ ಅಪ್ಪ ಗೊತ್ತು, ನಿಮ್ಮ ಅಬ್ರಾಮ್ ಪಾಸ್ಟರ್ ಗೊತ್ತು, ಎಲ್ಲ ಗೊತ್ತು, ಯಾರು ಬಂದರೂ ಹೋಗೋದಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಅಬ್ರಾಮ್ ಪಾಸ್ಟರ್ ಕರೆಸಿ ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಅವಾಗ ಸಭೆಯರೆಲ್ಲ ಹೇಳ್ತಾರೆ, ಅಯ್ಯ ಇದು ನನ್ನ ಮಾತು ಕೇಳೋದಿಲ್ಲ, ಇದು ನನ್ನ ಮಾತು ಕೇಳೋದಿಲ್ಲ, ನೀವು ಬರ್ರಿ ಅಂದಾಗ ಅಬ್ರಾಮ್ ಪಾಸ್ಟರ್ ಹೋಗಿ ದುರಾತ್ಮ, ದುಷ್ಟಶಕ್ತಿ ಈಕೆನ ಬಿಟ್ಟು ಹೋಗೋಂಥ ಪ್ರಾರ್ಥನೆ ಮಾಡಂತ ಪ್ರಾರ್ಥನೆ ಮಾಡಿ ಹೇಳಿದಾಗ ಆ ದೆವ್ವ ಹೇಳ್ತದೆ, ಅಯ್ಯ ಈಕೆ ನನ್ನ ಮೆಂಬರ್, ಸೈತಾನ್ ಮೆಂಬರು. ಅಬ್ರಾಮ್ ಪಾಸ್ಟರ್ ಹೇಳ್ತಾರೆ, ಇಲ್ಲ, ಈಕೆ ಚರ್ಚಿಗೆ ಬರ್ತಾಳೆ, ಟೈತ್ ಕೊಡ್ತಾಳೆ, ಎಲ್ಲದು ಮಾಡ್ತಾಳೆ. ಇಲ್ಲಯ್ಯ, ಈಕೆ ನನ್ನ ಮೆಂಬರು. ನಿನಗೆ ಬೇಕಾದ್ರೆ ಡೌಟ್ ಇದ್ರೆ ಆ ದಿಂಬನ ಎತ್ತಿ ನೋಡು. ಏನೆತ್ತಿ ನೋಡು? ದಿಂಬಿನ ಎತ್ತಿ ನೋಡು. ದಿಂಬು ಎತ್ತಿದಾಗ ಏನಿತ್ತು? ಅಂತ್ರ ಮಂತ್ರ ಅಲ್ಲಾ ಸಾಬ್ ಮುಲ್ಲಾ ಸಾಬ್ ಕಟ್ಟಿದ್ದು ಎಲ್ಲ ತಾಯಿತುಗಳು ಕೆಳಗಡೆ ಇದ್ದವು. ಈಗ ಯಾರು ಮೆಂಬರ್ ಹಾಕಿ? ಸಾತಾನ್ ಮೆಂಬರ್. ಅವಾಗ ಅಬ್ರಾಮ್ ಪಾಸ್ಟರ್ ಏನು ಮಾಡ್ದ? ಅವೆಲ್ಲವನ್ನು ತೆಗೆದುಹಾಕಿ ನಜರೇತಿನ ಯೇಸುವಿನ ಹೆಸರಲ್ಲಿ ದುಷ್ಟಶಕ್ತಿ, ದುರಾತ್ಮಗಳು ಎಲ್ಲವನ್ನು ತೆಗೆದು ನೀರಾಗಿ ಬಿಸಾಕಿ ಪ್ರಾರ್ಥನೆ ಮಾಡ್ದ. ಅಯ್ಯ ನಾನು ಹೋಗ್ತೀನಿ ಅಂತ ಹೇಳ್ದ. ಹಲ್ಲೆಲೂಯಾ. ಅಂದರೆ ನಿನ್ನಲ್ಲಿ ಏನಾದರೂ 1% ಎಲ್ಲ ಸರಿ ಇದ್ದು ಸ್ವಲ್ಪ ಮೆಂಬರ್ಶಿಪ್ ಕಡೆ ಇದ್ದರೆ ಸೈತಾನ ಹೇಳ್ತಾನೆ, ಬಾ ನನ್ನ ಕಡೆ ಬಾ ಅಂತ ಹೇಳ್ತಾನೆ. ಏನು ಮಾಡ್ತಾನೆ ಸೈತಾನ? ನನ್ನ ಕಡೆ ಬಾ ಅಂತ ಹೇಳ್ತಾನೆ. ಅದನ್ನು ತೆಗೆದುಹಾಕಿ ನಿಮ್ಮನ್ನು ಪರಿಶುದ್ಧದ ಕಡೆ ನಡೆಸಲು ಏನು ಮಾಡ್ತೇವೆ? ಈ ಉಪವಾಸ ಪ್ರಾರ್ಥನೆ ಕೂಟಗಳಿಟ್ಟು ನಿಮ್ಮನ್ನು ಸರಿದಾರಿಗೆ ನಡೆಸಲು ಈ ಉಪವಾಸ ಕೂಟಗಳು ನಾವು ಇಟ್ಟಿದ್ದೇವೆ. ಎಲ್ಲರೂ ನಮ್ಮದವರೆಲ್ಲ ಗಟ್ಟಿಗೆ ಚಪ್ಪಾಳೆ ದೇವರನ್ನು ಪಡಿಸೋಣ. ಹಲ್ಲೆಲೂಯಾ. ನಿನೆವೆ ಪಟ್ಟಣದ ದುಷ್ಕೃತ್ಯಗಳು ದೇವರಿಗೆ ಮುಟ್ಟಿತ್ತು. ನಿನೆಯವರೆಲ್ಲರೂ ಪಶ್ಚಾತ್ತಾಪ ಪಟ್ಟು ಏನು ಮಾಡಿದ್ರು? ಉಪವಾಸ ಪ್ರಾರ್ಥನೆ ಮಾಡಿದ್ರು. ಏನಾಯಿತು? ನಿನೆವೆ ಅರಸನು ತನ್ನ ಸಿಂಹಾಸನ ಬಿಟ್ಟು ಮೇಲೆದ್ದ. ಇವತ್ತು ನೀನು ಯಾವ ಸಿಂಹಾಸನ ಮೇಲೆ ಕೊಟ್ಟಿದ್ಯಾ? ಸರ ಅಂಗಡಿ ಸಿಂಹಾಸನ ಮೇಲೆ ಕುಂತಿದ್ಯಾ? ಡ್ರಗ್ಸ್ ಸಿಂಹಾಸನ ಮೇಲೆ ಕುಂತಿದ್ಯಾ? ಸುಳ್ಳು ಸಿಂಹಾಸನ ಮೇಲೆ ಕುಂತಿದ್ಯಾ? ಚಾಡಿ ಹೇಳೋ ಸಿಂಹಾಸನ ಮೇಲೆ ಕುಂತಿದ್ಯಾ? ಕಪಟವಾದ ಸಿಂಹಾಸನ ಮೇಲೆ ಕುಂತಿದ್ಯಾ? ಕಳ್ಳತನ ಸಿಂಹಾಸನ ಮೇಲೆ ಕುಂತಿದ್ಯಾ? ಪರಿಶುದ್ಧಾತ್ಮನ ಇವತ್ತು ಮಾತಾಡ್ತಾ ಇದ್ದಾನೆ. ನಿನ್ನ ಆತ್ಮ ದೇವರೊಟ್ಟಿಗೆ ಮಾತಾಡಿ, ಪವಿತ್ರ ಆತ್ಮನೊಟ್ಟಿಗೆ ಮಾತಾಡಿ, ನಾನು ಯಾವ ಸಿಂಹಾಸನ ಮೇಲೆ ಕುಂತಿದ್ದೇನೋ ಇವತ್ತು ನಜರೇತಿನ ಯೇಸುವಿನ ಹೆಸರಲ್ಲಿ ಇವತ್ತು ನಿನೆವೆ ಪಟ್ಟಣದವರು ಹೇಗೆ ರಾಜನು ಸಹಿತ ತನ್ನ ಸಿಂಹಾಸನ, ಅಹಂಕಾರ ಸಿಂಹಾಸನ, ದುಷ್ಕೃತ ಸಿಂಹಾಸನದಿಂದ ಎದ್ದು ಹೇಗೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದನೋ ಅದೇ ಪ್ರಾರ್ಥನೆಯನ್ನು ಇವತ್ತು ನಾವು ಸಭೆಯಾಗಿ ಊರಾಗಿ ಮಾಡ್ತೀವಿ ಅಂತ ನಂಬಿದರೆಲ್ಲ ಗಟ್ಟಿಗೆ ಚಪ್ಪಾಳೆ ದೇವರಿಗೆ ಭಯಪಡ್ಸೋಣ. ಹಲ್ಲೆಲೂಯಾ. ದೇವರು ಈ ಪ್ರಾರ್ಥನೆಯನ್ನು ಕೇಳಿ, ದೇವರು ಯಾವ ಪ್ರಾರ್ಥನೆ? ಈ ಉಪವಾಸ ಪ್ರಾರ್ಥನೆಯನ್ನು ಕೇಳಿ. ಹಲ್ಲೆಲೂಯಾ. ಈ ಉಪವಾಸ ಪ್ರಾರ್ಥನೆಯನ್ನು ಕೇಳಿ ಮನ ಮರಿಗಿ ಅಯ್ಯ ನನ್ನ ಮಗಳು, ನನ್ನ ಮಗ ಇವತ್ತು ಚಿಕ್ಕ ಕುರುಬರಹಳ್ಳಿ ಇವತ್ತು ಇಷ್ಟೊತ್ತವರೆಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪರಿಶುದ್ಧಾತ್ಮನ ಕಾರ್ಯ ಮಾಡ, ಅವ್ರ ಮೇಲೆ ಏನು ಮಾಡಬೇಡ, ಆಶೀರ್ವಾದ ಮಾಡು. ಏನು ಮಾಡ್ತಾನೆ? ಸಮೃದ್ಧಿಯಾದ ಆಶೀರ್ವಾದ ಏನು ಮಾಡ್ತಾನೆ? ನಿಮಗೂ ನಿಮ್ಮ ಕುಟುಂಬಕ್ಕೂ ತಲತಲಾಂತರ ಪರಿಶುದ್ಧಾತ್ಮ ಇವತ್ತು ಏನು ಮಾಡ್ತಾ ಇದ್ದಾನೆ? ಆಶೀರ್ವಾದ ಮಾಡ್ತಾನೆ. ಅದೇ ಆಶೀರ್ವಾದ ನಿನ್ನೆಯವರು ಹೊಂದಿದರು.
ಹಲ್ಲೆಲೂಯಾ. ಏನು ಮಾಡಲಿಲ್ಲ. ದುಡ್ಡು ಕೊಟ್ರ, ಏನಾದರೂ ಮಾಡಿದ್ರ? ಏನು ಮಾಡಿಲ್ಲ. ಉಪವಾಸ ಪ್ರಾರ್ಥನೆ ಮಾಡಿದ್ರು, ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದ್ರು. ಅವರು ಯೋನನ ಸುವಾರ್ತೆಯನ್ನು ನಂಬಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಸಭೆಯಾಗಿ ಪ್ರಾರ್ಥನೆ ಮಾಡಬೇಕು. ಒಂದು ಊರಲ್ಲಿದ್ದಾಗ ಊರನ್ನೆವ್ರ ಜೊತೆಗೆ ಪ್ರಾರ್ಥನೆ ಮಾಡಬೇಕು. ಎಲ್ಲಿ ಊರಾಗ 500 ಮನೆಗಳಿದಾಯ, ನಾವಿರೋದು 2 ಮನೆ, 2 ಮನೆಯೇ ಸಾಕು, 2 ಕುಟುಂಬಗಳೇ ಸಾಕು. ನಿನ್ನ ಊರಿನ ಚಿತ್ರಣವನ್ನು ಏನು ಮಾಡ್ತದೆ? ಪರಿವರ್ತನೆ ಮಾಡ್ತದೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ, ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ಎಸ್ತರಳ ಗ್ರಂಥ, ಬುಕ್ ಆಫ್ ಎಸ್ತರ್ 4ನೇ ಅಧ್ಯಾಯ, ಎಸ್ತರಳ ಗ್ರಂಥ 4ನೇ ಅಧ್ಯಾಯ 14-15. ಅಲ್ಲಿ ಆಮಾನು ಮತ್ತು ಮೊರ್ದೆಕೈ ಯೂದ ಸಮುದಾಯ. ಯಾವ ಸಮುದಾಯ? ಯೂದ ಸಮುದಾಯ. ಆತನು ಏನು ಮಾಡ್ತಾನೆ? ಒಂದು ಸಲ್ಯೂಟ್ ಹೊಡೆದಿಲ್ಲ. ಏನು ಮಾಡಿಲ್ಲ? ನಮಸ್ಕಾರ ಸಾರ್ ಅಂತ ಅಂದಿಲ್ಲ. ಏನಂದಿಲ್ಲ? ಒಂದು ನಮಸ್ತೆ ಮಾಡಿಲ್ಲ. ಏನು ಮಾಡಿಲ್ಲ? ಒಂದು ನಮಸ್ತೆ ಮಾಡಿಲ್ಲ. ಅಯ್ಯ, ಇವತ್ತು ನಮ್ಮದು ಊರ ಹಬ್ಬ ಇದೆ. ಏನಿದೆ? ನಮ್ಮದು ಊರ ಹಬ್ಬ ಇದೆ. ಬಾ ನಮ್ಮ ಮನೆಗೆ. ಏನು ಮಾಡಿ? ಬಾ ನಮ್ಮ ಮನೆಗೆ ಬಾ. ದೇವ್ರು ಇಟ್ಟಿದ್ವಿ. ಏನು ಮಾಡು? ಜಸ್ಟ್ ಒಂದು ಅಕ್ಕಿ ಕಾಳಾಕು. ಏನಾಕು? ಜಸ್ಟ್ ಒಂದು ಅಕ್ಕಿ ಕಾಳಾಕು. ಏನಾಕು? ಸ್ವಲ್ಪ ಹಿಂಗೆ ಹೂವಿನಾರ ಹಾಕು, ಸ್ವಲ್ಪ ಹಿಂಗೆ ಆರ್ತಿ ಹಿಂಗನ, ಸ್ವಲ್ಪ ಹಿಂಗೆ ಅಂದ್ಬಿಡು ಸಾಕು. ಏನಾಗೋದಿಲ್ಲ. ಏನಾಗೋದಿಲ್ಲ. ಜಸ್ಟ್ ಹಿಂಗೆ ಏನು ಮಾಡು? ಜಸ್ಟ್ ಸ್ವಲ್ಪ ಅಕ್ಕಿ ಕಾಳು ಹಾಕಿ. ನಮ್ಮ ಮನೆಗೆ ಒಳ್ಳೆ ಕುರಿ ಕೊಯ್ದೀವಿ. ಏನು ಕೊಯ್ದೀವಿ? ಒಳ್ಳೆ ಓರಿ ಒಳ್ಳೆ ಕುರಿ ಕೊಯ್ದು, ದೇವ್ರದ್ದು ಕುರಿ. ನೀವು ಜಸ್ಟ್ ಹಿಂಗೆ ಹಾಕಿ. ನಾನು ನನ್ನ ಪತ್ನಿ ಮಾತಾಡ್ಬೇಕಾರೆ ನನ್ನ ಫ್ರೆಂಡು ಫೋನ್ ಮಾಡಿದ್ರು, ಇದೇ ತಿಂಗಳು 22ಕ್ಕೆ ಊರ ಹಬ್ಬ ಇದೆ ಅಂತ. ಏನಬ್ಬ ಇದೆ? ಊರಿನ ಹಬ್ಬ ಇದೆ ಅಂತ. ಏನಬ್ಬ ಇದೆ? ಊರಿನ ಹಬ್ಬ ಇದೆ ಅಂತ. ಸ್ವಲ್ಪ ಊರಿನ ಹಬ್ಬ ಇದೆ, ನೀವು ಎಲ್ಲ ಬಂದು ನಮ್ಮ ಮನೆಗೆ ಪ್ರೇಯರ್ ಮಾಡಿರೋದು. ಏನು ಪ್ರೇಯರ್ ಮಾಡಬೇಕು? ಆತ ಮಾಡೋದು ಮಾರಮ್ಮ ಗುಡಿ, ಸುಂಕ್ಲಮ್ಮ ಗುಡಿಗೆ ಯೋಗ ಯಜ್ಞವೇದಿ. ಅದಕ್ಕೆ ನಾನೇನು ಮಾಡಬೇಕು? ನಾನು ನನ್ನ ಹೆಂಡತಿ, ನೀವು ಒಳ್ಳೆ ಜನ, ನೀವು ಭಾಳ ಒಳ್ಳೆಯವರು, ನೀವು ಭಾಳ ಚೆನ್ನಾಗಿ ಪ್ರೇಯರ್ ಮಾಡ್ತೀರಿ, ಬಂದು ಪ್ರೇಯರ್ ಮಾಡಿರಿ. ಏನೋ ಈ ಕಡೆ ಒಂದು ಕಾಲು, ಈ ಕಡೆ ಒಂದು ಕಾಲು, 2 ಕಡೆ. ಇವತ್ತೇನಾಗಿದೆ? 2 ಕಡೆ. ಲೋಕದ ಕಡೆ ಇರ್ತೀವಿ, ಭಾನುವಾರ ಆರಾಧನೆಗೂ ಬರ್ತೀವಿ. ಇಡೀ 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 ಯೂದಾಕುಲವು ಮೊರ್ದೆಕೈ, ನಿನಗೊಂದು ಸಲ್ಯೂಟ್ ಹೊಡೆದ್ರೆ ಏನಾಯಿತು? ನೀನೊಂದು ನಮಸ್ಕಾರ ಹೊಡೆದ್ರೆ ಏನಾಯಿತು? ಅವ್ರ ಮನೆಯಲ್ಲಿ ಹೋಗಿ ಸ್ವಲ್ಪ ಊಟ ಮಾಡಿದ್ರೆ ಏನಾಗಿತ್ತು? ನಿನ್ನಿಂದನೇ ನನ್ನ ಸಭೆ ಮುಚ್ತಾ ಇದೆ, ನಿನ್ನಿಂದನೇ ನಮ್ಮ ಸಭೆಗೆ ಪೊಲೀಸರು ಬಂದಿದ್ದಾರೆ, ನಿನ್ನಿಂದನೇ ನಮಗೆ ನಷ್ಟ ಆಗಿದೆ ಅನ್ನೋ ಸಭೆಗಳು ಎಷ್ಟು ಜನ ಇಲ್ಲ? ಯಾರಾದರೂ ಇಲ್ಲ. ಸಭೆ ಹಿರಿಯನಾಗಿ ನೀನು ಮಾಡಿದ್ದು ಸರಿ, ವಾಕ್ಯದ ಪ್ರಕಾರ ಜೀವಿಸ್ತಾ ಇದ್ದೀವಿ ಸರಿ, ನೀನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತ ಹೇಳೋರು ಇಲ್ಲ. ಆತನಿಂದ, ಆ ಸಭೆ ಹಿರಿಯರಿಂದ ನನ್ನ ಸಭೆಗೆ ಏನಾಯಿತು? ಪೊಲೀಸರು ಬಂದು ಏನಾಯಿತು? ಆತನ ಸುವಾರ್ತೆ ಸಾರಿದ್ದಕ್ಕೆ ಈ ಸಭೆಯ ಮೇಲೆ FIR ಮಾಡ್ತಾರೆ. ಆತನು ಪ್ರಾರ್ಥನೆ ಮಾಡಿದ್ದಕ್ಕೆ, ಆತನು ಯಾರೋ ಮನೆಗೆ ಊಟಕ್ಕೆ ಹೋಗಿಲ್ಲದಕ್ಕೆ FIR ಮಾಡಿದಾಗ ಸಭೆಯವರು ಏನದು? ಅಯ್ಯ ಆತನ ಆ ಊರಲ್ಲಿ ಒಂದು ತಪ್ಪು ಮಾಡ್ದಾರೆ. ಏನು ತಪ್ಪು? ಅವ್ರ ಮನೆಗೆ ಹೋಗಿ ಸ್ವಲ್ಪ ಹಿಂಗೆ ಅಕ್ಕಿ ಕಾಳು ಹಾಕಿದ್ರೆ ಏನಾಗ್ತಿತ್ತು ಅಂತ ಹೇಳೋರು ನಾವು. ಆತನ ತಿರಸ್ಕಾರ ಮಾಡೋರು ನಾವೇ. ಆತನು ನಂಬಿಕೆಯಲ್ಲಿ ದೃಢವಾಗಿರೋರು ನಾವೇನು ಮಾಡ್ತೀವಿ? ಸ್ವಲ್ಪ ಸೇಕ್ ಮಾಡಿ, ಸ್ವಲ್ಪ ಮಾಡಿದ್ರೆ ಏನಾಗ್ತಿತ್ತಪ್ಪ? ನಿನ್ನಿಂದ ನನ್ನ ಚರ್ಚ್ ಮುಂಚೆ ಆಯಿತು, ನಿನ್ನಿಂದ ನಮಗೆ ಭಾಳ ಹಿಂಸೆ ಆಯಿತು. ನಿಮಗೆಲ್ಲ ಗೊತ್ತಿರ್ರಿ, 70ನೇ ಇಸ್ವಿಯಲ್ಲಿ ಟೈಟಾಸ್ ರೋಮನ್ ಚಕ್ರವರ್ತಿ ಜೆರುಸಲೇಮನ್ನು ನಾಶ ಮಾಡಿದ, ಬೈಬಲನ್ನು ಸುಟ್ಟಾಕಿದ, ಎಲ್ಲವೂ ನಾಶ ಮಾಡಿ, ಕ್ರಿಶ್ಚಿಯನ್ ಇರಬಾರ್ದು ಅಂತೇಳಿ ನಾಶ ಮಾಡಿ ಪಣ ತೊಟ್ಟಾಗ, ಅದೇ ಜಾಗದಲ್ಲಿ ಕಾನ್ಸ್ಟಂಟೈನ್ ಎಂಬ ಚಕ್ರವರ್ತಿ ಬಂದು ಬೈಬಲ್ಲು ಗೌರ್ಮೆಂಟಿಂದ ಮುದ್ರಿಸಿದ. ಅವ್ರ ತಾಯಿ ಸೆಂಟ್ ಎಲೆನ್, ಅವ್ರ ತಾಯಿ ಎಲ್ಲ ಸಭೆಗಳನ್ನು ಯೆರೂಸಲೇಮಲ್ಲಿ ಎಲ್ಲವನ್ನು ಕಟ್ಟಿದ್ಲು, ಕೋಟಿಗಟ್ಟಲೆ ಖರ್ಚು ಮಾಡಿ ಕಟ್ಟಲಿದ್ದು. ಇವತ್ತಿಗೂ ಯೆರೂಸಲೇಮಿನಲ್ಲಿ ಯಾವುದಾದ್ರು ಸಭೆಗಳು ಎಲ್ಲ ಇದಾವಂದರೆ ಸೆಂಟ್ ಎಲೆನ್ ಅವರು ಕಟ್ಟಿರ್ತಕ್ಕಂಥ ಸ್ಥಳಗಳು. ಅವೆಲ್ಲವನ್ನು ಇವತ್ತಿಗೂ 2026 ವರ್ಷಗಳು ಸಹಿತ ಈಗಲೂ ನೋಡ್ಬೋದು. ಅಂದರೆ ಒಬ್ಬನು ನಾಶ ಮಾಡಿದರೆ ಆ ನಾಶ ಮಾಡಿದ ಪ್ರತಿಯಾಗಿ 100ರಷ್ಟು ದೇವರು ಆಶೀರ್ವಾದ ಮಾಡ್ತಾರೆ. ನಮ್ಮದವರೆಲ್ಲ ಗಟ್ಟಿಗೆ ಚಪ್ಪಾಳೆ ಹೊಡೆದೇ ಇರಬಾರ್ದು. ಆ ಮೊರ್ದೆಕೈ ಏನು ಮಾಡ್ದ? ಆಮಾನಿಗೆ ಬೆಳಿಗ್ಗೆ ಹೇಳಿದ್ರೆ ಸಲ್ಯೂಟ್ ಹೊಡಿಲಿಲ್ಲ.
ಅವಾಗೇನಾಯಿತು, ಕಕ್ಷೆ, ಭೇದ, ಮದ ಇವನ್ನ ಹೇಗಾರ ಮಾಡಿ ತುಳಿಬೇಕು. ಇವನೇನು ಮಾಡಬೇಕು, ಸಿಟ್ಟು, ಇವನೇನು ಮಾಡಬೇಕು, ಇವನು ಹೆಂಗನ ಮಾಡಿ ತುಳಿಬೇಕಂತೇಳಿ ಕಾದು ಏನು ಮಾಡ್ದ, ರಾಜರ ಹತ್ರ ಒಂದು ಆಜ್ಞೆ ಹೊಡಿಸಿದ. ಆಜ್ಞೆ ಹೊಡಿಸೇನೋ, ಎಲ್ಲೆಲ್ಲಿ ಭಾರತ ದೇಶದಲ್ಲಿ ಕ್ರಿಶ್ಚಿಯನ್ ಇದ್ದಾರೋ ಅವರೆಲ್ಲರನ್ನ ಏನು ಮಾಡಬೇಕು, ಕ್ಯಾಸ್ಟ್ ಹಿಡಿಬೇಕು, ಅವ್ರ ಜಾತಿಗಳು ಹಿಡಿಬೇಕು, ಅವ್ರ ಚರ್ಚ್ಗಳು ಬಂದ್ ಮಾಡಬೇಕು, ಅವ್ರನ್ನ ಹಿಂಸೆ ಕೊಡಬೇಕು ಅಂತೇಳಿ ಅಂದ್ರೆ ಇಡನ್ ಅಜೆಂಡಾ ಭಾಳ ಇದೆ. ಅದಕ್ಕೇನಾಗಿದೆ, ಇಡನ್ ಅಜೆಂಡಾ ಅಂತ ಹೇಳಿರ್ತಾರಲ್ಲ, ಒಂದು ರಹಸ್ಯವಾದ ಅಜೆಂಡಾ ಇದೆ, ರಹಸ್ಯವಾದ ಅಜೆಂಡಾ ಇದೆ. ಇದು ದೇಶದಲ್ಲಿ ಪರಿಪಾಲನೆ ಆಗ್ತದೆ. ಆದರೆ ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಕೈಗಳಿಗೆ ಕೆಲಸ ಹಚ್ಚಿ ನಾವು ಮಾಡೋದಾದರೆ ದೇವರ ಪರಿಶುದ್ಧಾತ್ಮನು ಏನು ಮಾಡ್ತಾನೆ, ನಮ್ಮ ಕಾರ್ಯಗಳನ್ನೇನು ಮಾಡ್ತಾನೆ, ಸಫಲ ಮಾಡ್ತಾನೆ. ಹಲ್ಲೆಲೂಯಾ. ನನ್ನ ಒಂದು ಗೌರ್ಮೆಂಟ್ ಜೀವಿತ ಒಂದು ಸರ್ವಿಸಲ್ಲಿ 33 ವರ್ಷಗಳಲ್ಲಿ 7 ವರ್ಷಗಳ ಕಾಲ ಕ್ರಿಸ್ತ ಶಾಂತಿ ಮಹೋತ್ಸವ ಗಂಗಾವತಿಯಲ್ಲಿ ಮಾಡ್ತಾಯಿದ್ದೆ. ಸುಮಾರು ಒಂದು 20,000-30,000 ಜನ ಸೇರೋರು, ಅನೇಕ ದೊಡ್ಡ ಸ್ಪೀಕರ್ಗಳೆಲ್ಲ ಬರೋರು. 2019ನೇ ಇಸ್ವಿಯಲ್ಲಿ ಏನು ಮಾಡಿದ್ರು, ವಿಜಯ್ ಕುಮಾರ್ ಮತಾಂತರ ಮಾಡ್ತಾರೆ 7 ವರ್ಷ ಆದಮೇಲೆ ಏನು ಮಾಡಿದ್ರು, ತುಂಬ ಹಿಂಸೆ ಮಾಡಿದ್ರು. ಕುಟುಂಬದಲ್ಲಿ ಭಾಳ ನೋವಾಯಿತು. ಏನು ಮಾಡಿದ್ರು, ಶೂಟೌಟ್ ಮಾಡ್ಬೇಕು, ಏನು ಮಾಡಬೇಕು, ಶೂಟೌಟ್ ಮಾಡ್ಬೇಕು, ಇರಬಾರ್ದು ಅಂತ ಏನು ಮಾಡಿದ್ರು. ಅನೇಕ ಕಡೆ ಚಿಕ್ಕೋಡಿ, ಬೆಳಗಾಂ, ದೂರೆಲ್ಲ ಹಾಕಿದ್ರು. ನಾನು ನನ್ನ ಹೆಂಡ್ತಿ ಏನು ಮಾಡೋರು, ಡ್ರೈವಿಂಗಲ್ಲಿ ಪ್ರಾರ್ಥನೆ ಮಾಡೋರು. ನನ್ನ ಹೆಂಡ್ತಿ ಕಣ್ಣು ಮುಚ್ಚಿ ಕಾರ್ ಪಕ್ಕದಲ್ಲಿ ಮುಚ್ಚಿದ ತಕ್ಷಣವೇ ಡ್ರೈವಿಂಗ್ ಮಾಡ್ಕೊತ ನಾನು ದೇವರೊಟ್ಟಿಗೆ ಅಳ್ತಾ ಪ್ರಾರ್ಥನೆ ಮಾಡ್ತಾಯಿದ್ದೆ. ಬೆಳಗ್ಗೆ ಮುಂಜಾನೆ 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ತಾ, ಅಯ್ಯ ನಾನು ಏನು ಮಾಡಿದ್ದೀನಿ, ನಿನ್ನ ಸುವಾರ್ತೆ ಎಲ್ಲ ಸಾರಿದ್ದು, ನಿನ್ನ ಮಗನಾಗಿ ನಾನು ಸುವಾರ್ತೆ ಸಾರಿದ್ದೀನಿ, ನಾನು ಏನು ಮಾಡಿದ್ದೀನಿ, ನಾನು ಏನು ತಪ್ಪು ಮಾಡಿಲ್ಲ, ಜನಗಳು ಏನಾಗ್ತಾಯಿದೆ, ನಿನ್ನಿಂದ ಸುವಾರ್ತೆಯಿಂದ ನಮಗೆ ಅನೇಕರು ತೊಂದರೆ ಆಗ್ತಾಯಿದೆ ಅಂತ ಅನೇಕ ಹೀಯಾಳಿಸಿದ್ರು, ಅನೇಕರು ಅವಮಾನ ಮಾಡಿದರು. ಆದರೆ ಏನು ಮಾಡ್ದ, ದೇವರು ತನ್ನ ಅಂಗೈಯಲ್ಲಿಟ್ಟು ಉನ್ನತ ಸ್ಥಿತಿಗೆ ಕಂಡುಕೊಂಡು ಪ್ರತಿ ಭಾನುವಾರ ಅನೇಕರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸಲು ದೇವರೇನು ಮಾಡ್ತಾನೆ, ನನ್ನನ್ನು ಆತ್ಮದ ಮೂಲಕ ಇವತ್ತುವರೆಗೆ ಅನೇಕರು ರಕ್ಷಣೆ ಮಾರ್ಗದಲ್ಲಿ ನಡೆಸ್ತಾ ಇದ್ದಾನೆ. ಹಲ್ಲೆಲೂಯಾ. ಹುಬ್ಳಿಯಲ್ಲಿ ಸುವಾರ್ತೆ ಸಾರಬೇಕಾದ್ರೆ ಒಬ್ಬ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಏನು ಮಾಡ್ದ, 82 ಕೋಟಿ ಬಂಗಾರ ದರೋಡೆ ಮಾಡ್ದ. ಸೀನಿಯರ್ ಕೆನರಾ ಬ್ಯಾಂಕ್ ಮ್ಯಾನೇಜರ್. ಆತನ ಹೆಂಡತಿ ಏನಾಗಿತ್ತು, ಅವಮಾನದಿಂದ ಇನ್ನೇನು ಉಪವಾಸ ಪ್ರಾರ್ಥನೆಯಲ್ಲಿ ಇದು ಕೊನೆ ಸಂದೇಶ ಅನ್ನೋ ಕೇಳಿ ನಾನು ನನ್ನ ಮಗ ಇಬ್ಬರು ಮಕ್ಕಳು ಸುಸೈಡ್ ಮಾಡ್ಕೊಂಡು ಸಾಯೋಣ ಅಂತ ಅಂದ್ಕೊಂಡಾಗ ಉಪವಾಸ ಕೂಡಿಕೆಗಳಲ್ಲಿ ಪರಿಶುದ್ಧಾತ್ಮನ ಪ್ರಾರ್ಥನೆ ಮಾಡಿ ನಾನು ಸಂದೇಶ ನೀಡಿದಾಗ ಆ ತಾಯಿ ಬಂದು ಹೇಳಿದ್ಲು, ಅಯ್ಯ ಇವತ್ತು ನನ್ನ ಕೊನೆ ಸಂದೇಶ, ಇವತ್ತು ನಾನು ಸುಸೈಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ನನ್ನ ಗಂಡ 82 ಕೋಟಿ ಬಂಗಾರ ಕಳ್ತನ ಮಾಡಿಕೊಂಡು ಸೀನಿಯರ್ ಕೆನರಾ ಬ್ಯಾಂಕ್ ಮ್ಯಾನೇಜರು, ಆತನ ಸ್ನೇಹಿತರು ಎಲ್ಲರೂ ಗೋವಾದಲ್ಲಿ ಏನು ಮಾಡಿದ್ದಾರೆ, ಕೆಶನದಲ್ಲಿ ಹಾಳು ಮಾಡಿದ್ದಾರೆ. ಸ್ವಲ್ಪ ಸಿಕ್ಕಿದೆ, ಆದರೆ ನನ್ನ ಗಂಡ ಏನೂ ತೆಗೆದುಕೊಳ್ಳಿಲ್ಲ. ಆದರೂ ಅಪರಾಧಿ, ಒಳ್ಳೆ ಕೆಲಸ, ಲಕ್ಷಗಟ್ಟಲೆ ಸಂಬಳ, ಏನು ಮಾಡೋದು, ದುಷ್ಟಶಕ್ತಿ ದುರಾತ್ಮಗಳ ಸ್ನೇಹಿತರ ಸಹವಾಸದಿಂದ ಅಷ್ಟು ಕೋಟಿ ಇದೆಯಲ್ಲ, ನೀನು ಟ್ರಾನ್ಸ್ಫರ್ ಆಗಿದ ತಕ್ಷಣ ಡೂಪ್ಲಿಕೇಟ್ ಕೀ ಮಾಡಿಬಿಡು, ನೀನು ಅಲ್ಲೋಗು, ಕೀ ತೆಗಿ, ಬಂಗಾರ ತೆಗಿ, ಎಲ್ಲ ಪ್ಲ್ಯಾನ್ ಪ್ರಕಾರ ಮಾಡಿದರು. ಎಲ್ಲದು ಪ್ಲ್ಯಾನ್ ಪ್ರಕಾರ ಮಾಡಿದಾಗ ಆತನ ಬಂದಿರತಕ್ಕಂಥ ಊರು ಎಂಟ್ರಿಯಲ್ಲಿ CCTVಗಳ ಫುಟೇಜಿಂದ ಆತನ ಹಿಡಿದು ಏನು ಮಾಡಿದ್ರು, ಜೈಲಿಗೆ ಹಾಕಿರು. ಆಮೇಲೆ ಪ್ರಾರ್ಥನೆ ಮಾಡಿದಾಗ ತಾಯಿ, ನಿನ್ನ ಗಂಡ ತಪ್ಪು ಮಾಡಿದ್ದಾನೆ, ಪ್ರಾರ್ಥನೆ ಮಾಡು, ತಪ್ಪುಗಳನ್ನು ಒಪ್ಕೋ, ನಿನ್ನ ಗಂಡ ರಿಲೀಸ್ ಆಗ್ತಾನೆ, ಆದರೆ ಶಿಕ್ಷೆ ಮಾತ್ರ ಆಗ್ತೈತೆ. ಆತನು ಬಂದ ಮೇಲೆ ಪಾಪದಾರಿಕೆ ಪ್ರಾರ್ಥನೆ ಮಾಡ್ಕೊ. ನಜರೇತಿನ ಯೇಸು ನಿನ್ನ ಗಂಡನ ನಿನ್ನ ಪಾಪಗಳನ್ನು ಕ್ಷಮಿಸ್ತಾನೆ, ಆದರೆ ಲೋಕರೀತಿಯಲ್ಲಿ ಶಿಕ್ಷೆ ಆಗುತ್ತದೆ. ಲೋಕರೀತಿಯಲ್ಲಿ ಏನಾಗ್ತದೆ, ಶಿಕ್ಷೆ. ಅಪರಾಧ, ನಿನ್ನ ಸ್ಥಾನದಲ್ಲಿ ಆ ಮಾಡಬಾರ್ದು ಕೆಲಸ ನೀನು ಮಾಡಿದೀಯ, ದೇಶದ್ರೋಹ ಕೆಲಸ ಮಾಡಿದೀಯ, ಶಿಕ್ಷೆ ಆಗುತ್ತೆ. ಹೊರಗಡೆ ಬಂದಾಗ ಕುಟುಂಬವಾಗಿ ಪ್ರಾರ್ಥನೆ ಮಾಡಿ ತಪ್ಪುಗಳನ್ನು ಒಪ್ಪಿಕೊಂಡಾಗ ಆಕೆ ಫೋನ್ ಮಾಡಿ, ಅಯ್ಯ ನಾನು ಸುಸೈಡ್ ಮಾಡ್ಕೊಳೋದಿಲ್ಲ, ಇನ್ನು ಮುಂದೆ ನಾನು ಪ್ರಾರ್ಥನೆ ಮಾಡ್ತೀನಿ, ನಿನ್ನ ಮುಂದೆ ನಾನು ಗಂಡ ಹೆಂಡತಿ ಬಂದ ಕರೆಕ್ಟಾಗಿ 22ನೇ ದಿವಸಕ್ಕೆ ಆಕೆ ಫೋನ್ ಮಾಡಿದ್ಲು, ಅಯ್ಯ ನನ್ನ ಗಂಡನಿಗೆ ಬೇಲಾಯಿತು. ಏನಾಯಿತು, ಗಂಡನಿಗೆ ಬೇಲಾಯಿತು. ಉಪವಾಸ ಪ್ರಾರ್ಥನೆಯಲ್ಲಿ, ಕುಟುಂಬ ಪ್ರಾರ್ಥನೆಯಲ್ಲಿ, ಸಭೆಯ ಉಪವಾಸ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ, ಬಲವಿದೆ. ಅದನ್ನು ನಾವು ಹೊಂದಿಕೊಳ್ಳಬೇಕಾಗಿದೆ. ಎಸ್ತರಳು ಏನು ಮಾಡಿದ್ಲು, ನಾನು ಪ್ರಾರ್ಥನೆ ಮಾಡ್ತೀನಿ, ನೀವು ಪ್ರಾರ್ಥನೆ ಮಾಡಿ. ಎಲ್ಲ ಶೂಷನ್ ಕೋಟೆಯಲ್ಲಿ ಇರ್ತಕ್ಕಂಥ ಎಲ್ಲ ಯೂದ ಕುಲದವರು ಓದಿಯಮ್ಮ 4ನೇ ಅಧ್ಯಾಯ 14, 15, 16 ಓದಿ ಎಸ್ತರಳ ಗ್ರಂಥ. ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಸಹಾಯವೂ ವಿಮೋಚನೆಯೂ ಉಂಟಾದವು. ನೀನಾದರೂ
ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗುವಿ. ಹಾ. ಇದಲ್ಲದೆ ಹಾ. ನೀನು ಇಂಥ ಸಂದರ್ಭಕ್ಕಾಗಿಯೇ ಪಟ್ಟಕ್ಕೆ ಬಂದಿರಬಹುದು, ಹಾ. ಯಾರು ಬಲ್ಲರು ಎಂದು ಹೇಳಿ ಕಳುಹಿಸಿದನು. ಹಾ. ಆಗ ಎಸ್ತೇರಳು, ನೀನು ಹೋಗಿ ಶೂನಿನಲ್ಲಿ ಹಾ. ಸಿಕ್ಕುವ ಎಲ್ಲಾ ಯೆಹೂದ್ಯರನ್ನು ಕೂಡಿಸು. ಹಾ. ನೀವೆಲ್ಲರೂ 3 ದಿನ ಹಾ. ಎಷ್ಟು ದಿವಸ? 3 ದಿನ ಹಗಲಿರುಳು. ಇಲ್ಲಿ ಎಷ್ಟು ದಿವಸ ನಡೀತದೆ? 3 ದಿನ ಬರುತ್ತೆ. ಈ 3 ದಿನ ಉಪವಾಸ ಕೂಟಗಳಲ್ಲಿ ನೀನು ಪರಿಶುದ್ಧನಾಗಿ ಪವಿತ್ರನಾಗಿ ವಾಕ್ಯ ಎಂಬ ಏಸೈನ ಹೃದಯದಲ್ಲಿ ಇಟ್ಕೊಂಡು ಈ ವಾಕ್ಯಗಳನ್ನು ಅನುಸರಿಸಿ ಉಪವಾಸ ಪ್ರಾರ್ಥನೆ ನಿಜವಾಗಿ ಮಾಡೋದಾದರೆ ಅದ್ಭುತ ಕಾರ್ಯಗಳು, ಆಶ್ಚರ್ಯ ಕಾರ್ಯಗಳು ಇದೇ ಸಭೆಯಲ್ಲಿ ಇವತ್ತೇ, ನಾಳೆ, ನಾಳೆ ಇಲ್ಲೇ ನಡೀತವೆ. ನಮ್ಮಿದರ ಗಟ್ಟಿಗೆ ಚಪ್ಪಾಳೆ ದೇವಸ್ಥಾನ. ಹಲ್ಲೆಲೂಯಾ. ನಿನ್ನ ಒಬ್ಬನ ಪ್ರಾರ್ಥನೆಯಿಂದ, ನಿನ್ನ ಸಭೆಯ ಪ್ರಾರ್ಥನೆಯಿಂದ ತುಂಗಭದ್ರ ನದಿ ತುಂಬಿ ತುಳುಕುತ್ತದೆ. ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆ ಉದ್ದೇಶ ಏನಾಗಿರ್ತದೋ, ಯಾರಿಗೆ ಏನಾಗಬೇಕಾಗಿದೆ ಗೊತ್ತಿಲ್ಲ, ದೇವರು ಬಯಲ್ಪಡಿಸ್ತಾನೆ. ನೀನು ಪ್ರಾರ್ಥನೆ ಮಾಡು. ಎಸ್ತರಳು ಏನಾಯಿತು? ಯೂದ ಕುಲದೆಲ್ಲ ಮರಣ ಶಿಕ್ಷೆ ಬಂತು. ಇವರಿಗೆ ರಾಜಕೀಯ ಇನ್ಫ್ಲುಯೆನ್ಸ್ ಇಲ್ಲ, ಯಾವುದೇ ಒಂದು ಹಣದ ಬಲ ಇಲ್ಲ, ಯಾರಿಗೆ ಶಕ್ತಿ ಬಲ ಇಲ್ಲ, ಯಾರಿಗೆ ಗನ್ ಇಲ್ಲ, ವೆಪನ್ಸ್ ಇಲ್ಲ. ಏನಿದೆ ಇವರಿಗೆ? ಪ್ರಾರ್ಥನೆ ಬಲವಿದೆ, ಪ್ರಾರ್ಥನೆ ಶಕ್ತಿ ಇದೆ. ಯೂದ ಕುಲದವರೆಲ್ಲರೂ ಏಕ ಮನಸ್ಸಿನಿಂದ ಹಗಲಿರುಳು ಪ್ರಾರ್ಥನೆ ಮಾಡಿದ್ರು. ಎಸ್ತರಳು ಏನು ಮಾಡಿದ್ರು? ರಾಜನ ಹತ್ರ ಹೋದ್ಲು. ಎಲ್ಲಾದ್ರು ರಾಜಾದಿ ರಾಜ. ಇವತ್ತು ನಾವು ಆ ರಾಜನ ಹತ್ರ ಹೋಗ್ದಿಲ್ಲ. ನಜರೇತಿನ ಯೇಸು ನಮ್ಮ ತಂದೆ ರಾಜಾದಿ ರಾಜನ ಸನ್ನಿಧಿಗೆ ಇವತ್ತು ನೀನು ಬರೋದಾದರೆ, ಇವತ್ತು ನಾನು ಬರೋದಾದರೆ, ಇವತ್ತು ಏನು ಮಾಡ್ತಾನೆ? ವಿಜಯ ನಿನ್ನದೇ. ಎಲ್ಲ ದುರಾತ್ಮ ದುಷ್ಟ ಶಕ್ತಿಗಳಿಂದ ಏನು ಕೊಡ್ತಾನೆ? ದೇವರು ವಿಜಯವನ್ನು ಕೊಡ್ತಾನೆ. ಅದೇ ಎಸ್ತರ್ ಏನು ಮಾಡಿದ್ಲು? ಹೋಗಿ ಏನಾಯಿತು? ಎಲ್ಲ ವಿಚಾರಗಳಿಂದ ಏನಾಯಿತು? ಬಿಡುಗಡೆ ಆಯಿತು. ಏನಾಯಿತು? ಯಾರಿಗೆ ಮರಣ ಶಿಕ್ಷೆ ವಿಧಿಸ್ಬೇಕಂದ್ರೂ ಅದೇ ಏನಾಯಿತು? ಗಲ್ಲು ಕಂಬದ ಮೇಲೆ ಏನಾಯಿತು? ಆಮನಿಗೆ ಮರಣ ಶಿಕ್ಷಣ ಆಯಿತು. ಮರಣ ಶಿಕ್ಷಣ ಆಯಿತು. ಯಾರನ್ನ ಮರಣ ಶಿಕ್ಷೆ ಮಾಡಿ ಸಲಿಟ್ ಹೊಡಿದ್ವಿ ನಾವು ಏನಾದ ಗೊತ್ತಾ? ರಾಜನದಲ್ಲಿ ಉಪರಾಜನಾದ. ಉಪರಾಜನಾದ. ಎಸ್ತರ್ ಗ್ರಂಥ 10ನೇ ಅಧ್ಯಾಯ 3, 4, 5 ಓದಿ. ಎಸ್ತರಳ ಗ್ರಂಥ 10ನೇ ಅಧ್ಯಾಯ 3, 4, 5. ಯೆಹೂದ್ಯನಾದ ಮೊರ್ದೆಕೈಯಾದರೂ, ಯೆಹೂದ್ಯನಾಗಿರ್ತಕ್ಕಂಥ ಮೊರ್ದೆಕೈಯಾದರೂ ರಾಜ್ಯದಲ್ಲಿ ಅರಸನಾದ ಅಹಷ್ವೇರೋಷನಿಗೆ ದ್ವಿತೀಯ ಸ್ಥಾನದವನು. ಎಷ್ಟನೇ ಸ್ಥಾನ ಅದೀಗ? ಮೊದಲೆಲ್ಲಿದ್ದ ಗಾವಲ್ ಗೇಟ್ ಆಗಿದ್ದ. ಆತನೇನಾಗಿತ್ತು? ಆತನನ್ನು ಮರಣದಂಡನೆಗೆ ಏರಿಸುವ ಶಿಕ್ಷೆ ಆಯಿತು. ಈಗೆಲ್ಲಿದ್ದಾನೆ? ದ್ವಿತೀಯ ಸ್ಥಾನದವನು. ಪ್ರಿಯ ಸೋದರ ಸೋದರಿಯರೇ, ವೇರ್ ಇಸ್ ಯುವರ್ ಪ್ಲೇಸ್? ನೀನು ಯಾವ ಸ್ಥಾನದಲ್ಲಿದ್ದೀಯಾ? ವೇರ್ ಇಸ್ ಯುವರ್ ಪ್ಲೇಸ್? ಫಸ್ಟ್ ಪ್ಲೇಸ್ ನಾನು ಬೆಳಗ್ಗೆ ಎದ್ದಿದ್ದ ತಕ್ಷಣವೇ ಮೊಬೈಲ್. ಫಸ್ಟ್ ಪ್ಲೇಸ್ ಯಾವುದು? ಮೊಬೈಲ್. ಚಾಟಿಂಗ್. ಹಾಯ್ ಫ್ರೆಂಡ್, ಹೌ ಆರ್ ಯು? ಮತ್ತೆ ಡಿಲೀಟ್. ಏನು ಮಾಡ್ತಾ ಇದ್ಯಮ್ಮ? ಏನಿಲ್ಲ ಮ್ಯಾಥಮೆಟಿಕ್ಸ್ ನೋಡ್ತಾ ಇದ್ದಿಲ್ಲ ಮಮ್ಮಿ. ಏನು ನೋಡ್ತಾ ಇದ್ದೆ? ಮ್ಯಾಥಮೆಟಿಕ್ಸ್. ಮತ್ತೆ ಡಿಲೀಟ್. ಅವನು ರಿಪ್ಲೈ ಕೊಡ್ತಾನೆ, ಐ ಆಮ್ ಸ್ಲೀಪಿಂಗ್ ಅಂತ. ವೈ ಲೇಟ್ ಅಂತ. ಮತ್ತೆ ಡಿಲೀಟ್. ಏನೋ ಎಲ್ಲ ಡಿಲೀಟೆಡ್ ದೇವ್ರ ಹತ್ರ ಇದ್ದಾವೆ. ನೀನು ಈ ಲೋಕದಲ್ಲಿ ಡಿಲೀಟ್, ನಿಮ್ಮ ಮಮ್ಮಿ ಹತ್ರ ಡಿಲೀಟ್, ನಿಮ್ಮ ಡ್ಯಾಡಿ ಹತ್ರ ಡಿಲೀಟ್, ನಿಮ್ಮ ಫ್ರೆಂಡ್ಸ್ ಹತ್ರ ಡಿಲೀಟ್, ನಿಮ್ಮ ಸರ್ಕಲ್ ಹತ್ರ ಡಿಲೀಟ್ ಮಾಡ್ಬೋದು. ದೇವ್ರ ಹತ್ರ ಯು ವೋಂಟ್ ಡಿಲೀಟ್ ಇಟ್. ಏನು ಮಾಡಿದೆ? ಪ್ರತಿಯೊಂದು ಎಲ್ಲವೂ ದೇವ್ರು ನೀನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಏನು ಮಾಡ್ದ? ಮೊರ್ದೆಕೈ ದ್ವಿತೀಯ ಸ್ಥಾನ ಆದ. ವಾಟ್ ಅಬೌಟ್ ನಾನು ಯಾವ ಸ್ಥಾನದಲ್ಲಿದ್ದೀನಿ? ಕುಡುಕನ ಸ್ಥಾನದಲ್ಲಿದ್ದೀನಯ್ಯ. ನಾನು ಯಾವ ಸ್ಥಾನದೀನಿ? ಸುಳ್ಳು ಹೇಳೋ ಸ್ಥಾನದಲ್ಲಿ ಬಹುಮಾನ ಮಾಡಿದ್ದೀನಯ್ಯ. ನೀನು ಯಾವ ಸ್ಥಾನದಲ್ಲಿ? ಕಳ್ಳತನ ಮಾಡೋದಲ್ಲಿ ಡಾಕ್ಟ್ರೇಟ್ ಆಗಿದ್ದೀನಯ್ಯ. ಕಳ್ಳತನ ಮಾಡೋದಲ್ಲಿ ಡಾಕ್ಟ್ರೇಟ್. ವಾಟ್ ಈಸ್ ಯುವರ್ ಪ್ಲೇಸ್? ಮಂದಿರದಲ್ಲಿ ನೀನು ಯಾವ ಸ್ಥಾನ ಆಗಿದೆಯಾ? ಪ್ರಾರ್ಥನೆ ಮಾಡ್ತಾ ಇದೆಯಾ? ಸ್ತುತಿ ಸ್ತೋತ್ರ ಆಡ್ತಾ ಇದೆಯಾ? ಬೈಬಲ್ ಓದ್ತಾ ಇದೆಯಾ? ಏನು ಬೇಡ, ಏನು ಬರೋದಿಲ್ಲ. ನಾನು ಅಕ್ಷರಸ್ಥ ಪರಿಶುದ್ಧನಾಗಿ ಪವಿತ್ರವಾಗಿ ದೇವರ ಸನ್ನಿಧಿಯಲ್ಲಿ, ನನ್ನ ಸನ್ನಿಧಿ ಅಲ್ಲ, ಅಯ್ಯನವರ ಸನ್ನಿಧಿ ಅಲ್ಲ, ದೇವರ ಸನ್ನಿಧಿಯಲ್ಲಿ ದೇವರ ಆದಮೇಲೆ 2ನೇ ಸ್ಥಾನ ಲೋಕ. ಮೊದಲನೇ ಸ್ಥಾನ ಯಾರ್ದು? ದೇವರದು. 2ನೇ ಸ್ಥಾನ ಯಾವುದು?
ಕುಟುಂಬದ್ದು, ಮೂರನೇ ಸ್ಥಾನದ್ದು ಲೋಕದಲ್ಲಿ ಏನಾದರೂ ಕೆಲಸಗಳಿದ್ರೆ ಆ ಕೆಲಸಗಳು. ನಾವೇನು ಮಾಡ್ತೀವಿ? ವಿ ಆರ್ ಲುಕಿಂಗ್ ಆಲ್ವೇಸ್ ನಮಗೆ ಯಾರು ಸಹಾಯ ಮಾಡ್ತಾರೆ ಬೆಳಗಿದ ತಕ್ಷಣ, ನಾನು ಯಾರಿಗೆ ಟೋಪಿ ಹಾಕಲಿ, ಯಾವ ಬ್ಯಾಂಕ್ನವ್ನು ಸಾಲ ಕೊಡ್ತಾನೆ, ಯಾರ ಮನೆಗೆ ಹೋದ್ರೆ ನೋಡ್ತೀನಿ. ನೋ, ಮಾಡಬೇಡಿ ಅದನ್ನು. ದೇವರನ್ನೇ ಆಧರಿಸ್ಕೊಳ್ಳಿ, ದೇವರೊಟ್ಟಿಗೆ ಪ್ರಾರ್ಥನೆ ಮಾಡಿ. ಎದ್ದಿದ ತಕ್ಷಣ ಮೊದಲ ಸಮಯ ದೇವರಿಗಾಗಿ ಇಡೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಚಿಕ್ಕವಳು 11 ವರ್ಷ 12 ವರ್ಷ ಚಿಕ್ಕವಳು ಏನು ಮಾಡ್ತಾಳೆ? ಸುವಾರ್ತೆ ಸಾರ್ತಾಳೆ. ಚಿಕ್ಕ ಮಗಳು, ಅವಳ ಹೆಸರು ಪರಿಶುದ್ಧಾತ್ಮನ ಬರೆಯಲ್ಪಟ್ಟಿಲ್ಲ. ಚಿಕ್ಕವಳು ಏನು ಮಾಡ್ತಾಳೆ? ಸುವಾರ್ತೆ ಸಾರ್ತಾಳೆ. ನೋಡೋಣ, 2ನೇ ಅರಸುಗಳು 5ನೇ ಅಧ್ಯಾಯ, 2ನೇ ಅರಸುಗಳು 5ನೇ ಅಧ್ಯಾಯ, 2ನೇ ಅರಸುಗಳು 5ನೇ ಅಧ್ಯಾಯ 1ನೇ ವಚನ. ಅರಾಮ್ಯರ ಅರಸನಿಗೆ ನಾಮಾನನೊಬ್ಬ ಸೇನಾಧಿಪತಿ ಇದ್ದನು. ಯಾರಿದ್ರು? ಸೇನಾಧಿಪತಿ, ಶಕ್ತಿಶಾಲಿ ಸೇನಾಧಿಪತಿ ಒಬ್ಬ ಇದ್ದ. ಯೆಹೋವನು ಇವನ ಮುಖಾಂತರವಾಗಿ ಅರಾಮರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ್ಯ ಯೋಗ್ಯನೆಂದು ಎಣಿಸುತ್ತಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ಏನಾಗಿದ್ದ? ಕುಷ್ಠರೋಗಿಯಾಗಿದ್ದ. ಏನು ಮಾಡ್ದ? ಶರ್ಟ್ ತೆಗೆದ್ರಾಯ್ತು, ಕುಷ್ಠರೋಗಿ ಕರ್ಕೊಂಡು ಬೆಳಿಗ್ಗೆ ಎದ್ದಿದ ತಕ್ಷಣನೇ ಅದೇ ಆಲೋಚನೆ, ಬೆಳಿಗ್ಗೆ ಎದ್ದಿದ ತಕ್ಷಣ ಅದೇ ಆಲೋಚನೆ. ಬೆಳಿಗ್ಗೆ ಎದ್ದಿದ ತಕ್ಷಣನೇ ಯಾವ ಸಾಲಗಾರ ಬರ್ತಾರೆ, ಯಾರು ಬರ್ತಾರೆ ಸಾಲಗಾರರು, ಯಾರು ಏನು ಉತ್ತರ ಕೊಡಬೇಕು? ಬೆಳಿಗ್ಗೆ ಎದ್ದಿದ ತಕ್ಷಣವೇ ರೋಗದ ಚಿಂತೆ, ಬೆಳಿಗ್ಗೆ ಎದ್ದಿದ ತಕ್ಷಣವೇ ಏನು ಚಿಂತೆ? ಮಗನ ಚಿಂತೆ. ಬೆಳಿಗ್ಗೆ ಎದ್ದಿದ ತಕ್ಷಣವೇ ಮಗಳ ಚಿಂತೆ, ಬೆಳಿಗ್ಗೆ ಎದ್ದಿದ ತಕ್ಷಣವೇ ಸಾಲಗಾರ ಚಿಂತೆ. ಬರೀ ಇದೇ ಚಿಂತೆ. ಅದೇ ಚಿಂತೆ ಏನಾಗಿತ್ತು? ಇವತ್ತು ಕುಷ್ಠರೋಗದಲ್ಲಿ ಕಾಣಿಸ್ಕೊಂಡಿದೆ. ಯಾರಿಗೆ? ಸೈನ್ಯಗಳ ಅಧಿಪತಿ. ಯಾರಿಗೆ ಅದ ಹೆಸರೇನು ಹೇಳಿ ಎಲ್ಲರೂ? ಯಾರಿಗೆ? ನಾಮಾನಿಗೆ ಏನಾಗಿತ್ತು? ಕುಷ್ಠರೋಗ. ಬೆಳಿಗ್ಗೆ ಎದ್ದಿದ ತಕ್ಷಣವೇ ಪಶ್ಚಾತ್ತಾಪ ನೋಡ್ಕೊಳ್ಳೋದು ಅಂತ ಅಳೋದು, ನೋಡ್ಕೊಳ್ಳೋದು ಅಳೋದು. ಅಷ್ಟರಲ್ಲೇ ಈ ಫಿಲಿಸ್ಟಿಯರ್ ಏನು ಮಾಡಿದ್ರು? ಯುದ್ಧಕ್ಕೆ ಹೋಗಿ ಒಬ್ಬ ಚಿಕ್ಕ ಮಗನ, ನನ್ನ ಮನೆಗೆ ಕೆಲಸ ಮಾಡೋಕ್ಕೆ ಬರ್ತಾಳೆ ಇವಳು ಹುಡುಗಿ. ಏನು ಮಾಡೋಕ್ಕೆ? ನಮ್ಮ ಮನೆಗೆ ಕೆಲಸ ಮಾಡೋಕ್ಕೆ ಬರ್ತಾಳೆ ಅಂತ ಏಂತಿ ಹತ್ರ ಕೆಲಸಕ್ಕೆ ಬಿಟ್ಟರೆ ಆ ಹುಡುಗಿ ಏನೋ ಭಕ್ತಿಗಳು, ಆ ಹುಡುಗಿಯ ಭಕ್ತಿ, ಆ ಹುಡುಗಿಯ ಭಾವನೆ ಏನಾಯಿತು? ಹೆಂಡತಿಗೆ ಇಷ್ಟವಾಯಿತು. ಏನಾಯಿತು? ಭಕ್ತಿ ಭಾವನೆ ಯಾರಿಗೆ ಇಷ್ಟ ಆಗಬೇಕು? ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗಬೇಕು. ಏನಾಯಿತು? ಆ ಹೆಂಡ್ತಿಗೆ, ಹೆಂಡ್ತಿಗೆ ಇಷ್ಟ ಆಯ್ತು. ಆ ಹುಡುಗಿದು ಇಷ್ಟ, ಅದು ದಾಸಗಳು, ಚಿಕ್ಕವಳು. ಏನಾಯಿತು? ಅವಳ ನಡತೆ, ಅವಳ ಪ್ರಾರ್ಥನೆ, ಅವಳ ಗುಣ ಏನಾಯಿತು? ಇಷ್ಟ ಆಯಿತು. ಇವತ್ತು ಕುಟುಂಬದಲ್ಲಿ ನಾವುಗಳು ಎಷ್ಟು ಇಷ್ಟದ ಮಕ್ಕಳಾಗಿ ಇದ್ದೇವೆ, ಎಷ್ಟು ಇಷ್ಟದ ಸೊಸೆಗಳಾಗಿದ್ದೇವೆ, ಎಷ್ಟು ಇಷ್ಟವಾದ ತಂದೆಗಳಾಗಿದ್ದೇವೆ, ಎಷ್ಟು ಇಷ್ಟವಾದ ಹೆಂಡ್ತಿಗಳಾಗಿದ್ದೇವೆ. ಒಂದು ಸಲ ನಾವು ಪರೀಕ್ಷೆ ಮಾಡ್ಕೊಳ್ಳಿ. ಇವತ್ತು ನಿಮ್ಮನ್ನು ಬಂದು ಯಾರಿಗೋ ಏನು ಹೇಳ್ಬೇಕಂತ ಬಂದಿಲ್ಲ. ಇಫ್ ನಾಟ್, ನೀನು ಕುಟುಂಬದಲ್ಲಿ ಇಷ್ಟನಾಗಿಲ್ಲದಿದ್ದರೆ, ಯಾವ್ದಾದ್ರು ತಂದೆ ಬಂದರೆ ಮಕ್ಕಳೇನಂತಾರೆ? ನಮ್ಮ ಡ್ಯಾಡಿ ಬರ್ತಾನೆ ಅಂತ ಎದುರು ನೋಡಬೇಕು. ಏನು ಮಾಡಬೇಕು? ಎದುರು ನೋಡ್ಬೇಕು. ಯಾಕೆ? ನಮ್ಮ ಡ್ಯಾಡಿ ಬಂದರೆ ಏನಾದರೂ ತರ್ತಾನೆ, ಪ್ರೀತಿಯಿಂದ ಮುದ್ದಾಡ್ತಾನೆ, ನನ್ನ ಎತ್ಕೊಳ್ತಾನೆ ಅಂತೇಳಿ ಅಂದ್ಕೋಬೇಕು. ಡ್ಯಾಡಿ ಬಂದರೆ ಇವನು ಯಾಕಪ್ಪ ಬಂದ ನಮ್ಮ ಡ್ಯಾಡಿ, ಯಾಕಪ್ಪ ಬಂದ ಡ್ಯಾಡಿ, ಅಯ್ಯೋ ನನ್ನ ಮಗ ಇವನಿಂದ ನನಗೆ ಅವಮಾನ ಆಯ್ತಲ್ಲ, ಅಯ್ಯೋ ನನ್ನ ಮಗಳಿಂದ ನನಗೆ ಅವಮಾನ ಆಯ್ತಲ್ಲ. ವಾಟ್ ಈಸ್ ಯುವರ್ ಕ್ಯಾರೆಕ್ಟರ್? ನಿನ್ನ ನಡತೆ ಕುಟುಂಬದಲ್ಲಿ ಇಷ್ಟವಾಗಿದೆನಾ? ಇಲ್ಲಾಂದರೆ ನಜರೇತಿನ ಯೇಸುವಿನ ಹೆಸರಲ್ಲಿ ಮೊಣಕಾಲೂರಿ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ನಿನ್ನ ಜೀವಮಾನ ಚರಿತ್ರೆಯನ್ನೆಲ್ಲ ದೇವರು ಏನು ಮಾಡ್ತಾನೆ? ನಿನ್ನ ಕಂಪ್ಲೀಟ್ ಸಂಪೂರ್ಣವಾಗಿ ಬದಲಾವಣೆ ಮಾಡ್ತಾನೆ. ನಮ್ಮಿದರೆಲ್ಲ ಗಟ್ಟಿಗೆ ಚಪ್ಪಾಳೆ ದೇವರು ಬರ್ತಾರೆ. ಹಲ್ಲೆಲೂಯಾ. ಆಕೆ ಸ್ವಾರ್ಥ ಸಾರಿದ್ಲು. ಏನು? ನಮ್ಮ ದಣಿಯು. ಆಕೆ ಒಂದು ದಿವಸ ತನ್ನ ಯಜಮಾನಿಗೆ, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿ ಹತ್ರ ಇರುತ್ತಿದ್ದರೆ ಎಷ್ಟೋ ಒಳ್ಳೇದಾಗುತ್ತಿತ್ತು. ಎಲ್ಲಿರ್ತಿದ್ರೆ? ಸಮಾರ್ಯದಲ್ಲಿ. ಪ್ರವಾದಿ ಹತ್ರ. ಇವತ್ತು ನಾವು ಎಲ್ಲಿರಬೇಕು? ಮಂದಿರದಲ್ಲಿ ಇದ್ದರೆ ಎಷ್ಟೋ ಒಳ್ಳೇದಾಗ್ತದೆ ಅಂತೇಳಿ ಅನೇಕರು ಹೊರಗಿನವರು ನಿನ್ನನ್ನು ನೋಡಿ ಕಲಿಬೇಕಾಗಿದೆ. ಹಲ್ಲೆಲೂಯಾ. ಈ ಮಂದಿರದಲ್ಲಿ ನಾವು ಇರೋದ್ರಿಂದ ಏನಾಗ್ತದೆ? ನಿನ್ನ ಪಕ್ಕದ ಮನೆಯವರಿಗೆ,
ನಿನ್ನವರಿಗೆ ಆಶೀರ್ವಾದದಾಯಕವಾಗ್ತದೆ. ನೀನು ಪ್ರಾರ್ಥನೆ ಮಾಡಿದಾಗ, ನೀನು ನಡೆದುಕೊಂಡು ಹೋದಾಗ ಪರಿಶುದ್ಧಾತ್ಮನ ಏನು ಮಾಡ್ತಾನೆ, ನಿನ್ನೊಟ್ಟಿಗೆ ನಡೆದು ಏನು ಮಾಡ್ತಾನೆ, ಏನಾಗ್ತದೆ, ನಿನ್ನ ಮಾರ್ಗಗಳನ್ನು ಸರಳಗೊಳಿಸಿ ನಿನ್ನನ್ನು ಪ್ರಕಾಶಮಾನದಲ್ಲಿ ನಡೆಸುತ್ತಾನೆ. ಹಲ್ಲೆಲೂಯ. ಇಲ್ಲಾಂದರೆ ನೀವೇನಾದರೂ ಇಲ್ಲೇ ತಪ್ಪು ಮಾಡಿ, ಫೋನ್ ಇಡಬೇಡ, ಫೋನ್ ಯಾಕೆ ಹಿಡ್ಕೊಂತ ಅಂದ್ರೆ ಅವ್ರು ಹೇಳ್ತಾರೆ, ನೀನೇನು ಮಾಡಿದ್ವಿ ಅಂಗಡಿಯಾಗ ಬೀಡಿ ಸೇರ್ತಿದ್ಯಲ್ಲ, ಇಲ್ಲೇನು ಚರ್ಚೆಗೆ ಹೇಳೋದು. ನೀನು ಫಸ್ಟ್ ಸರಿ ಇರಬೇಕು. ಏನಿರಬೇಕು, ನಿನ್ನ ಕ್ಯಾರೆಕ್ಟರ್, ನಿನ್ನ ನಡತೆ ಏನಾಗಿರಬೇಕು, ಎಲ್ಲರಿಗೆ ಮನೆಯಲ್ಲಿ ಆಗಿರಬೇಕು, ಹೊರಗಡೆ ಆಗಿರಬೇಕು. ದೇವರ ಸನ್ನಿಧಿಯಲ್ಲಿ ಇದ್ದಾಗ ಪರಿಶುದ್ಧಾತ್ಮ ದೇವರು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯ. ಆ ಚಿಕ್ಕವಳು ಏನು ಮಾಡಿದ್ಲು, ಮನೇಲಿದ್ದಾಗ ಬೆಳಿಗ್ಗೆ 4 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ತಾಯಿದ್ಲು. ಏನು ಮಾಡ್ತಿದ್ಳು, ನಿಷ್ಠೆಯಿಂದ ಕೆಲಸ ಮಾಡ್ತಿದ್ಲು, ನಿಷ್ಠೆಯಿಂದ ಕಾರ್ಯ ಮಾಡ್ತಿದ್ಲು. ಒಂದೇ ಸಾರಿ ಹೇಳಿದ್ಲು, ಅಮ್ಮ ಈ ಮನೆ ದಣಿ ಅಲ್ಲಿ ನಮ್ಮ ಪ್ರವಕ್ತನ ಹತ್ರ ಇದ್ದಿದ್ರೆ ಭಾಳ ಒಳ್ಳೇದಾಗ್ತಿತ್ತು. ಏನಾಯಿತು, ಆ ಒಂದು ಮಾತು, ಒಂದು ಸುವಾರ್ತೆ ಏನು ಮಾಡ್ತು, ನಾಮನ ಜೀವಮಾನ ಚರಿತ್ರೆನ ಏನಲ್ಲಿ ಮಾಡ್ತು, ಬದಲಾವಣೆ ಮಾಡಿತು. ನಮ್ಮಿದರೆಲ್ಲ ಗಟ್ಟಿಗೆ ಗಟ್ಟಿಗೆ ಚಪಾಳು ದೇವ್ರು ಮಾಡೋದು. ಒಂದು ಮಾತು ಸಾಕು. ಅದಕ್ಕೆ ಇದರಲ್ಲಿ ಒಂದು ಹಾಡಿದೆ, ನೀ ಮಾಟ ಚಾಲಯ್ಯ, ನೀಪು ಚಾಲಯ್ಯ, ನೀ ನೋಡು ಚಾಲಯ್ಯ, ನೀ ನೀಡ ಚಾಲಯ್ಯ, ನೀ ಮಾಟ ಚಾಲಯ್ಯ, ನೀ ಚೂಪು ಚಾಲಯ್ಯ, ನೀ ಮಾಡು ಚಾಲಯ್ಯ, నీ నీడ చాలయ్యా, నీ ఉంటే నాకు చాలు యేసయ్యా, నీ వెంటే నేను ఉంటానేసయ్యా. ನೀ ಉಂಟೆ ಚಾಲು, ನೀನಿದ್ದರೆ ಸಾಕಪ್ಪ, ನೀನಿದ್ದರೆ ಸಾಕು, ನನಗೆ ಯಾರು ಬೇಡ, ನೀನಿದ್ದರೆ ಸಾಕು, ನಿನ್ನ ಸನ್ನಿಧಿ ಇದ್ದರೆ ಸಾಕು. ನನ್ನ ಎಲ್ಲ ದುರಾತ್ಮ ದುಷ್ಟ ಶಕ್ತಿಗಳು, ಮಾಟ ಮಂತ್ರ ಶಕ್ತಿಗಳನ್ನು ಎಲ್ಲ ನೀನು ನನಗೆ ಬಯಲುಪಡಿಸ್ತೀಯ. ನಾನು ಯಾವ ಮಾರ್ಗದಲ್ಲಿ ಹೋಗ್ಬೇಕಾಗಿತ್ತೋ ಆ ಮಾರ್ಗದಲ್ಲಿ ಹೋಗ್ಬಾರ್ದು ಅಂತೇಳಿ ನೀನು ಪ್ರಾರ್ಥನೆ ಮಾಡಿದಾಗ ದೇವ್ರು ಹೇಳ್ತಾನೆ, ದೇವ್ರ ಕೃಪೆ ಹೇಳ್ತಾನೆ, ಆ ಮಾರ್ಗದಲ್ಲಿ ಹೋಗಬೇಡ, ಆ ಮಾರ್ಗದಲ್ಲಿ ಹೋಗಬೇಡ. ಅದಕ್ಕೆ ರಾಜ, ಅರಮ್ಮರ ರಾಜ, ಸಿರಿಯಾ ದೇಶದ ರಾಜ, ಅಯ್ಯೋ ನನ್ನ ಬೆಡ್ರೂಮ್ನಾಗ ನಾವು ಮೀಟಿಂಗ್ ಮಾಡಿದರೆ ಇವ್ರಿಗೆ ಹೆಂಗೆ ಗೊತ್ತಾಗ್ತದೆ, ನಾವು ಮೀಟಿಂಗ್ ಮಾಡಿದ್ರೆ ಪ್ರೇಯರ್ ಮಾಡಿ ಇಲ್ಲಿ ಹೋಗಿ ಆ ಇಸ್ರಾಯೇಲ್ನ ಯೂದಾಕ್ಳನ್ನ ಇಲ್ಲಿ ಹೊಡಿಬೇಕು, ನೀವು ಇಲ್ಲಿ ಹೋಗಿ ಅಲ್ಲಿ ವಂಚಾಕ್ರಿ, ಅಲ್ಲಿ ಬರ್ತಾರೆ ಆ ಸ್ತ್ರೀಯರನ್ನ ನೀನು ಹೊಡಿಬೇಕು, ಅಲ್ಲಿ ಬರ್ತಾರೆ ಪಾಸ್ಟ್ಗಳು ಬರ್ತಾರೆ, ಆ ಹೊಲದಲ್ಲಿ ದಾರಿಯಲ್ಲಿ ನೀವು ಹೋಗ್ಬೇಕು, ಅಲ್ಲಿ ಹೊಡಿಬೇಕು ಅಂಥೇಳಿ ಇವರೆಲ್ಲ ಪ್ಲ್ಯಾನ್ ಮಾಡಿ ಅಲ್ಲಲ್ಲಿ ಇಟ್ಟರಾಗ ಏನಾಯಿತು, ದೇವರು ಅವರ ಸಂಗಡ ಇದ್ದು ಎಲ್ಲವನ್ನು ಬಯಲುಪಡಿಸಿ ನಿನ್ನ ಅಂಗೈಯಲ್ಲಿಟ್ಟು, ಕೀರ್ತನೆಗಳು 91 11 12 ಏನು ಮಾಡ್ತಾನೆ ನೋಡಿ, ನಿನ್ನ ಕಾಲಿಗೆ ಕಲ್ಲುಗಳು ಸಹಿತ ತಗಲಾರ್ದಾಗ ಏನು ಮಾಡ್ತಾನೆ ದೇವರು, ತನ್ನ ಅಂಗೈಯಲ್ಲಿಟ್ಟು ಕಾಪಾಡ್ತಾನೆ. ಹಲ್ಲೆಲೂಯ. ಆ ಅಂಗೈಯಲ್ಲಿ ನಿನ್ನನ್ನು ಕಾಪಾಡಲು ಅದಕ್ಕೆ ನೀನು ಯೋಗ್ಯನಾಗಿದ್ದೀಯಾ? ಹಲ್ಲೆಲೂಯ. ಅದನ್ನು ಹೊಂದೋದಕ್ಕೆ ನನಗೆ ಯೋಗ್ಯತೆ ಇದೆಯಾ ಇಲ್ಲ? ಒಂದು ಸಲ ಪರಿಶೀಲನೆ ಮಾಡು. ಆ ಯೋಗ್ಯತೆ ನನಗಿಲ್ಲ ಅಂದರೆ ನಿನ್ನ ಅಂಗೈಯಲ್ಲಿ ಇಟ್ಕೋಬೇಕು. ನೀನು ಗಬ್ಬುನಾತ ಹೊಡಿತಾ ಇದ್ದು, ಅಯ್ಯ ನನ್ನ ಎತ್ಕೋ ಅಂದ್ರೆ ನಿನ್ನ ನಡಿ. ಮೊದಲು ಸ್ನಾನ ಮಾಡ್ಕೊಂಬ. ಈ ಲೋಕದಲ್ಲಿದ್ದಾಗ ನಾವು ಅಂತೀವಿ. ಅದೇ ನೀನು ನನ್ನ ಮಗ ಆಗಿದ್ದರೆ, ಕೆಸರಲ್ಲಿರು, ಗಲೀಜೆಲ್ಲ ಬಾ ಮಗನ ಅಂತ ಹೇಳಿ ಮಾಡ್ತಾರೆ, ಎತ್ಕೊಂಡು ಏನು ಮಾಡ್ತೀವಿ, ಚೆನ್ನಾಗಿ ತೊಳ್ತೀವಿ. ಯಾವಾಗ ಡ್ಯಾಡಿ ಕರೆದಾಗ ನೀನು ಬರಬೇಕು. ಯಾವಾಗ ಬರಬೇಕು? ಡ್ಯಾಡಿ ಕರೆದಾಗ ಬರ್ಬೇಕು. ಇಲ್ಲ ಅಯ್ಯ ಡ್ಯಾಡಿ ಇಲ್ಲ, ನಾನು ಕೆಸರಾಗೆ ಆಳ್ಕೊಳ್ತೀನಿ, ಅಲ್ಲಿ ಕಕ್ಕಸಲ್ಲೇ ಆಳ್ಕೊಂಡಿದ್ದಾನೆ, ನಿನ್ನ ಕರ್ಮ ನಿನ್ನ ಕರ್ಮ. ದೇವ್ರು ಹೇಳ್ತಾ ಇದ್ದಾನೆ, ಬೇಡ, ಆ ಮಾರ್ಗದಲ್ಲಿ ಹೋಗಬೇಡ, ನಿನ್ನ ಕೊಲೆ ಮಾಡ್ತಾರೆ. ಈ ಮಾರ್ಗದಲ್ಲಿ ಹೋಗಬೇಡ, ನಿನ್ನ ಕೊಲೆ ಮಾಡ್ತಾರೆ. ಇವತ್ತಿನ ಹೊರಗಡೆ ಹೋಗಬೇಡ, ಸೇಫ್ ಆಗಿರು. ಸೇಫ್ ಆಗಿರು. ಇದನ್ನು ಯಾರು ಹೇಳ್ತಾರೆ? ದೇವರೇ ಹೇಳ್ಕೊಡ್ತಾನೆ. 2ನೇ ಆರ್ಸಿಗಳು 6ನೇ ಅಧ್ಯಾಯ 8ರಿಂದ 12 ಓದಿ. 2ನೇ ಆರ್ಸಿಗಳು, ಬುಕ್ ಆಫ್ 2 ಕಿಂಗ್ ಚಾಪ್ಟರ್ 6 ವರ್ಸ್ 8 to 12. ಅರಾಮ್ಯರ ಅರಸನು ಇಸ್ರಾಯೇಲರಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದನು. ಅವನು ಯುದ್ಧದಲ್ಲಿ ಹೊಂಚು ಹಾಕತಕ್ಕ ಸ್ಥಳವನ್ನು ತನ್ನ ಸೇನಾಧಿಪತಿಗಳೊಡನೆ ಗೊತ್ತು ಮಾಡುವಷ್ಟು ಸಾರಿ ದೇವರ ಮನುಷ್ಯನು ಇಸ್ರಾಯೇಲರ ಅರಸನಿಗೆ
ಜಾಗರೂಕತೆಯಿಂದಿರ್ರಿ. ಹಾ ನೀವು ಇಂತಿಂತ ಸ್ಥಳದಲ್ಲಿ ಹಾಯಬಾರದು, ಹಾ. ಅಲ್ಲೇ ಅರಾಮ್ಯರು ಅಡಗಿಕೊಂಡಿದ್ದಾರೆ ಎಂದು ತಿಳಿಸುತ್ತಿದ್ದನು. ಹಾ ದೇವರ ಮನುಷ್ಯನು ಸೂಚಿಸುವ ಎಲ್ಲಾ ಸ್ಥಳಗಳಿಗೂ ಹಾ ಇಸ್ರಾಯೇಲರ ಅರಸನು ಹೇಳಿ ಕಳುಹಿಸುತ್ತಿದ್ದನು. ಹಾ. ಹೀಗೆ ಅವನು ಹಲವು ಸಾರಿ ಅರಾಮ್ಯರ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸಿಕೊಂಡನು. ಯಾರ ಕೈಗೆ? ದುರಾತ್ಮ ದುಷ್ಟಶಕ್ತಿಗಳ ಕೈಗೆ ಸಿಗದಂತೆ ಏನ್ ಮಾಡ್ತಿದ್ದು? ಪ್ರವಾದಿ ಕಾಪಾಡ್ತಿದ್ದು. ಮುಂದೆ ಓದಿ. ಇದರ ದೆಸೆಯಿಂದ ಹಾ. ಅರಾಮ್ಯರ ಅರಸನು ಕಳವಳಗೊಂಡು, ಯಾರು? ಸೈತಾನ ಕಳವಳಗೊಳ್ತಾ ಇದ್ದಾನೆ. ಯಾರು ಕಳವಳಗೊಳ್ತಾ ಇದಾರೆ? ಸೈತಾನ ಕಳವಳಗೊಳ್ತಾ ಇದ್ದಾನೆ. ಮುಂದೆ ಓದಿ ಬ್ರದರ್. ತನ್ನ ಸೇನಾಧಿಪತಿಗಳನ್ನು ಕರೆದು ಸೇನಾಧಿಪತಿಗಳನ್ನು ಕರೆದು ಅವರನ್ನು, ಹಾ. ನಮ್ಮವರಲ್ಲಿ ಇಸ್ರಾಯೇಲರ ಅರಸನ ಪಕ್ಷದವರು ಯಾರು, ಹಾ ನನಗೆ ತಿಳಿಸುವುದಿಲ್ಲವೋ ಎಂದು ಕೇಳಿದನು. ಸಾಕು. ನನಗೆ ಡೌಟ್ ಬರ್ತಾ ಇದ್ರಿ. ಯಾರೋ ಒಬ್ರು ಅವ್ರಿಗೆ ಹೇಳ್ತಾ ಇದ್ದಾರೆ, ಯಾರಿದ್ದಾರೆ ಸೈನ್ಯದ ಅಧಿಪತಿಯೇ, ಚೆಕ್ ಮಾಡಿ ಯಾರಿದ್ದಾರೆ ನಮ್ಮ ವಿಷಯಗಳೆಲ್ಲ ಹೋಗಿ ಅವ್ರಿಗೆ ಹೇಳೋರು. ಅವ್ರು ಹೇಳ್ತಾರೆ ಯಾರಿಲ್ಲ, ಹೇಳೋರು ಯಾರಿಲ್ಲ. ಅಲ್ಲಿ ಒಬ್ಬ ಇದ್ದಲ್ಲ ಪ್ರವಾದಿ. ಯಾರಿದ್ದಾರೆ? ಅಲ್ಲಿ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಲ್ಲೇನು ಮಾಡ್ತಾರೆ? ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವತ್ತು ಉಪವಾಸ ಪ್ರಾರ್ಥನೆ ಮಾಡೋದ್ರಿಂದ ಬ್ಯಾಂಕಲ್ಲಿ ಸಾಲ ಇದ್ದರೆ ಏನು ಮಾಡ್ತಾನೆ? ನಜರೇತಿನ ಯೇಸುವಿನ ಹೆಸರಲ್ಲಿ ಗೌರ್ಮೆಂಟಲ್ಲಿ ನಿನ್ನ ಸಾಲವೆಲ್ಲ ತೀರಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಮಾಡಿ ನಿನ್ನ ರೋಗಕ್ಕಾಗಿ, ನಿನ್ನ ಬಲಹೀನತೆಕ್ಕಾಗಿ ನೀನು ಪ್ರಾರ್ಥನೆ ಮಾಡಿದಾಗ ನಜರೇತಿನ ಯೇಸು ಪರಿಶುದ್ಧಾತ್ಮ ದೇವರು ನಿನ್ನ ಎಲ್ಲ ಬಲಹೀನತೆಯನ್ನು ಸ್ವಾಮಿ ಸದೃಢವಾಗಿ ನಿಲ್ಲಿಸುತ್ತಾನೆ. ನಮ್ಮಿದರೆಲ್ಲ ಗಟ್ಟಿಗೆ ಚಪ್ಪಳ ಹೊಡೆದು ದೇವ್ರ ಬಡಿಸೋಣ. ಹಲ್ಲೆಲೂಯಾ. ಇಲ್ಲಿ ಅದೇ ಅರಸನು ನಮಗೆ ಯಾರು ಮೆಸೆಂಜರ್ಸ್ ಇದ್ದಾರೆ? ಯಾರಿಲ್ಲಪ್ಪ, ನಮಗೆ ಯಾರಿಲ್ಲ. ಉಪವಾಸ ಪ್ರಾರ್ಥನೆ ಶಕ್ತಿ ನಿನ್ನ ಶಕ್ತಿ ಆಗಿದೆ. ಹಲ್ಲೆಲೂಯಾ. ಉಪವಾಸದ ಪ್ರಾರ್ಥನೆ ಶಕ್ತಿ ನಿನ್ನ ಶಕ್ತಿ ನಮಗಿದೆ. ಹಲ್ಲೆಲೂಯಾ. ಹಾಗೆ ಮುಂದೆ ಓದಿ ಅದನ್ನು. ಆಗ ಅವರಲ್ಲೊಬ್ಬನು ಅವನಿಗೆ, ಹಾ, ನನ್ನ ಒಡೆಯನಾದ ಅರಸೆ. ಅದರಲ್ಲಿ ಒಬ್ಬ ಇವನು ಹೇಗೆ ಬದಲಾವಣೆ ಅಂದ್ರೆ ಒಬ್ಬ ಹೇಳ್ತಾ ಇದ್ದಾನೆ, ನನ್ನ ಒಡೆಯನಾದ ಅರಸೆ ಹಾಗಲ್ಲ, ಇಸ್ರಾಯೇಲರಲ್ಲಿ ಎಲಿಷನೆಂಬ ಒಬ್ಬ ಪ್ರವಾದಿ ಇರುತ್ತಾನೆ. ನೀನು ನಿನ್ನ ಮಲಗುವ ಕೋಣೆಯಲ್ಲಿ ನಿನ್ನ ಮಲಗುವ ಕೋಣೆ ದುರಾತ್ಮ ದುಷ್ಟಶಕ್ತಿ ನಾಳೆ ನೀನು ಯಾವುದಾದ್ರೂ ರೋಡಿಗೆ ಹೋಗ್ತಂತ ಪ್ಲಾನ್ ಮಾಡಿ ನಿನ್ನ ಆಕ್ಸಿಡೆಂಟ್ ಮಾಡ್ಬೇಕಂದ್ರೆ ಪರಿಶುದ್ಧಾತ್ಮ ಏನು ಮಾಡ್ತಾನೆ? ನೀನು ಹೋಗೋದು ಬೇಡ, ಇವತ್ತು ಇರು. ಏನು ಮಾಡ್ತಾನೆ? ಏನೋ ಒಂದು ಮಾಡಿ ಏನು ಮಾಡ್ತಾನೆ? ದೇವರು ನಿಲ್ಲಿಸ್ತಾನೆ. ನೀನು ಆತನಲ್ಲಿ, ಆತನ ವಾಕ್ಯಲ್ಲಿ ನೆಲೆಗೊಂಡಿದ್ದಾರೆ, ಏನು ಬೇಕಾದ್ರೂ ಕೇಳೋದು ಕೊಡ್ತಾನೆ. ಇಲ್ಲಾದರೆ ಏನು ಮಾಡ್ತಾನೆ ದೇವರು? ಹೋಗು ಮಗನ, ನಿನ್ನ ದಾರಿಗೆ ನೀನು ಹೋಗು, ನಾನು ಏನು ಮಾಡೋಕ್ಕಾಗಲ್ಲ. ಉಪವಾಸ 3 ದಿನ ಕೂಡಿಕೆಗಳಾದವು, ನೀನು ಪರಿವರ್ತನೆ ಆಗಲಿಲ್ಲ. ವಾಕ್ಯಗಳು ಹೇಳಿದ್ರು, ಪ್ರಾರ್ಥನೆ ಮಾಡಿದ್ರು, ಎಲ್ಲದು ಮಾಡಿದ್ರು, ನೀನೇನು ಪರಿವರ್ತನೆ ಇಲ್ಲ ಅಂದರೆ ಹೆಂಗೆ ನಿನ್ನ ಮೇಲಕ್ಕೆ ತರೋದು? ಹೇಗೆ ಪರಿಶುದ್ಧ ಬಾಗಿಲು ತೆಗೆಯೋದು ಅಂತೇಳಿ ಏನು ಮಾಡಿದರು? ಪ್ರವಕ್ತ ಹೇಳ್ದಾಗೆ ಇಸ್ರಾಯೇಲರು ಎಲ್ಲರೂ ಕೇಳಿದರು. ಏನು ಮಾಡಿದರು? ಆ ದುರಾತ್ಮನಿಗೆ ಏನಾಯಿತು? ಚಿಂತಾಕಾರನಾದ. ಇವರಿಗೆಲ್ಲ ಯಾರು ಹೇಳಿದರು? ಇವರೆಲ್ಲ ಯಾರು ಹೇಳಿಲ್ಲ. ಏನು ಹೇಳಿದರು? ಪ್ರಾರ್ಥನೆ ಹೇಳಿದರು. ಯಾರು ಹೇಳಿದರು? ಪ್ರಾರ್ಥನೆ ಶಕ್ತಿ ಹೇಳಿತು, ಪರಿಶುದ್ಧಾತ್ಮ ಶಕ್ತಿ ಹೇಳಿತು. ನಾವೆಲ್ಲೇನಾದ್ವಿ? ಪರಿವರ್ತನೆ ಆದ್ವಿ. ಪಾಪದ ಬಾಗಿಲು ಮುಚ್ಚಿದ್ವಿ, ಪರಿಶುದ್ಧವಾದ ಬಾಗಿಲನ್ನು ತೆರೆದಿದ್ವಿ. ನಂಬಿದವರೆಲ್ಲ ಗಟ್ಟಿಗೆ ಚಪ್ಪಳ ದೇವರು ಮಾಡಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧಾತ್ಮದ ಬಾಗಿಲು ಮುಚ್ಚಿ ಪಾಪದ ಬಾಗಿಲು ತೆರೆದಾಗ ಏನಾಗುತ್ತೆ ಅಂದರೆ, ಅರಣ್ಯಕಾಂಡ 5ನೇ ಅಧ್ಯಾಯ 8ನೇ ವಚನ. ಬುಕ್ ಆಫ್ ಜಡ್ಜಸ್, ನ್ಯಾಯಾಧಿಪತಿಗಳು, ಬುಕ್ ಆಫ್ ಜಡ್ಜಸ್ 5ನೇ ಅಧ್ಯಾಯ 8ನೇ ವಚನ. ಜನರು ಅನ್ಯ ದೇವತೆಗಳನ್ನು ಆರಿಸಿಕೊಂಡಿದ್ದರು. ಒಂದು ನಿಮಿಷ. ಆ ಇಸ್ರಾಯೇಲ್ ಜನರು ಏನು ಮಾಡಿದ್ರು? ಅನ್ಯ ದೇವತೆಗಳನ್ನು ಆರಿಸಿಕೊಂಡಿದ್ರು. ಮುಂದೆ ಯುದ್ಧವು ಊರು ಬಾಗಿಲುವರೆಗೆ ಬಂದಿತ್ತು. ಎಲ್ಲಿವರೆಗೂ ಬಂತು ಪಾಪ? ಏನು ಮಾಡ್ತದೆ? ಸೈತಾನ್ ಎಲ್ಲಿ ಬಂದ? ಬಾಗಿಲವರೆಗೆ ಬಂದ. ಮೊದಲೆಲ್ಲಿದ್ದ? ದೂರಿದ್ದ. ಇವಾಗ ಎಲ್ಲಿ ಬಂದ? ಬಾಗಿಲವರೆಗೆ ಬಂದ. ಬಾಗಿಲವರೆಗೆ ಬಂದು ಹೊರಗೆ ಬಂದಿದ್ದ ತಕ್ಷಣನೇ ಸೀದಾ ಹಿಂಗೆ ಹಿಡ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತದೆ? ಬಾ, ಸುಳ್ಳಿನ ಮನೆಗೆ ಹೋಗೋಣ, ಬಾ ಇಸ್ಪೇಟ್ ಮನೆಗೆ ಹೋಗೋಣ, ಬಾ ಡ್ಯಾಡಿ ಮಮ್ಮಿಗೆ ಸುಳ್ಳು ಹೇಳಿ ಸಿನಿಮಾಕ್ಕೆ ಹೋಗೋಣ. ಸೈತಾನನ ಏನು ಮಾಡ್ತಾನೆ? ಊರು ಬಾಗಿಲು, ಮನೆ ಬಾಗಿಲವರೆಗೆ ಬಂತು. ಮುಂದೆ ಓದಿ ಬರೆದರು. ಇಸ್ರಾಯೇಲ್ಯರ 40,000 ಸೈನಿಕರಲ್ಲಿ ಒಬ್ಬನಿಗೂ ಗುರಾಣಿ ಬರ್ಚಿಗಳು ಇದ್ದಿಲ್ಲ. ಸಾಕು. ಏನಾಯಿತು? ಅನ್ಯ ದೇವತೆಗಳನ್ನು ಹಿಡಿದುಕೊಂಡಿದ್ದರಿಂದ ಏನಾಯಿತು? ದುರಾತ್ಮ ದುಷ್ಟಶಕ್ತಿ ಏನಾಯಿತು? ಮನೆ
ಹತ್ರ ಬಂತು, ಊರು ಬಾಗಿಲ ಹತ್ರ ನಿನ್ನ ಹತ್ರ ಬಂತು, ನಿನ್ನ ಹೃದಯಕ್ಕೆ ಬಂತು. ಎಲ್ಲಿ ಬಂತು? ನಿನ್ನ ಹತ್ರಕ್ಕೆ ಬಂತು. ಅದಕ್ಕೆ ಲವೋದಿಕೆ ಸಭೆಯ ಒಳ್ಳೆ ಎಕ್ಸಾಂಪಲ್. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 16, 17, 18ರಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಸಂಘ ಸಭೆ ನಾವು ಐಶ್ವರ್ಯವಂತರು, ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ, ನಮ್ಗೆ ಆರಾಧನೆ ಇದೆ, ನಾವು ಶ್ರೀಮಂತರು, ನಾವೆಲ್ಲ ಬುದ್ಧಿವಂತರು, ನಾವೆಲ್ಲ AC ಬಿಲ್ಡಿಂಗ್ನಲ್ಲಿದ್ದೀವಿ ಅಂತೇಳಿ ಅವ್ರು ಏನಾಗ್ತಾರೆ, ಹೆಚ್ಚಿಸ್ಕೊಳ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನೀನು ಉಗುರು ಬೆಚ್ಚಗೂ ಇಲ್ಲ ಅಥವಾ ತಣ್ಣಗೂ ಇಲ್ಲ. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು ಅಂತ ಕಾರಿ ಬಿಡ್ತಾನೆ ದೇವರು. ನೀನೇನು ಪ್ರೇಯರ್ ಮಾಡಿದ್ರು ದೇವ್ರು ಕೇಳೋದಿಲ್ಲ. ಇದ್ರೆ ತಣ್ಣಗಾದ್ರೆ ಇರು, ಇದ್ರೆ ಬೆಚ್ಚಗಾದ್ರೆ ಎರಡು ಮಧ್ಯೆ ಇರಬೇಡ. ಒಂದು ದಿವಸ ಸಂಡೇ ಸಭೆಗೆ, ಇನ್ನೊಂದು ದಿವಸ ವೇಶ್ಯಾಗೃಹಕ್ಕೆ, ಒಂದು ದಿವಸ ಸಂಡೇ ಉಪವಾಸ ಪ್ರಾರ್ಥನೆಗೆ, ಇನ್ನೊಂದು ದಿವಸ ಸಿನಿಮಾ ಹಾಲ್ಗೆ, ಒಂದು ದಿವಸ ಇಲ್ಲಿಗೆ, ಒಂದು ದಿವಸ ಅಲ್ಲಿಗೆ. ಇಸ್ಪೇಟಲ್ಲಿ ಆಡ್ತಾರೆ ಏನಂತೇಳಿ ಗೊತ್ತಾ ಇರ್ತದೆ ಎಲ್ಲರಿಗೆ. ಇಸ್ಪೇಟಲ್ಲಿ ಏನು ಆಡ್ತಾರೆ ಯಾರಿಗೆ ಗೊತ್ತಿಲ್ಲ. ಇಸ್ಪೇಟು ಹೊರಗ ಅಂತ ಆಡ್ತಾರೆ. ಏನೋ ಒಂದು ಒಂದು ಹೊರಗ ಅಂತ ಆಡ್ತಾ ಇರ್ತಾರೆ. ಇಸ್ಪೇಟ್ ಆಡೋಕೆ ಗೊತ್ತು, ನನಗೆ ಗೊತ್ತಿಲ್ಲ. ನಾನು ಇಲ್ಲಿವರೆಗೆ ಸಿನಿಮಾನೂ ನೋಡಿಲ್ಲ. ನನ್ನ ಪತ್ನಿ ಕೇಳ್ರಿ, 22-23 ವರ್ಷ ಆಯ್ತು ಮದುವೆ ಆಗಿ. 1995 ಮ್ಯಾರೇಜ್. ನಾನು ಹೇಳ್ತೀನಿ, ಒಂದು ದಿವಸನೂ ಸಿನಿಮಾ ಕರ್ಕೊಂಡೇ ಇಲ್ಲ. ಅಪ್ಪಿತಪ್ಪಿ ಯಾವಾಗ ಒಂದು ಸಲ ಕರ್ಕೊಂಡು ಹೋಗಿದ್ರೆ ಭಾಳ ಸಫರ್ ಆಗಿರ್ತೀನಿ. ಭಾಳ ಸಫರ್ ಆಗಿರ್ತೀನಿ. ತುಂಬ ದೇವ್ರು ನನಗೆ ಶಿಕ್ಷೆಗೆ ಒಳಪಡಿಸುತ್ತಾರೆ. ಯಾಕಂದರೆ ಅಲ್ಲಿ ಸ್ಮೋಕರ್ಸ್, ಎಲ್ಲ ದುಷ್ಟಶಕ್ತಿ ದುರಾತ್ಮಗಳ ಕೂಟ ಅಲ್ಲಿ ಸೇರಿರ್ತದೆ. ಒಳ್ಳೆ ಸಿನಿಮಾಗಳಿದ್ದಾವೆ, ಕರುಣಾಮಯ, ದಯಾಮಯ, ಅಂಥ ಸಿನಿಮಾಗಳು ನೋಡೋದೇನು ತಪ್ಪೇನಿಲ್ಲ. ಆದರೂ ಎಲ್ಲ ಸಿನಿಮಾಗಳು ಎಲ್ಲಿ ನೋಡಿದ್ದೀನಿ? ಈ ಸತ್ಯವೇದದಲ್ಲೇ ನೋಡಿದ್ದೀನಿ. ಅಲೆಲೂಯ. ಯಾವ ಸಿನಿಮಾಗಳು, ಯಾವ ಇದುಗಳು, ಎಂಟರ್ಟೈನ್ಮೆಂಟ್ಗಳು ಇವತ್ತು ನನಗಾಗಲಿ ನನ್ನ ಹೆಂಡತಿಗಾಗಿ ಅಭ್ಯಾಸ ಇಲ್ಲ. ಅವರು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ನಾನು ಹೋಗಿ ಸುವಾರ್ತೆ ಸಾರ್ತಾ ಇದ್ದೀನಿ. ಅಲೆಲೂಯ. ಇವತ್ತು ದೇವರು ಎಲ್ಲಿದ್ದಾನೆ ಸಭೆಯಲ್ಲಿ ಅಂದರೆ 3ನೇ ಅಧ್ಯಾಯ 20ನೇ ವಚನ ಓದಿ. ದೇವರು ಹೊರಗಡೆ ಇರ್ತಾನೆ. ಈಗ ಬಾಗಿಲಲ್ಲಿ ನಿಂತುಕೊಂಡು ಏನು ಮಾಡ್ತಾ ಇದ್ದಾನೆ? ಬಾಗಿಲಲ್ಲಿ ನಿಂತ್ಕೊಂಡೆ, ಮಗನೇ ನನ್ನ ಕರ್ಕೋಪ ಅಂತ. ಈ 3 ದಿವಸದಲ್ಲಿ ಏನು ಮಾಡಬೇಕು? ದೇವ್ರು ಹೇಳ್ತಾ ಇದ್ದಾನೆ, ಬಾಗಿಲು ತಡ್ತಾ ಇದ್ದಾನೆ, ನನ್ನ ಕರ್ಕೋಪ ಅಂತ. ಆದರೆ ಏನಾಗಿದ್ದಾನೆ? ದೇವರು ಹೊರಗಡೆ ಇದ್ದಾನೆ. ಸಭೆಯಲ್ಲಿ ಏನಾಗಿದೆ? ದೇವರು ಹೊರಗಡೆ ಇದ್ದಾನೆ. ನಾವೇನು ಮಾಡ್ಬೇಕು? ದೇವ್ರನ್ನ ಒಳಗಡೆ ಹೆಂಗೆ ಕರ್ಕೋಬೇಕು? ಉಪವಾಸ ಪ್ರಾರ್ಥನೆಯಿಂದ ಕರ್ಕೋಬೇಕು. ಪರಿಶುದ್ಧರಾಗಿ ಪಾಪಿಗಳಾಗಿ ನಾವು ಒಪ್ಪಿಕೊಂಡು, ಅಯ್ಯ ನನ್ನ ಪಾಪಗಳಿಗೆ ಕ್ಷಮಿಸು, ನಾನು ಇನ್ನು ಮುಂದೆ ಯಾವುದು ತಪ್ಪು ಮಾಡೋದಿಲ್ಲ, ನನ್ನನ್ನು ಕ್ಷಮಿಸು ಅಂತ ಹೇಳಿದಾಗ ಏನು ಮಾಡ್ತಾನೆ ದೇವರಂದರೆ, ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 3ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 3ನೇ ವಚನ. ನಿನ್ನ ಕಾರ್ಯಭಾರವನ್ನು ಏನು ಮಾಡಬೇಕು? ನನ್ನ ಕಾರ್ಯಭಾರವನ್ನೆಲ್ಲ ಯೆಹೋವನಿಗೆ ವಹಿಸಿದರೆ. ಯಾರಿಗೆ? ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ನಂಬಿದರೆಲ್ಲ ಗಟ್ಟಿಗೆ ಚಪ್ಪಾಳೆ ಹೊಡಿ. ನಮ್ಮ ಎಲ್ಲ ಚಿಂತೆ ಭಾರಗಳನ್ನು ಆತನ ಮೇಲೆ ಹಾಕಬೇಕು. ಎಲ್ಲವನ್ನ ಆತನ ಮೇಲೆ ಹಾಕಬೇಕು. ಹಾಕಿದಾಗ ಆತ ಏನು ಮಾಡ್ತಾನಂದರೆ, ಕೀರ್ತನೆಗಳು 107 20ನೇ ವಚನ. ಸಂಕೀರ್ತನೆಗಳು 107 20ನೇ ವಚನ. ಆತನು ದೂತನನ್ನು ಎಂಬಂತೆ ಏನ್ ಮಾಡ್ತಾನೆ? ಆತನು ದೂತನು ಎಂಬಂತೆ ಏನ್ ಮಾಡ್ತಾನೆ? ತನ್ನ ವಾಕ್ಯವನ್ನು ಕಳಿಸ್ತಾನೆ. ತನ್ನ ವಾಕ್ಯವನ್ನು ಸುವಾರ್ತೆಯನ್ನು ಕಳಿಸಿ ಏನ್ ಮಾಡ್ತಾನೆ? ಅವರನ್ನು ಗುಣಪಡಿಸಿದನು. ನಮ್ಮಿದೆಲ್ಲ ಗಟ್ಟಿಗೆ ಚಪ್ಪಳ ದೇವರನ್ನು ಪಡಿಸೋಣ. ಇವತ್ತು ಅದೇ ದೂತನು, ಅದೇ ಪರಿಶುದ್ಧಾತ್ಮನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನೆ, ನಿನ್ನೊಟ್ಟಿಗೆ ಬಾಗಿಲು ತೆಗಿತಾ ಇದ್ದಾನೆ, ನಿನ್ನೊಟ್ಟಿಗೆ ಹೃದಯದಲ್ಲಿ ಸೇರ್ತಾ ಇದ್ದಾನೆ. ನೀನು ಉಪವಾಸ ಪ್ರಾರ್ಥನೆ ಮಾಡು, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡು, ಸಭೆಯಲ್ಲಿ ಪ್ರಾರ್ಥನೆ ಮಾಡು. ಪೇತ್ರನ ಜೈಲಲ್ಲಿದ್ದಾಗ ಸಭೆಯಾಗಿ ಪ್ರಾರ್ಥನೆ ಮಾಡಿದರು. ಇವನನ್ನು ಸುವಾರ್ತೆ ಕೇಳಿ ಇಡೀ ನಿನೆವೆ ಪಟ್ಟಣದವರು ಉಪವಾಸ ಪ್ರಾರ್ಥನೆ ಮಾಡಿದರು. ಎಸ್ತರಳು ಮತ್ತು ಅವರ ಸಮೂಹದವರೆಲ್ಲ ಪ್ರಾರ್ಥನೆ ಮಾಡಿದಾಗ ಯಾರು ಮೋಸ ಮಾಡ್ಬೇಕಂದಿರೋ, ಯಾರು ಗಲ್ಲಿ ಶಿಕ್ಷೆ ಹಾಕ್ಬೇಕಂತ ಅಂದ್ಕೊಂಡ್ರೋ ಅವನು ಅದೇ ಕಂಬ ಏರಿದ. ಯಾರು ಗಲ್ಲು ಶಿಕ್ಷೆಗೆ ಒಳಗಾಗಬೇಕಾಯಿತು ಆತನು ರಾಜನಿಗೇನಾದ 2ನೇ ಸ್ಥಾನ ಪಡೆದ. ಆದರೆ ನನ್ನ ನಿನ್ನ ಸ್ಥಾನ ಏನಾಗಿದೆ? ಈ ಸಭೆಗೆ ದೇವರೇ ದೇಹವಾಗಿದ್ದಾನೆ, ಆತನ ಶಿರಸ್ಸಾಗಿದ್ದಾನೆ. ಆತನ ಶಿರಸ್ಸನ್ನು ನಾವು ಆತನ ಸನ್ನಿಧಿಯಲ್ಲಿ ಇದ್ದು ಅದೇ ಒಂದು ಮಹಿಮಾ ಕಿರೀಟವನ್ನು ನಾವು ಧರಿಸಿಕೊಂಡು
ಆತನಲ್ಲಿ ಇರುವುದಾದರೆ ಇದೇ ಒಂದು 3 ದಿನಗಳಲ್ಲಿ ನಿನ್ನ ಜೀವಮಾನ ಚರಿತ್ರೆ ಎಲ್ಲ ನಿನ್ನ ಚಿಂತಾ ಭಾರವನ್ನೆಲ್ಲ ಆತನ ಮೇಲೆ ಹಾಕು. ಪ್ರತಿಯೊಂದು ಆತನ ಮೇಲೆ ಹಾಕು. ಆತನೇ ನಿನ್ನ ಮಾರ್ಗವನ್ನು ಸರಳ ಮಾಡ್ತಾನೆ. ದೂತನ ಎಂಬ ವಾಕ್ಯವನ್ನು ಕಳಿಸಿ ಏನು ಮಾಡ್ತಾನೆ, ನಿನ್ನ ಗುಣಪಡಿಸ್ತಾನೆ. ಎಲ್ಲರ ಆಕಾಶದ ಕಡೆ ಚಾಚಿ ಒಂದೇ ನಿಮಿಷದ ಪ್ರಾರ್ಥನೆ ಮಾಡು. ಒಂದೇ ನಿಮಿಷ ಪ್ರಾರ್ಥನೆ ಮಾಡೋಣ. ಅಯ್ಯ ಈ ಉಪವಾಸ ಕೂಟದಲ್ಲಿ ಸ್ವಾಮಿ ಸಭೆಯಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಾವು ಸಂಘವಾಗಿ ಪ್ರಾರ್ಥನೆ ಮಾಡ್ತೇವೆ. ನಾವು ಕತ್ತಲಲ್ಲಿದ್ದವರನ್ನ ಬೆಳಕಿನ ಅಡಿಗೆ ತಂದು ಕೊಟ್ಕೊಂಡು ನಾವು ಸಭೆಯಾಗಿ ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಪಾಪಗಳನ್ನು ಕ್ಷಮಿಸು, ನಮ್ಮ ಲೋಪಗಳನ್ನು ಕ್ಷಮಿಸು. ನಮಗೆ ಒಳ್ಳೆಯ ಅವಕಾಶ ಕೊಟ್ಟಿದ್ದೀವಿ. ಇಲ್ಲಿವರೆಗೆ ನಾವು ಸುವಾರ್ತೆ ಕೇಳಿದ್ದೀವಿ. ನಮ್ಮ ಚಿಂತಾಭಾರವನ್ನು ನಿನ್ನ ಮೇಲೆ ಹಾಕ್ತಾಯಿದ್ದೀವಿ. ನನ್ನ ತೀರವಿರು ಓ ಯೇಸುವೆ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ತೀರವಿರು ಓ ಯೇಸುವೆ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, 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 ಹಾಲೆಲೂಯಾ. ಪರಿಶುದ್ಧನೆ 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 ಪರಿಶುದ್ಧನೆ. ಹಲ್ಲೆಲೂಯ 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 ಹಲ್ಲೆಲೂಯ. యేసయ్య ಸ್ತೋತ್ರ, ರಕ್ಷಕನೇ ಸ್ತೋತ್ರ, ಒಡೆಯನೇ ಸ್ತೋತ್ರ, ಆಲೋಚನಕರ್ತನೇ ಸ್ತೋತ್ರ, ಅದ್ಭುತ ಕರ್ತನೇ ಸ್ತೋತ್ರ, ಪರಾಕ್ರಮಿಯಾದ ದೇವರೇ ಸ್ತೋತ್ರ. ನೀನು ಪರಿಶುದ್ಧನು 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 ಪರಿಶುದ್ಧನು. ಭೂಮಿ ಆಕಾಶ ಉಂಟು ಮಾಡೋ ಸರ್ವಶಕ್ತನಾದ ತಂದೆ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಸನ್ನಿಧಿ, ನಿನ್ನ ಕೃಪೆ, ನಿನ್ನ ಆತ್ಮ ಸ್ವಾಮಿ. ಉಪವಾಸ ಪ್ರಾರ್ಥನೆಯ ಒಂದು ಕೂಟಗಳಲ್ಲಿ ಸ್ವಾಮಿ ಮೊದಲನೇ ದಿನದಲ್ಲಿ ಸ್ವಾಮಿ ಒಳ್ಳೆ ಒಂದು ಸುವಾರ್ತೆ ಕೇಳಿದೆ ಸ್ವಾಮಿ. ಚಿಕ್ಕವಳ ಸುವಾರ್ತೆ ಕೇಳಿ ಸ್ವಾಮಿ ನಾಮನ ಬದಲಾವಣೆ ಹೊಂದಿದೆ ಸ್ವಾಮಿ. ಹೌದು ಸ್ವಾಮಿ, ದುಷ್ಟಶಕ್ತಿ ದುರಾತ್ಮಗಳು ಅರಣ್ಯರ ಅರಸನು ಕೆಡುಕನ್ನು ಮಾಡಬೇಕಾದಾಗ ಪ್ರವಕ್ತದ ಮೂಲಕ ಸ್ವಾಮಿ ಆ ಕೆಡುಕನ್ನು ತಪ್ಪಿಸಿದ ದೇವರು. ನಾವು ಸಭೆಯಾಗಿ ನಮ್ಮ ದೇಹ ಎಂಬ ಸಭೆಯು ನೀನು ನನಗೆ ಶಿರಸ್ಸಾಗಿದೆ, ನಮ್ಮ ಕುಟುಂಬದ ಶಿರಸ್ಸಾಗಿದೆ ಸ್ವಾಮಿ. ನಾವು ಸಭೆಯಾಗಿ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ನಾಳೆ ದಿನ ಸ್ವಾಮಿ 4 ದಿಕ್ಕುಗಳಿಂದ ಸ್ವಾಮಿ ಅನೇಕರು ಪ್ರವಾಹದಂತೆ ಬಂದು ಸ್ವಾಮಿ ನಿನ್ನ ಸುವಾರ್ತೆಯನ್ನು ಸೇರಿ, ನಿನ್ನ ಸುವಾರ್ತೆಯನ್ನು ಕೇಳಿ ರಕ್ಷಣೆ ಮಾರ್ಗದಲ್ಲಿ ನಂಬಿಕೆಯಲ್ಲಿ ಅನೇಕರು ಪರಿಶುದ್ಧದ ಬಾಗಿಲು ತೆರೆಯುವಂತೆ ಮಾಡುವುದಕ್ಕೆ ನಿನ್ನ ಆತ್ಮವನ್ನು ಈ ಸಭೆ ಮೇಲೆ ಸುರಿಸು. ನಮ್ಮಿದರೆಲ್ಲ ಗಟ್ಟಿಗೆ ಚಪ್ಪಾಳೆ ಪಡಿಸೋಣ. ಪರಿಶುದ್ಧಾತ್ಮನೇ ಕಾರ್ಯ ಮಾಡು, ಪವಿತ್ರಾತ್ಮನೇ ಕಾರ್ಯ ಮಾಡು. ನಾಳೆ ಸ್ವಾಮಿ, ನಾಳೆ ಒಬ್ಬರು ಇಬ್ಬರನ್ನು ಕರ್ಕೊಂಡ್ಬಂದು ಇನ್ನೂ ಅನೇಕರನ್ನು ಕರ್ಕೊಂಡ್ಬಂದು ಸುವಾರ್ತೆ ಕೇಳುವುದಕ್ಕೆ, ರಕ್ಷಣೆ ಮಾರ್ಗದಲ್ಲಿ ನಡೆಯೋದಕ್ಕೆ, ಈ ಸಭೆಯನ್ನು ಸ್ವಾಮಿ ಇನ್ನೂ ಉನ್ನತ ಸ್ಥಿತಿಗೆ ತೆಗೆದುಕೊಳ್ಳೋಕ್ಕೆ, ಈ ಸಭೆಯನ್ನು ಇನ್ನೂ ಉದ್ಧಾರ ಮಾಡುವುದಕ್ಕೆ ನಿನ್ನ ಸನ್ನಿಧಿ, ನಿನ್ನ ಕೃಪೆ, ಆತ್ಮ ಮೂಲಕ ನಮ್ಮನ್ನು ಕಾಪಾಡು, ನಮ್ಮನ್ನು ನಡೆಸ್ಕೊಂಡು ಹೋಗಬೇಕಾಗಿ ತಂದೆ, ಮಗ, ಪವಿತ್ರಾತ್ಮ ಹೆಸರಲ್ಲಿ ಪ್ರಾರ್ಥನೆ ಮಾಡಿ ಬೇಡ್ಕೋತೇನೆ ಸ್ವಾಮಿ. ಆಮೆನ್.